ಇವತ್ತು ನಾವು ನೋವಾ IVF ಫರ್ಟಿಲಿಟಿ ಇವರು ಪುಟ್ಟಣ್ಣ ಕುಳಾಲ್ ಪ್ರತಿಷ್ಠಾನ ರಿಜಿಸ್ಟ್ರೇಸ್ ಮ್ಯಾಂಗಳೂರು ಮತ್ತು ಹೋಟೆಲ್ ಡಿಂಕಿ ಡೈನ್ ಸಹಯೋಗದೊಂದಿಗೆ ವೈದ್ಯರ ದಿನಾಚರಣೆ ಹಾಗೂ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಆರೋಗ್ಯ ಜನಜಾಗೃತಿ ಮಾಹಿತಿ ಮತ್ತು ಉಚಿತ ಬಂಜತನ ನಿವಾರಣಾ ಸಲಹಾ ಶಿಬಿರವನ್ನು ನಾವಿಲ್ಲಿ ಏರ್ಪಡಿಸಿರ್ತೇವೆ. ಈ ಕಾರ್ಯಕ್ರಮದಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಂತಹ ಡಾಕ್ಟರ್ ನವೀನ್ ಚಂದ್ರ ಕುಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯವರು, ಹಾಗೂ ಡಾಕ್ಟರ್ ಅಣ್ಣಯ್ಯ ಕುಳಾಲ್, ಇನ್ನು ಡಾಕ್ಟರ್ ಶಮೀಶ್ ಫೈಸಿ, ಇನ್ನು ನಮ್ಮ ಹೋಟೆಲ್ ಡಿಂಕಿ ಡೈನ್ನ ಮಾಲಕರಾದಂಥ ಸ್ವರ್ಣ ಸುಂದರ್ರವರನ್ನು ವೇದಿಕೆಗೆ ನೋವಾ IVFನ ಮಂಜುನಾಥರವರು ಅವರನ್ನು ಕರೆದುಕೊಂಡು ಬರಬೇಕು ಅಂತೇಳಿ ನಾನು ಕೇಳಿಕೊಳ್ತೀನಿ. ಕರೆದೇನೆ ತೊಂದರೆ ಇಲ್ಲ ನನಗೆ ತೊಂದರೆ ಇಲ್ಲ. ನಮ್ಮ ಈ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳಲ್ಲಿ ಅವರಾದಂಥ ಕತ್ತಲ್ ಸರ್, ಮಾಜಿ ತುಳು ಸಾಹಿತ್ಯದ ಅಧ್ಯಕ್ಷರು, ಹಾಗೂ ನಮ್ಮ ರೇಡಿಯಾಲಜಿ ವಿಭಾಗದ ಪ್ರವೀಣ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ. ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವರಿದ್ದೇವೆ. ಇದಕ್ಕೆ ರೇಣುಕಾ ಶ್ರೀನಿವಾಸವರು ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತೇನೆ. ಅಧಿಕಾಯೋ ಪಾರ್ವತಿ ತನಯನೆ ಹರುಷದಿ ಕಾಲಿಸೋ ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯನೆ ಹರುಷದಿ ಲಾಲಿಸೋ ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯನೆ ಭವಬಂಧನದೊಳು ಸಿಲುಕಿದ ನಮ್ಮ ಭವಬಂಧನದೊಳು ಸಿಲುಕಿದ ನಮ್ಮ ಮೋಕ್ಷದಿ ಪೊರೆಯೋ ಹೇ ದೇವಾ ನಿರುತದಿ ಕಾಯೋ ಪಾರ್ವತಿ ತನಯನೆ ವಿನಯದಿ ಬೇಡುವೆ ಶಾರದ ಮಾತೆ ವಿನಯದಿ ಬೇಡುವೆ ಶಾರದ ಮಾತೆ ಕರುಣಿಸುವ ಭಯವ ಈ ಶುಭ ಕಾರ್ಯಕ್ಕೆ ನಿರುತದಿ ಕಾಯೋ ಪಾರ್ವತಿ ತನಯನೆ ಹರುಷದಿ ಲಾಲಿಸೋ ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯನೆ. ಧನ್ಯವಾದಗಳು ರೇಣುಕಾ ಶ್ರೀನಿವಾಸ್ ಅವರಿಗೆ. ಇನ್ನು ನಮ್ಮ ಸಭಿಕರನ್ನು ಹಾಗೂ ಗಣ್ಯ ವ್ಯಕ್ತಿಗಳನ್ನೆಲ್ಲ ಉದ್ದೇಶಿಸಿ ಸ್ವಾಗತ ಭಾಷಣ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತೇಳಿ ನಾನು ಡಾಕ್ಟರ್ ಅಣ್ಣಯ್ಯ ಕುಳಾಲ್ರವನ್ನು ಕೇಳಿಕೊಳ್ತೇನೆ. ವಂದನೆಗಳು. ಮೊಸರು ಕುಡಿಕೆ, ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಆ ಗುಂಗಿನಲ್ಲೇ ಇದ್ದೇವೆ. ನಮ್ಮ ಎಲ್ಲ ಸಂಘಟನೆಯವರು ನಿನ್ನೆ ಎಲ್ಲ ಈಗ ಶಿವ ಫ್ರೆಂಡ್ಸ್ ಅವರು, ನವಕೀರ್ತಿ ಯುವಕ ಮಂಡಲ, ಕನ್ನಡ ಕಟ್ಟೆ, ಯುವ ವೇದಿಕೆಯವರು ಮತ್ತು ಎಲ್ಲರೂ ಈಗ ಬೇರೆ ಬೇರೆ ಕಾರ್ಯಕ್ರಮ ನಿನ್ನೆ ರಾತ್ರಿ 2 ಗಂಟೆವರೆಗೆ ಇರೋದ್ರಿಂದ ಇನ್ನು 11 ಗಂಟೆ ಆಗುವಾಗ ಇಲ್ಲೆಲ್ಲ ತುಂಬಿಕೊಳ್ತಾರೆ. ಆದರೆ ಕಾರ್ಯಕ್ರಮವನ್ನು ನಮ್ಗೆ ಬೇಗ ಆರಂಭ ಮಾಡಲೇಬೇಕಾಗಿದೆ. ನಮ್ಮ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ನವೀನ್ ಕುಲಾಲ್ 9:30ಗೆ ಬಂದಿದ್ದಾರೆ. ಯಾಕಂದರೆ ಟೈಮ್ ಈಸ್ ಮನಿ. ಹಾಗಾಗಿ ಅವರು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಹಿಂದೆ ಅವರಿದ್ದಾರೆ. ಯಾಕಂದರೆ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ
27-28 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಇದು ನಮ್ಮ 275ನೇ ಕ್ಯಾಂಪ್ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ್ದು. ಆವಾಗೆಲ್ಲ ನವೀನ್ ಕುಲಾಲ್ರು ನನಗೆ ಹಿಂದ್ಗಡೆ ನಿಂತು ಬೇಕಾದ ಕೆಲಸ ಸಹಾಯ ಸಹಕಾರ ಮಾಡ್ತಾಯಿದ್ರು. ಇವತ್ತು ಈ ಪ್ರೋಗ್ರಾಮ್ ಮಾಡಬೇಕನ್ನುವಾಗ ಇದರೊಟ್ಟಿಗೆ ಅಸಾಂಕ್ರಾಮಿಕ ಕಾಯಿಲೆ ಬಗ್ಗೆ ಸೇರಿಸು, ಇನ್ಫರ್ಟಿಲಿಟಿಯ ಜೊತೆಗೆ ಇರುವುದೇ ಅಸಾಂಕ್ರಾಮಿಕ ಕಾಯಿಲೆಗಳು, ಯಾವುದು ಡಯಾಬಿಟೀಸ್ ಆ್ಯಂಡ್ ಹೈಪರ್ಟೆನ್ಷನ್, ಇಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್ ಫಾರ್ ದ ಇನ್ಫರ್ಟಿಲಿಟಿ ಅಂತ ನವೀನ್ ಕುಲಾಲ್ರು ಹೇಳಿ ಈ ಕಾರ್ಯಕ್ರಮದಲ್ಲಿ ಇದನ್ನು ಜೋಡಿಸ್ಕೊಳ್ಳಿಕ್ಕೆ ನನಗೆ ಹೇಳಿದವರು ನವೀನ್ ಕುಲಾಲ್ರು. ಹಾಗಾಗಿ ಡಾಕ್ಟರ್ ನವೀನ್ ಕುಲಾಲ್ ಸದ್ದಿಲ್ಲದೆ ಕೆಲಸ ಮಾಡೋರು. ನಾವು ಕೆಲಸ ಮಾಡ್ತಾ ಸಮಾಜಮುಖಿಯಾಗಿ ಹೆಚ್ಚು ತೋರಿಸ್ಕೊಂಡ್ರೆ ನವೀನ್ ಕುಲಾಲ್ ಕೆಲಸ ಮಾಡ್ತಾರೆ, ಅದು ಎಲ್ಲೂ ತೋರಿಸ್ಕೊಳ್ಳೋದು ಕಡಿಮೆ. ಅವರು ಅದರ ಹಿಂದೆ ಏನು ಬೇಕು ಅದನ್ನು ಮಾಡಿಕೊಳ್ಳೋ ಒಬ್ಬ ಆತ್ಮೀಯ ಮಿತ್ರ, ಕಾಲೇಜ್ ದಿನಗಳಿಂದ ನನ್ನ ಹಿರಿಯ ಒಡನಾಡಿಯವರು, ಮತ್ತು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಒಬ್ಬ ಅಡ್ವೈಸರ್ ಸಹ. ಹಾಗಾಗಿ ಡಾಕ್ಟರ್ ನವೀನ್ ಕುಲಾಲ್ ಅವರು ಸಂಪನ್ಮೂಲ ವ್ಯಕ್ತಿ ಸಹ. ಕೋವಿಡ್ ಸಮಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಅವರು ಕೋವಿಡ್ ಮತ್ತು ಮಲೇರಿಯಾ ಮತ್ತು ಡೆಂಗು ಈ 3 ಕಾಯಿಲೆ ಬಂದಾಗ ಸರ್ಕಾರ ಏನಾದರೂ ಕೇಳೋದಿದ್ರೆ ನವೀನ್ ಕುಲಾಲ್ ಹತ್ರ. ರಾಜ್ಯ ಸರ್ಕಾರದಲ್ಲಿ ಏನು ಶೂನ್ಯ ಅಥವಾ ಚುಕ್ಕಿ ಪ್ರಶ್ನೆಗಳು ಬಂದಾಗ ನವೀನ್ ಕುಲಾಲ್ರು ಅದಕ್ಕೆ ಉತ್ತರವನ್ನು ಮಾಡಿ ಕೊಡಬೇಕಾಗುತ್ತೆ. ಅಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿ ನವೀನ್ ಕುಲಾಲ್ರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ, ನೋವಾ IVF, ಡಿಂಕಿ ಡೈನ್ ಹೋಟೆಲ್ ಇವರೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಮಂಜುನಾಥ್ ಅವರಿಗೆ ನೋವಾ IVF ಕಡೆಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಇನ್ನೊಬ್ಬರು ಡಿಂಕಿ ಡೈನಿನ ಸ್ವರ್ಣ ಸುಂದರ್. ನಮ್ಮೆಲ್ಲ ಹೋರಾಟಗಳು ಆರಂಭವಾಗಿದ್ದೇ ಇಲ್ಲಿಂದ. ಈಗಲ್ಲ, ಡಿಂಕಿ ಡೈನಿಗೆ 2,000 ರೂಪಾಯಿ ಬಿಸ್ನೆಸ್ ಆಗುವಾಗ ನಾವು ಅವ್ರ ಜೊತೆಗಿದ್ವಿ. 2,000ದಲ್ಲಿ ಒಂದು 200 ರೂಪಾಯಿ ನಮಗೆ ಕೊಡ್ತಿದ್ರು ಹೋರಾಟಕ್ಕೆ. ನಮ್ಮೆಲ್ಲ ಹೋರಾಟಗಳನ್ನು ಇಡೀ ಮಂಗಳೂರಿನ ಹೋರಾಟದ ಅಡ್ಡೆ, ಎಂತ ಬೇಡದಿದ್ದು ಹೋರಾಟಗಳೆಲ್ಲ ಸಮಾಜಮುಖಿ ಹೋರಾಟದ ಒಂದು ಅಡ್ಡೆ ಅಂತಿದ್ರೆ ಡಿಂಕಿ ಡೈನ್. ಒಂದು ಡಿಂಕಿ ಡೈನ್, ಇನ್ನೊಂದು ಹರಿಕೃಷ್ಣ ಪುನ್ನೂರವರು ಸ್ವಾಗತ್ ಹೋಟೆಲ್. ಇವೆರಡು ನಮ್ಮ ಕೇಂದ್ರ ಸ್ಥಾನಗಳು. ನಮ್ಮ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನವನ್ನು ಮಾಡುವ ಬಗ್ಗೆ 28 ವರ್ಷದ ಹಿಂದೆ ಚಿಂತನೆ ಹುಟ್ಟಿದ್ದೇ ಇಲ್ಲೇ. ಬಟ್ ಡಿಂಕಿ ಡೈನ್ ಅವರಿಗೆ ನಾನು, ಸರ್ ಇವತ್ತೊಂದು ಆ ಸಂಘದ ಮೀಟಿಂಗ್ ಇದೆ, ಈ ಸಂಘದ ಮೀಟಿಂಗ್ ಇದೆ, ಒಂದು 10 ಹುಡುಗರು ಬರ್ತಾರೆ, ಅಲ್ಲಿ ಜಾಗ ಕೊಡಿ ಅಂದರೆ ಕಡಪುಡ್ಲಯ್ಯರು ಬಕ್ಕದೂಕ ಅಂತ ಹೇಳುವ ಒಂದು ಪ್ರೀತಿಯ ಸ್ವರ್ಣ ಸುಂದರ್ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ 4 ದಿನ ಇರುವಾಗ ಮಾತ್ರ ನಾನು ಹೇಳಿದ್ದು, ಮಲ್ಪೋಡು ನಮ್ಮಲ್ಪ ಮಲ್ಪೋಡು ಒಡ್ಡೆ ಕಾರ್ಯಕ್ರಮ ಅತ್ತ ನಮ್ಮ ಉಲ್ಲಾತ ಅಂತ ಹೇಳಿ ನಮ್ಮನ್ನು ಯಾವಾಗಲೂ ಬೆರಿತಟ್ಟುವವರು ಸ್ವರ್ಣ ಸುಂದರು. ಅವರನ್ನು ಈ ಎಲ್ಲ ಸಂಘಟನೆಗಳ ಪರವಾಗಿ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ, ನೋವಾ IVF ಮತ್ತು ಡಿಂಕಿ ಡೈನ್ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಸ್ವಾಗತಿಸ್ತೇನೆ ಸರ್. ಹಾಗೆ GK ಭಟ್ ಸಂಕಬಿತ್ತಿಲು, ನಾನಿದ್ದಲ್ಲೆಲ್ಲ GK ಭಟ್ ಇರ್ತಾರೆ, ಅವರಿದ್ದೆಲ್ಲ ನಾವಿರ್ತೇವೆ. IMA ಇರಲಿ, ಕುಟುಂಬ ವೈದ್ಯರ ಸಂಘಟನೆ ಇರಲಿ, ಪಡೀಲಿರಲಿ, ಬೈರಾಡಿ ಕೆರೆ ಇರಲಿ, ರೈಲ್ವೆ ಹೋರಾಟ ಇರಲಿ, ಇದೆಲ್ಲ ನಮ್ಮ ಜೊತೆ ಇರೋರು ನಮ್ಮ GK ಭಟ್ ಸಂಕಬಿತ್ತಿಲು. GK ಭಟ್ ಸಂಕಬಿತ್ತಿಲು ನೋಡಲಿಕ್ಕೆ ಅವರು ಆಗಿದ್ದಾರೆ. ಮಂಗಳೂರು IMA ಅಧ್ಯಕ್ಷರಾಗಿದ್ದವರು, ಶ್ರೇಷ್ಠ IMA ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರು. ಈಗ ಅವ್ರದ್ದು ಒಂದೇ ಆಸೆ, ರಾಜ್ಯಾಧ್ಯಕ್ಷ ಆಗಬೇಕು IMAದು ಅಂತ. ಅದು ಒಂದೇ ಹೋರಾಟ, ಅವರ ಚಿಂತನೆ. ಒಂದು ಒಳ್ಳೆ ಸಂಪನ್ಮೂಲ ವ್ಯಕ್ತಿ. ಮತ್ತು ಖಾಲಿ ಮಾತಾಡೋದು ನಾನಿದ್ದೇನೆ ಮಾತಾಡೋದು ಅಂತಲ್ಲ, ಬೆಳಿಗ್ಗೆ 8ವರೆಗೆ ಇಲ್ಲಿ ಬಂದು ಏನೆಲ್ಲ ಆಗಬೇಕಂತ ವ್ಯವಸ್ಥೆ ಮಾಡ್ತಾರೆ. ಅವರು ವೈದ್ಯ ಸಂಘಟನೆ, ನಮ್ಮ ಕುಟುಂಬ ವೈದ್ಯ ಸಂಘಟನೆಯ ಅಧ್ಯಕ್ಷರಾಗಿದ್ದವರು ನನಗಿಂತ ಮೊದಲು. ಆದರೆ ನಾನು ಬರೋದಕ್ಕಿಂತ ಮೊದಲು 70-75 ವರ್ಷದವರು ಇಲ್ಲಿ ಬಂದು ಕಾರ್ಯಕ್ರಮ ಮಾಡ್ತಾರೆ. ಇದು ಒಂದು ಸ್ಪಿರಿಟ್ ಅಂತ ಹೇಳೋದು. ಆ ನಿಯತ್ತು ಬದ್ಧತೆಗಾಗಿ ನಮ್ಮ GK ಭಟ್ ಸಂಕಬಿತ್ತಲರನ್ನು ಸ್ವಾಗತಿಸ್ತಿದ್ದೇವೆ. ಹಾಗೆ ಇನ್ನಿಬ್ಬರು ವ್ಯಕ್ತಿ ನನ್ನ ಎಡಬಲದಲ್ಲಿ ಇರೋದಕ್ಕಿಂತ ಮೊದಲು ಮೇಡಮ್ ಇದ್ದಾರೆ, ಮೇಡಮ್ ಶವೀಕ್ ಫೈಜಿ. ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾವು ಡಾಕ್ಟರ್ಸ್ಗಳಿಗೆ ಶಿ ಹಸ್ ಗಿವನ್ ಎ ಟಾಕ್ ಅಲ್ವಾ. ನಮ್ಮ ಕುಟುಂಬ ವೈದ್ಯರುಗಳಿಗೆ ಇನ್ಫರ್ಟಿಲಿಟಿ ಏನು, ಎತ್ತ, ವಾಟ್ ಆರ್ ದ ಅಡ್ವಾನ್ಸ್ ಥಿಂಗ್ಸ್, ಏನೆಲ್ಲ ನಾವು ಇನ್ಫರ್ಟಿಲಿಟಿಯಲ್ಲಿ ನೋಡಬೇಕು. ಖಾಲಿ ಮಕ್ಕಳಾಗಿಲ್ಲ ಅಂತೇಳಿ ಕೊರಗ್ತಾ ಮನೇಲಿ ಕುಳಿತುಕೊಳ್ಳದೆ ಅದಕ್ಕೆ ಚಿಂತನೆ ಹಚ್ಕೊಳ್ಬೇಕು. ಮನೆಯವ್ರು ಮಾತಾಡಬೇಕು, ಕುಟುಂಬದವ್ರು ಮಾತಾಡಬೇಕು, ಊರು ಕೆರೆಯವರು ಅವ್ರ ಜೊತೆ ಆ ಮಕ್ಕಳಿಗೆ ಸಾಂತಾನ ಹೇಳಬೇಕು, ಕಾಯಿಲೆ ಏನು ಉಂಟು ಇಲ್ಲ ಅಂತ ಪತ್ತೆ ಹಚ್ಚಬೇಕು ಎನ್ನುವುದನ್ನು ಕುಟುಂಬ ವೈದ್ಯರಿಗೆ ಅವರು ಹೇಳಿದವರು. ನಾನು ಹೇಳಿದೆ, ಕುಟುಂಬ ವೈದ್ಯರಿಗೆ ಹೇಳಿದರೆ ಸಾಕಾಗೋದಿಲ್ಲ, ಪಬ್ಲಿಕ್ಕಿಗೂ ಹೇಳಬೇಕಾಗತ್ತೆ, ಸಮುದಾಯವನ್ನು ಈ ಬಗ್ಗೆ ಮನಬಿಚ್ಚಿ ಮಾತಾಡಬೇಕಾಗುತ್ತೆ. ಇಲ್ಲ, ನಾವು ಮಾಡೋ ಸರ್ ಒಂದು ಕಾರ್ಯಕ್ರಮ, ನೀವು ನಮ್ಗೆ ಒಟ್ಟು ಮಾಡಿ ಕೊಡಿ ಅಂತ. ನಾನು ಸಂಘ ಸಂಸ್ಥೆಗಳೆಲ್ಲ ಹೇಳಿದ್ದೇನೆ, ಎಲ್ಲ ನಿಮ್ಗೆ ಗೊತ್ತಿದೆ, ನಾವು ಬೇರೆ ಬೇರೆ ಕಾರಣಗಳಿಗೆ ಬೇಗ ಒಟ್ಟಾಗ್ತೇವೆ. ಈ ಸಮಾಜಮುಖಿ ಜನಜಾಗೃತಿ ಕಾರ್ಯಕ್ರಮಗಳಿಗೆ ಜನರು ಒಟ್ಟಾಗೋದು ಸ್ವಲ್ಪ ಕಡಿಮೆ, ಅವರಿಗೆ ಅದೆಲ್ಲ ಮುಖ್ಯ ಆಗೋದಿಲ್ಲ, ಬೇರೆಲ್ಲ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಶವೀಕ್ ಫೈಜಿ, ಹಿರಿಯ ವೈದ್ಯರು, ನೋವಾ IVF ಫರ್ಟಿಲಿಟಿ ಸೆಂಟರ್, ಇವರನ್ನು ಸ್ವಾಗತಿಸುತ್ತೇನೆ. ಅವರಿಗೆ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಮಮತಾ ಕುಲಾಲ್ ಅವರು ಹೂಕುಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಎಡಬಲದಲ್ಲಿ ಇಬ್ಬರು ಇದ್ದಾರೆ ಅಂತ ಹೇಳಿದ್ರು, ಒಂದು ಡಾಕ್ಟರ್ ಪ್ರವೀಣ್ ಆಚಾರ್, ಇನ್ನೊಂದು ನಮ್ಮ ಕತ್ತಲ್ ಸರ್, ದಯಾನಂದ್ ಕತ್ತಲ್ ಸರ್. ಪ್ರವೀಣ್ ಆಚಾರ್ ಮಂಗಳೂರಿನ ಮೋಸ್ಟ್ ಡಿಮಾಂಡಿಂಗ್ ರೇಡಿಯೋಲಜಿಸ್ಟ್. ನಮ್ಗೆ ಗೊತ್ತಿಲ್ಲ
ಪ್ರವೀಣ್ ಆಚಾರ್ಯ. ನಾವು ದೊಡ್ಡ ದೊಡ್ಡ ನಮ್ಮ ಹೆಸರೆಲ್ಲ ಎದುರುಗಡೆ ತೋರ್ತದೆ, ಯಾಕಂದ್ರೆ ನಾವು ಪೇಷಂಟನ್ನು ಮುಟ್ಟಿ ಮಾತಾಡಿಸಿ ಇದು ಮಾಡ್ತೇವೆ. ಆದರೆ ಪೇಷಂಟ್ಗಳಿಗೆ ಕಾಯಿಲೆ ಏನಿದೆ ಅನ್ನೋದನ್ನು ಕ್ಲಿಷ್ಟಕರ ಸನ್ನಿವೇಶಗಳಲ್ಲಿ ಹುಡುಕಿ ತೆಗೆದು ಇಂಥ ಕಾಯಿಲೆ ಅಂತ ತೋರಿಸ್ಕೊಳ್ಳೋರು ಡಾಕ್ಟರ್ ಪ್ರವೀಣ್ ಆಚಾರ್ಯ ಅವರು. ನನ್ನ ಕಾಲೇಜ್ ದಿನಗಳ ಒಡನಾಡಿ ಮಿತ್ತ, ಹಾಸ್ಟೆಲ್ಗಳೇ ನಾವು ಒಟ್ಟೊಟ್ಟಿಗೆ ಇದ್ದವರು, ಒಟ್ಟಿಗೆ ಊಟ ಮಾಡಿದೆವು. ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನವನ್ನು ಹುಟ್ಟುಹಾಕಿ ಇವಾಗಲೂ ಏನಾದರೂ ಕಾರ್ಯಕ್ರಮ ಇದೆ ಅಂದರೆ ಆಯ್ತು ಅದನ್ನು ಕಾಸು ಬೋಡ ಪನ್ಲೆ ಕಾಸು ಅನ್ಕೊರ್ಪೆ ಅಂತ ಹೇಳುವಕ್ಕೆ ಮಾತ್ರ ನನ್ನ ಫ್ರೆಂಡ್ ಇದ್ದರೆ. ಪುಟ್ಟಣ್ಣ ಕುಲಾಲ್ ನಾವು ಯಾರ ಹತ್ರ ಹಣ ಕೇಳಲ್ಲ, ಆದರೆ ಕಾರ್ಯಕ್ರಮ ಮಾಡುವಾಗ ಏನಾದ್ರು ಬೇಕಾ ಬೋಡಿತನ ಪನ್ಲೆ ಯಾನುಲ್ಲ ಏರ್ನೊಟ್ಟಿಗೆ ಅಂತ ಹೇಳುವ ಏಕಮಾತ್ರ ವ್ಯಕ್ತಿ ಡಾಕ್ಟರ್ ಪ್ರವೀಣ್ ಆಚಾರ್, ನನ್ನ ಆತ್ಮೀಯ ಮಿತ್ರ. ಕಿನ್ನಿಗೋಳಿಯವರು ಆದರೆ ಈಗ ಮಂಗಳೂರಿನಲ್ಲಿ ಮೋಸ್ಟ್ ಡಿಮಾಂಡಿಂಗ್ ರೇಡಿಯಾಲಜಿಸ್ಟ್. ಹೆಚ್ಚಿನ ಜನರಿಗೆ ಗೊತ್ತಿಲ್ಲ, ಸಣ್ಣಗೆ ಇರ್ತಾರೆ, ಸದ್ದು ಗದ್ದರದೇ ಇರ್ತಾರೆ. ಅವರು ನನ್ನ ಪಕ್ಕದಲ್ಲೇ ಯಾವಾಗಲೂ ಇರ್ತಾರೆ. ನಮಗೆ ನಾನು ಏನೇ ಕೆಲಸ ಮಾಡಲಿ ನನ್ನೆಲ್ಲ ಸಾಧನೆ ಹಿಂದೆ ಇರುವ ಒಬ್ಬ ಆತ್ಮೀಯ ಮಿತ್ರಗಳಲ್ಲಿ ಮುಖ್ಯವಾದವರು ಪ್ರವೀಣ್ ಆಚಾರ್. ನಿಮಗೆ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ದಯಾನಂದ್ ಕತ್ತಲ್ ಸರ್, ತುಳುನಾಡಿನಲ್ಲಿ ಒಂದು ವೈಬ್ರೇಷನ್, ತುಳು ಸಂಘಟನೆ, ತುಳು ಹೋರಾಟ, ತುಳು ಕಿಚ್ಚು, ತುಳುವ ಆಚರಣೆಗಳು, ತುಳುವ ಕೋಲ, ಭೂತ, ದೈವ ಈ ಬಗ್ಗೆ ಎಲ್ಲ ಒಂದು ನಿಮಿತ್ತ ಹೀಗೆ ಅಂತ ಮಾತಾಡಬಲ್ಲ, ಒಂದು ಅಧಿಕಾರಯುತವಾಗಿ ಮಾತಾಡಬಲ್ಲ, ಮತ್ತಷ್ಟು ಅಧ್ಯಯನ ಮಾಡೋ ಒಬ್ಬ ವ್ಯಕ್ತಿ ದಯಾನಂದ್ ಕತ್ತಲ್ ಸರ್ ನನ್ನ ಮಿತ್ರ. ನಾವು ದಿನ ಸಿಗ್ತಾ ಇರ್ತೇವೆ. ಅವರು ಪೋಸ್ಟ್ ಆಫೀಸ್ ನನ್ನ ಮನೆಯ ಪಕ್ಕದಲ್ಲಿ, ಹಾಗಾಗಿ ನಾವು ಹತ್ರ ಇರ್ತೇವೆ. ಅವರು ನಿಕಟಪುರ ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ, ಅವರನ್ನು ನಾನು ಸ್ವಾಗತಿಸ್ತಿದ್ದೇನೆ. ಮಾತಾಡತ್ತಾ? ಎಸ್. ಹಾಗೆ ನೋವಾದ ಮಂಜುನಾಥ್ ಮತ್ತು ಅವ್ರ ಟೀಮ್, ಮಂಜುನಾಥ್ ಮತ್ತು ಹರ್ಷ, ಇವರಿಬ್ಬರಿಗೆ ನಾನು ಎಷ್ಟು ಬೈತೇನೋ ಗೊತ್ತಿಲ್ಲ, ಯಾಕಂದ್ರೆ ದೇ ಆರ್ ನಾಟ್ ವರ್ಕಿಂಗ್ ಅಂಡರ್ ಮೀ ಅಫ್ಕೋರ್ಸ್. ಬಟ್ ನಾನು ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸೈಡಿಂದ ಬಂದವ, 10 ವರ್ಷ ಹಾಸ್ಪಿಟ್ಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಆ್ಯಂಡ್ ಮಾರ್ಕೆಟಿಂಗನ್ನು ನೋಡ್ಕೊಂಡವ. ಒಂದು 75 ಜನ MBA ಗ್ರ್ಯಾಜುಯೇಟ್ ನನ್ನ ಅಂಡರ್ ಇದ್ದರು. ಆದರೆ ಈ ಮಕ್ಕಳು ಖಾಲಿ ಡಿಗ್ರಿ ಗ್ರ್ಯಾಜುಯೇಟ್ಸ್ ಇರಬೇಕು, ಅವ್ರು MBA ಅಲ್ಲ, ಬಟ್ ದೇ ಆರ್ ವೆರಿ ಯೂಸ್ಫುಲ್ ಪೀಪಲ್. ಏನು ಹೇಳಿದರೆ ಅಲ್ಲಿಗೆ ಹೇಳಿ ಅರ್ಧ ಗಂಟೆಲಿ ಆ ಸ್ಪಾಟಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ತಾರೆ. ಸೊ ಸಚ್ ಎ ವಂಡರ್ಫುಲ್ ಬಾಯ್ಸ್. ನಿಮಗೆ ದೇರ್ ಆಲ್ ಅಸೆಟ್ ಫಾರ್ ಯುವರ್ ಕಂಪನಿ. ಸೊ ನಿಮ್ಮಿಬ್ಬರಿಗೂ ನಾನು ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಕನ್ನಡ ಕಟ್ಟೆ ಮತ್ತು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಇಬ್ಬರು ನಾಯಕರುಗಳು ನಮ್ಮ ಜೊತೆ ಬಂದಿದ್ದಾರೆ. ಒಂದು ಸುರೇಶ್ ಆಚಾರ್, ಮತ್ತೊಂದು ಮಾಬಲ್ ಮಾಷ್. ಸುರೇಶ್ ಆಚಾರ್, ಮಾಬಲ್ ಮಾಷರು ಕನ್ನಡ ಕಟ್ಟೆಯವರು, ಮತ್ತು ನಮ್ಮ ಮಿಸಸ್ಸಿನ ಕುಟುಂಬದವರು ಮಿಸ್ಟರ್ ಜಗನ್ನಾಥ್ ಮತ್ತು ಅವರ ಧರ್ಮಪತ್ನಿ ಬಬಿತಕ್ಕ, ಮಹಿಳಾ ಘಟಕದ್ದು ಯುವ ವೇದಿಕೆ ನಾಯಕರು. ಮಾಬಲ್ ಮಾಷ್ ಯುವ ವೇದಿಕೆ ಪರವಾಗಿ ಅದನ್ನು ಹುಟ್ಟಿ ಬೆಳೆಸಿದವರು. ಇವರೆಲ್ಲ ಈಗ ಬಂಟ್ವಾಳ, ಸುರತ್ಕಲ್, ಕೊಲ್ಯದಿಂದ ಯುವ ವೇದಿಕೆ ಹುಡುಗರು ಬರ್ತಾರೆ. ನಿನ್ನೆ ವಿಟ್ಲಪಿಂಡಿ ಮೊಸರು ಕುಡಿಕಿರೋದ್ರಿಂದ ಎಲ್ಲ ರಾತ್ರಿವರೆಗಿದ್ದರು, ಈಗ ಎಲ್ಲ ಸೇರ್ಕೊಳ್ತಾರೆ. ನಿಮ್ಮ ಭಾಷಣ ಆಗುವಾಗ ಎಲ್ಲರೂ ಸೇರ್ಕೊಳ್ತಾರೆ. ಬಟ್ ನವೀನ್ ಕುಲಾಲ್ರವರಿಗೆ ತುರ್ತು 4-6 ಕೆಲಸ ಇದೆ. ಅವರು ಆಲ್ರೆಡಿ 1-1.5 ಗಂಟೆ ಕಳೆದಿದ್ದಾರೆ ನವೀನ್ ಕುಲಾಲ್ರವರು. ಹೌದು. ಹಾಗಾಗಿ ರೆಮೋನಾ ಈಗ ಮುಖ್ಯ ಇಲ್ಲಿಯ ಸ್ಟಾರ್ ಆಫ್ ಅಟ್ರಾಕ್ಷನ್ ಇಸ್ ರೆಮೋನಾ. ರೆಮೋನಾ ಬಗ್ಗೆ ನಾನು ಹೇಳಿಲ್ಲ. ರೆಮೋನಾ 5 ವರ್ಷದ ಹಿಂದೆ ನಾನೊಂದು ಪತ್ರಿಕೆ ಪ್ರಕಟಣೆ ಹಾಕಿದ್ದೆ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದಿಂದ. ಅವಳು ಓದ್ಕೊಂಡಿರೋದನ್ನು. ಯಾರಾದರೂ ಎಲೆಮರೆಯ ಕಾಯಲ್ಲಿರುವ ಪ್ರತಿಭೆಗಳು ಯಾರು ಇದ್ದರೆ ನಮ್ಮಲ್ಲಿ ಬಂದು ಹಳೆಯ ಹಾಡುಗಳನ್ನು ಹಾಡ್ಬೋದು, ಅದಕ್ಕೆ ಪದ್ಯ ಹೇಳ್ಬೋದು ಅಂತ ಮಾಡಿದ್ವಿ. ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದಿಂದ ಒಂದು ಓಪನ್ ಚಾಲೆಂಜ್ ಕೊಟ್ಟಿದ್ವಿ. ಅವರು ಆ ದಿನ ಬಂದಿದ್ದರು, ಪಳ್ನೀರಿಂದ ಫೋನ್ ಮಾಡಿ ಬಂದು ನಮ್ಮ ಜೊತೆಗಿದ್ದು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ 20 ವರ್ಷದಲ್ಲಿ ಅತ್ಯಮೂಲ್ಯವಾದ ಒಂದು ಡ್ಯಾನ್ಸ್ ಮಾಡಿದ್ದಾರೆ. ಅತ್ಯಮೂಲ್ಯವಾದ ಒಂದು ಓಲ್ಡ್ ಸಾಂಗಿಗೆ ಡ್ಯಾನ್ಸ್ ಮಾಡಿ ಭರತನಾಟ್ಯ ಮಾಡಿ ಮನೆಗೆದ್ದಿದ್ರು. ನನಗೆ ಅವರು ಮೊನ್ನೆ ಅವಾರ್ಡ್ ಬಂದಾಗ ಅದೇ ಹುಡುಗಿಯೋ ಹೌದು ಅಲ್ಲ ಕನ್ಫ್ಯೂಸ್ ಇತ್ತು. USA ನನ್ನ ಫ್ರೆಂಡ್ ಒಬ್ಬರು ಇದ್ದರು. ಅವಳು ಇಂಟರ್ವ್ಯೂ ಮಾಡುವಾಗ ಅವಳ ಇಂಟರ್ವ್ಯೂ ಹಿಂದ್ಗಡೆ ನಾವು ಅವತ್ತು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಅವರು ಕೊಟ್ಟಿದ್ದ ಮೊಮೆಂಟು ಇಟ್ಕೊಂಡು ಅವಳು ಇಂಟರ್ವ್ಯೂ ಕೊಟ್ಟಿದ್ದಾಳೆ. ಅದನ್ನು ನೋಡಿ ನನ್ನ ಫ್ರೆಂಡ್ ಒಬ್ಬರು USA ನಂಗೆ ಫೋನ್ ಮಾಡಿ ಹೇಳಿದರು, ಸಿ ಸಚ್ ಎ ವಂಡರ್ಫುಲ್ ಡೌನ್ ಟು. ಏಕೆಂದರೆ ಪ್ರತಿಭೆ, ಕಲೆ, ಸಾಹಿತ್ಯ, ಶಿಕ್ಷಣ ಹೇಳ್ಕೊಂಡು ಜಾತಿಯನ್ನು ಕೇಳ್ಕೊಂಡು ಬರೋದಿಲ್ಲ, ಹುಟ್ಟನ್ನು ಕೇಳ್ಕೊಂಡು ಬರೋದಿಲ್ಲ, ಎಲ್ಲಿ ಹುಟ್ಟಿದ್ರಿ ಅಂತ ನೋಡೋದಿಲ್ಲ, ಯಾರು ಅಂತ ನೋಡೋದಿಲ್ಲ, ಬಡವ ಬಲ್ಲಿದಂತ ನೋಡೋದಿಲ್ಲ. ರೆಮೋನಾ ಇಟ್ ಎ ವಂಡರ್ಫುಲ್ ಸರ್ವಿಸ್. ನನಗೆ ಗೊತ್ತಿಲ್ಲ ಮಂಗಳೂರಲ್ಲಿ 8 ಜನರಿಗೆ ಎಷ್ಟು ಸಂಘ ಸಂಸ್ಥೆ ಅವ್ರನ್ನ ಕರೆದಿದ್ದಾರೋ ಗೊತ್ತಿಲ್ಲ. ರೆಮೋನಾ ಅವರಿಗೆ ನಾವು ವೆಲ್ಕಮ್ ಮಾಡ್ತೇವೆ. ಅವರನ್ನು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ನವೀನ್ ಕುಲಾಲ್ ಅವರ ಒಂದು ಉಪಸ್ಥಿತಿಯಲ್ಲಿ ಹಿರಿಯರೆಲ್ಲರಿದ್ದಾರೆ. ಇದು ಅವ್ರು ಬೆಳಿಗ್ಗೆ ಪೆರ್ಲದಲ್ಲಿದ್ದರು, ಕಾರ್ಕಳದ ಪೆರ್ಲದಲ್ಲಿದ್ದರು. ನಾನು 4 ದಿನದ ಮೊದಲೇ ಹೇಳಿದ್ದೆ ಅವರಿಗೆ, ಸರ್ ಬರ್ತೇವೆ ಸರ್, ನೀವು ಗುರುತಿಸಕ್ಕಾಗಿ ಬರ್ತೇವೆ ಅಂತ. ಅಲ್ಲಿಂದ ಪೆರ್ಲದಿಂದ ಹೊರಟು ಬಂದಿದ್ದಾರೆ. ನಿಮಗೆ, ನಿಮ್ಮ ತಾಯಿಗೆ ಮತ್ತು ಜೊತೆ ಬಂದ ನಿಮ್ಮೆಲ್ಲ ಬಂಧುಗಳಿಗೆ ಮತ್ತು ಎಲ್ಲ ನೆರೆದ ಮಹಿಳಾ ಮಂಡಳಿಯವರಿಗೆ ಎಲ್ಲರಿಗೂ ನಾವು ಸ್ವಾಗತ ಕೋರಿಸ್ತಾ, ಇನ್ನು ಬರಲಿದ್ದವರಿಗೆ ಡಿಂಕಿ ಡೈನಿನ ತೇಜಣ್ಣ ಇಲ್ಲಿದ್ದಾರೆ ಗೊತ್ತಿಲ್ಲ. ನಾವು ಏನಿದ್ರು ಫೋನ್ ಮಾಡಿ ತೇಜಣ್ಣಗೆ ಹೇಳೋದು, ತೇಜಣ್ಣ 10 ಕಾಪಿ ಬೇಕು, 50 ತಿಂಡಿ ಬೇಕು, ಹಾಗೆ ಹೀಗೆ ಅಂತ ಹೇಳೋದು. ತೇಜಣ್ಣ ಮತ್ತು ಅವ್ರ ಬಳಗಕ್ಕೆ ಎಲ್ಲರಿಗೂ ಇನ್ನು ಬಂದು ನಮ್ಮೊಟ್ಟಿಗೆ ಸೇರಿಕೊಳ್ಳೋದು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಇಲ್ಲಿವರೆಗೆ ಬೆಳೆದಿದ್ದೇ ಈ ಸಮಾಜಮುಖಿ ಇಂಥ ಕೆಲಸಗಳಿಂದ. ನಾವು ಜಾಗೃತಿ ಮೂಡಿಸುವ ಇಂಥ 100 ಕೆಲಸ ಮಾಡಿದ್ದೇವೆ, ಇನ್ನೂ ಮಾಡಲಿಕ್ಕಿದ್ದೇವೆ.
ಅದು ನಿಮ್ಮ ಎಲ್ಲ ಪ್ರೀತಿ ಪ್ರೇಮರಿಂದ. ನಾವು ಯಾರ ಹತ್ರ ಹಣ ಸಂಗ್ರಹ ಮಾಡೋದಿಲ್ಲ, ಬಟ್ ನಾವು ಜನ ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಮುಂದುವರಿಯುತ್ತೆ, ಇನ್ನೂ ಮುಂದುವರಿಯುತ್ತೆ. ನಾವು ಎಲ್ಲ ಸೇರಿ ಮುಂದುವರಿಸ್ಕೊಂಡು ಹೋಗೋಣ ಅಂಥೇಳಿ ನಿಮ್ಮೆಲ್ಲರಿಗೂ ಶುಭ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಅಣ್ಣಯ್ಯ ಕುಲಾಲ್ರವರಿಗೆ. ಇನ್ನು ನಮ್ಮ ಈ ಸಭಾ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಜ್ಯೋತಿ ಬೆಳಗಿಸುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ರವರು ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ. ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ರವರಿಗೆ ಹಾಗೂ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇವರು 78 ಗಂಟೆಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶನವನ್ನು ಸೈಂಟ್ ಎಲೋಸಿಯಸ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾಂಗಳೂರು ಇಲ್ಲಿ ಇತ್ತೀಚೆಗೆ ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ. ಇದೊಂದು ದಾಖಲೆ ಆಗಿರುತ್ತದೆ. ಇವರು ತಮ್ಮ ಇದರ ಮೂಲಕವಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇಂಥವರನ್ನು ನಾವು ಸನ್ಮಾನಿಸುವುದು ಎಂದು ಅಭಿಪ್ರಾಯದಲ್ಲಿ ನೋವಾ IVF ಹಾಗೂ ಎಲ್ಲ ಕುಟುಂಬ ವೈದ್ಯರ ಸಂಘ ಮತ್ತು ಪುಟ್ಟಣ್ಣ ಕುಲಾಲ್ ಸಂಘದವರು ಎಲ್ಲರೂ ನಿಶ್ಚಯಿಸಿದ ಪ್ರಯುಕ್ತವಾಗಿ ನಾವೀಗ ಆ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದ್ದೇವೆ. ನಮ್ಮ ಸನ್ಮಾನವನ್ನು ಅವರು ಸ್ವೀಕರಿಸಬೇಕು ಅಂತೇಳಿ ನಾನು ಕೇಳಿಕೊಡ್ತೇನೆ. ಮಾತರಿಗಳ ನಮಸ್ಕಾರ. ಇಂಕ್ ಮುಲ್ಪ ಲೆತ್ತದು ಸನ್ಮಾನ ಮಾಡ್ತಾರೆ ಮಾತ ಗಣ್ಯ ವ್ಯಕ್ತಿನಕ್ಲಿಗೆ ನಾನು ಧನ್ಯವಾದ ಪನೊಂದಿಲ್ಲ. ಮುಲ್ಪ ಸ್ಟೇಜಿಡ್ ಎನ್ನ ಸರ್ ಉಲ್ಲೇರು ಕತ್ತಲ್ ಸರ್ ಯಾನ್ ಎಲ್ಲಿಯ ಇಪ್ಪನಾಗ ಅಪ್ಪಗ ಎಂಕ್ ಸಪೋರ್ಟ್ ಮಲ್ತದು ಎಂಕ್ ಒಂಜಿ ಲೆವೆಲಿಗೆ ಒಂಜಿ ಮಸ್ತ್ ಸಪೋರ್ಟ್ ಮಲ್ತೇರ ಆರು ಪೂರ ಶೋಸ್ಗೆ ಆರ್ಲ ಎತ್ತೊಂದಿತ್ತೇರು ಎಂಕ್ ಇತ್ತೆಲ್ಲ ಮಸ್ತ್ ಸಪೋರ್ಟ್ ಮಲ್ಪೇರು ಸರ್. ಸೊ ಯಾನ್ ಸರ್ಗೆ ಮಸ್ತ್ ಧನ್ಯವಾದ ಪನೊಂದಿಲ್ಲ. ಒಕ್ಕ ಎಂಕ್ ಆ್ಯಕ್ಚುಲಿ ತುಂಬ ತುಳು ಗೊತ್ತಿಜ್ಜಾಂಡ್ ಪಂಡ ಪಾತೆರೆ ಗೊತ್ತಿಜ್ಜಾಂಡ್. ಸೊ ಅವೆಲ್ಲ ಎಂಕ್ ಪ್ರಾಕ್ಟೀಸ್ ಬರೋಕಲ್ಲೆ ಸರ್ ಇತ್ತೇರಿ ಎಂಕ್ ಸರ್ ಬಗ್ಗೆ ಎನ್ನ ಅಮ್ಮ. ಆ್ಯಂಡ್ ಇಂದು 170 hours ಈಸಿ ಇತ್ತಿಜಿ ಟು ಬಿ ಆನೆಸ್ಟ್. ಫಸ್ಟ್ ಡೇ ಯಾನ್ ಮಸ್ತ್ ನೆಗೆಟಿವ್ ಪೋದಿತ್ತೆ, ಯಾನ್ ಗಿವ್ ಅಪ್ ದ ಬಗ್ಗೆ ಪೂರ ಪನೊಂದಿತ್ತೆ. ಆ್ಯಂಡ್ ಎನ್ನ ಅಮ್ಮ ಇತ್ತೇರು, ಎನ್ನ ಫ್ರೆಂಡ್ಸ್ ಇತ್ತೇರು, ಎನ್ನ ಗುರುಗಳು ಪೂರ ಇತ್ತೇರು, ಎನ್ನ ಕಾಲೇಜ್ ಸೇಂಟ್ ಎಲೋಸಿಯಸ್ ಡೀಮ್ ಟು ಯೂನಿವರ್ಸಿಟಿ ಮಾತಿರ್ಲಿರ್ತಾರೆ ಎನ್ನೊಟ್ಟಿಗೆ ಡೇ ಆ್ಯಂಡ್ ನೈಟ್. ಇತ್ತೆ ಡೇ ಮಾತೆಲ್ಲ ಬರ್ಪೇರು ಸಪೋರ್ಟ್ ಮಲ್ಪೇರು, ಆ್ಯಂಡ್ ನೈಟ್ಲ ಮಸ್ತ್ ಜನ ಬರ್ತದೆ ಎಂಕ್ ಸಪೋರ್ಟ್ ಮಲ್ತೇರು. ಸೊ ಇನ್ ದ ರೆಕಾರ್ಡ್ ಇಟ್ಸ್ ನಾಟ್ ಓನ್ಲಿ ಮೈನ್ ಬಟ್ ಇಟ್ಸ್ everyone's achievement and I'm grateful to each and everyone. Thank you.
ಪೊರ್ಲುಟೆ ಪಾತೆರುವೆರು ಭರತನಾಟ್ಯ ಮಾತ್ರ ಅತ್ತು ಬಾಕಿ ಪೊರ್ಲುಟೆ ಪಾತೆರು ಅಂಟ ಎಂಕ್ಲೆಗಿತ್ತೆ ಮುಲ್ಪ ಒಂಜಿ ಭರತನಾಟ್ಯ ಏರ್ಪಾಡು ಸರಿಯಾಯಿನ ಜಾಗೆಲ ಇಜ್ಜಿ ಅಂಟ ಈರೇನು ಬುಡು ಪೂಜೆ ಎಂಕ್ಲ ನಾಣ ಎಂಕ್ಲ ದುಂಬುದ ಕಾರ್ಯಕ್ರಮ ಒಟ್ಟು ಈರೇನು ಒಂಜಿ ಇನ್ವೈಟ್ ಮಾಡ್ತತ್ತು ಎಂಕ್ಲ ಒಂಜಿ ಅರ್ಧ ಗಂಟೆ ಅಂಡ್ಲ ಈರೇನು ಭರತನಾಟ್ಯನ ಒಂಜಿ ತೂವಡು ನೋಡ್ಪನ ಎಂಕ್ಲೆ ಆಚೆ ಉಂಡು ಅಣ್ಣಾಯ ಕುಳಾಲ್ರು ಇಂಚೆನೆತ್ತು ಆರು ಪಣ್ಣೇನು ಪಣ್ಲೆಕ್ಕೊನೆ ಮಾಡ್ಪೇರು ಆಯ್ಕಾರಣ ಆರು ಮಾಡ್ಪವೇರು ದುಂಬುತ್ತ ದಿನ ಎಂಕ್ಲೆಗೆಲ್ಲ ಬತ್ತತೀರು ಸಹಕಾರ ಕೊಡೋಣ ಅಂತ ಕೇಳೋಣ. ಥ್ಯಾಂಕ್ ಯು. ಅಷ್ಟೇ ನಮ್ಮ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರಿಗೆ ಕೂತುಕೊಳ್ಳಿ ನೀವಿಲ್ಲಿ ಬನ್ನಿ. ಇದು ಅವರು ಬೇರೆ ಯಾವುದಕ್ಕೂ ಅಲ್ಲ, ಅವರಿಗೆ ಹೆಚ್ಚು ನಾವು ಸನ್ಮಾನ ಮಾಡಿ ಅವಮಾನ ಮಾಡೋದಿಲ್ಲ. ಯಾಕೆಂತೇಳಿದರೆ ಅವರು ನೇಷನಲ್ ಲೆವೆಲ್ನಲ್ಲಿ ಅಂದರೆ ಆಲ್ ಇಂಡಿಯಾ ನಮ್ಮ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಡಾಕ್ಟರ್ BC ರಾವ್ ಅವರನ್ನ ಅವಾರ್ಡನ್ನು ಪಡೆದುಕೊಂಡವರು. ಅದು ಕರ್ನಾಟಕದಲ್ಲಿ ಕೇವಲ ಹೆಚ್ಚಿನವರಿಗೆ ಅದು 2 ಜನರಿಗೆ 3 ಜನರಿಗೇನೋ ಸಿಕ್ಕಿದ್ದು ಒಟ್ಟಾರೆ ಇಷ್ಟರವರೆಗೆ. ಅದರಲ್ಲಿ ನಮ್ಮ ಅಣ್ಣಯ್ಯ ಕುಲಾಲ್ರು ಒಬ್ಬರು. ಅಂಥವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾರಲ್ಲ, ಅದಕ್ಕೆ ಒಂದು ನೆನಪಿಸುವ ಉದ್ದೇಶದಿಂದ ಮಾತ್ರ ನಾವು ಅಣ್ಣಯ್ಯ ಕುಲಾಲ್ರಿಗೆ ಒಂದು ಶಾಲು ಹೊದಿಸಿ ಸನ್ಮಾನ ಮಾಡಿಸಬೇಕು ಅಂತ ಹೇಳುವಂಥ ಅಭಿಪ್ರಾಯದಲ್ಲಿದ್ದೇವೆ. ಬೇರೆ ಅವರ ಪರಿಚಯ ಅವರ ಇದನ್ನು ಇಲ್ಲಿ ಸೇರಿದವರಿಗೆ ಪ್ರತಿಯೊಬ್ಬರಿಗೂ ನನ್ನಿಂದ ಹೆಚ್ಚು ಗೊತ್ತಿದ್ದವರೇ ಇಲ್ಲಿ ಇರುವುದು. ಆದ ಕಾರಣ ಅವರ ವ್ಯಕ್ತಿ ಪರಿಚಯವನ್ನು ನಾನು ಮಾಡಲಿಕ್ಕೆ ಹೋಗುವುದಿಲ್ಲ, ಸಾಕು ಅಂತೇಳಿ ಅವರೇ ಹೇಳ್ತಾರೆ. ಕೂತುಕೊಳ್ಳಿ ಅಣ್ಣಯ್ಯ. ಸನ್ಮಾನವನ್ನು ಸ್ವೀಕರಿಸಿದಂಥ ಡಾಕ್ಟ್ರು ಅಣ್ಣಯ್ಯ ಕುಲಾಲ್ರವರಿಗೆ ನಮ್ಮ ಹೃತ್ಪೂರ್ವಕವಾದಂಥ ವಂದನೆಗಳು. ಇನ್ನು ಈ ಸಮಾರಂಭವನ್ನು ಸಭಿಕರನ್ನು ಎಲ್ಲರನ್ನು ಉದ್ದೇಶಿಸಿ ನಮ್ಮ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ರವರು ಅವರ ಅನಿಸಿಕೆಗಳನ್ನು ನಮಗೆ ವ್ಯಕ್ತಪಡಿಸಬೇಕು ಅಂತೇಳಿ ನಾನು ಅವರನ್ನು ಕೇಳಿಕೊಳ್ತೇನೆ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರೇ, ಡಾಕ್ಟರ್ ಪ್ರವೀಣಾಚಾರ್ಯ ಅವರೇ, ದಯಾನಂದ್ ಕತ್ತಲ್ ಸರ್ ಅವರೇ, ಸ್ವರ್ಣರಾಜ್ ಅವರೇ, ಸಮೀಮ್ ಫೈಜಿ ಅವರೇ ಮತ್ತು ಡಾಕ್ಟರ್ GK ಭಟ್ರು ಅವರೇ ಹಾಗೂ ಬಂದಿರುವಂಥ ಎಲ್ಲರೂ, ನಾವು ಸಮಾನ ಮನಸ್ಕರು ಬಂದಿದ್ದೀರಾ. ಹೌದು, ಇವತ್ತಿದ್ದು ದಿನ ಮೋಸ್ಟ್ಲಿ ವಾಸ್ ಅ ರಾಂಗ್ ಡೇ. ನಿನ್ನೆ ಮೊನ್ನೆಯಿಂದ ಹಬ್ಬ ಆಗಿ ಇವತ್ತು ಬರುವುದು ತುಂಬ ಬರಲಿಕ್ಕೆ ಕಷ್ಟ. ಹೆಚ್ಚಿನ ಅಂಶ ನಾವು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಆಯೋಜಿಸ್ಬೋದಿತ್ತು. ಇಫ್ ಯು ಹ್ಯಾಡ್ ಪ್ಲ್ಯಾಂಡ್ ಮೇ ಬಿ ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ಒಂದಷ್ಟು ಜನ ಬರ್ತಾಯಿದ್ರು. ನಾನು ಜಾಸ್ತಿ ಈ ವಿಷಯಕ್ಕೆ ಸಂಬಂಧಪಟ್ಟು ತುಂಬ ಹೊತ್ತು ಮಾತಾಡಲ್ಲ. ಬಟ್ ಒಂದು ನಮ್ಮ ಭಾರತ ದೇಶ ಎಸ್ಪೆಷಲಿ ಏಷ್ಯನ್ ಕಂಟ್ರೀಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ತೊಂದರೆ ಬರ್ತಾ ಇದೆ. ಯಾಕಂತೇಳಿದರೆ ನಮ್ಮಲ್ಲೀಗ ಸಂಭವಿಸ್ತಿರುವ 61% ಡೆತ್ ಸಾವುಗಳು ಏನಾಗ್ತಾ ಇದೆ, ಅದು ಅಸಾಂಕ್ರಾಮಿಕ ರೋಗಗಳಿಂದ ಆಗ್ತಾ ಇರೋದು. ಅಸಾಂಕ್ರಾಮಿಕ ರೋಗಗಳು ಅಂತ ಹೇಳಿದರೆ ಯಾವುದು ನಾವು ಪಡ್ಕೊಂಡು ಬಂದಂಥದ್ದು, ನಾವು ಮಾಡಿದ್ದು ಮತ್ತು ಪಡ್ಕೊಂಡು ಬಂದದ್ದು ಎರಡೂ ಸೇರ್ತದೆ. ಸ್ವಯಾರ್ಜಿತ ಮತ್ತು ಪಿತೃರ್ಜಿತ ಎರಡೂ ಆದರೆ ಸೇರಿದಾಗ ಅಸಾಂಕ್ರಾಮಿಕ ರೋಗ ಆಗ್ತದೆ. ಮುಖ್ಯವಾಗಿ ನಮ್ಮ ಜನರನ್ನು ಬಾಧಿಸ್ತಾ ಇರೋದು ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್,
ಅದು ಬಿಟ್ಟರೆ ನೆಕ್ಸ್ಟ್ ನಾವು ವಿ ಆರ್ ಬಿಕಮಿಂಗ್ ಎ ಕ್ಯಾಪಿಟಲ್, ಅಂದರೆ ನಾವು ಆ, ಮಧುಮೇಹದ ರಾಜಧಾನಿ ಆಗ್ತಾ ಇದ್ದೀವಿ ಇಡೀ ಜಗತ್ತಲ್ಲೇ. ನಮ್ಮಲ್ಲಿರುವಷ್ಟು ಮಧುಮೇಹ ಹೆಚ್ಚಿನ ಅಂಶ ಇಡೀ ಜಗತ್ತಲ್ಲೇ ಎಲ್ಲೂ ಇಲ್ಲ. ಅದು ಬಿಟ್ಟರೆ ಮತ್ತೆ ಕ್ಯಾನ್ಸರ್ಗಳು, ಸೊ ಮೂರು ಕ್ಯಾನ್ಸರ್ಗಳು ನಮ್ಮಲ್ಲಿ ಸಾಕಷ್ಟು ಜನರನ್ನು ಕೊಲ್ತಾ ಇದೆ. ಬಾಯಿ ಕ್ಯಾನ್ಸರ್ ಇರ್ಬೋದು, ಸ್ತನದ ಕ್ಯಾನ್ಸರ್ ಇರ್ಬೋದು, ಗರ್ಭಕಂಠದ ಕೊರಳಿನ ಕ್ಯಾನ್ಸರ್ ಇರ್ಬೋದು, ತುಂಬ ಜನರನ್ನು ಕೊಲ್ತಾ ಇದೆ ಇವತ್ತು. ಅದಲ್ಲದೆ ಒಂದಷ್ಟು ನಾವು ನೋಡದಂಥ ಕೇಳದಂಥ ಹೇಳಿಕೊಳ್ಳಲಾಗದಂಥ ರೋಗಗಳು, ಅಂದರೆ ಮಾನಸಿಕ ಒತ್ತಡ. ಇತ್ತೀಚೆಗೆ ಭಾರತ ದೇಶದಲ್ಲಿ ತುಂಬ ಮಾನಸಿಕ ಒತ್ತಡ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಮಾನಸಿಕ ಒತ್ತಡ ಅಂತ ಹೇಳಿದರೆ ರೋಡಲ್ಲಿ ಯಾರಾದರೂ ಏನು ಈ ಕಸದ ತೊಟ್ಟಿಯಿಂದ ತೆಗೆದು ತಿಂತಾ ಇದ್ದರೆ ಅವನು ಮಾನಸಿಕ ರೋಗಿ ಅಂತ ಹೇಳುವ ಒಂದು ಮನಸ್ಥಿತಿಯಲ್ಲಿ ನಾವಿದೆ. ಆದರೆ ನಮ್ಮ ಮನೆಯಲ್ಲೇ ನಮ್ಮ ಎದುರಿಗೆ ಹೆಚ್ಚಿನ ನಿಮಿಷ ನಾನು ಒಬ್ಬ ಆಗಿರಲೂಬಹುದು ಅನ್ನೋದನ್ನು ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಸೊ ಮಾನಸಿಕ ಒತ್ತಡ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ಇವತ್ತು 90 ವರ್ಷದ ವಯಸ್ಸಿನ ಮುದಿಯವರೆಗೆ ಎಲ್ಲರಿಗೂ ಬರ್ಬೋದು. ಅವರೆಲ್ಲರಿಗೂ ಚಿಕಿತ್ಸೆ ಅಗತ್ಯ ಇದೆ. ಒಂದಷ್ಟು ಜನರಿಗೆ ಮಾನಸಿಕ ಚಿಕಿತ್ಸೆ ಅಂದರೆ ಮಾತುಗಳ ಮೂಲಕ ಸರಿಪಡಿಸ್ಬೋದಾದರೆ ಒಂದಷ್ಟು ಜನರಿಗೆ ಮದ್ದಿನ ಮೂಲಕ ಸರಿಪಡಿಸ್ಬೋದು. ಸೊ ಎಲ್ಲೋ ನಾವು ಈ ಸರಿಪಡಿಸಬಹುದಾದಂಥ ವ್ಯವಸ್ಥೆಗಳನ್ನು ಮರೆತು ಬಿಟ್ಟು ದೊಡ್ಡ ಮಟ್ಟದ ಬೇರೆ ಕೋವಿಡ್ ಇರ್ಬೋದು, ಅದು ಇರ್ಬೋದು, ಇದು ಇರ್ಬೋದು ಅಂತ ಓಡಾಡ್ತಾ ಇದ್ವಿ. ಹೌದು, ಕೋವಿಡ್ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ತೊಂದರೆ ಕೊಟ್ಟಿತ್ತು. ಆದರೆ ನೀವೆಲ್ಲ ಗಮನಿಸಬೇಕಾದ್ರೆ ಒಂದು ವಿಶೇಷವಾದ ವಿಷಯ ಅಂತ ಹೇಳಿದರೆ, ನಾನು ಆ ಸಮಯದಲ್ಲಿ ನೋಡಲ್ ಅಧಿಕಾರ ಆಗಿದ್ದೆ ಕೋವಿಡ್ಗೆ. ವಿಶೇಷವಾಗಿ ನನಗೆ ವೈರಲ್ ಡಿಸೀಸ್ ಬಗ್ಗೆ ತರಬೇತಿ ಎಲ್ಲ ಕೊಡ್ತಾಯಿದ್ರು. ಯಾಕಂದರೆ H1N1 ಪ್ರತಿಯೊಂದು ರೋಗ ಬರುವಾಗ ನಾನು ದುರದೃಷ್ಟವಶಾದ ನೋಡಲ್ ಆಫೀಸರ್ ಆಗ್ತಾಯಿದ್ದೆ. ಸೊ ನಾನೇನು ಕಂಡುಕೊಂಡೆ ಅಂತ ಹೇಳಿದರೆ, ನಾವು ಒಂದು ಸ್ಟಡಿ ಮಾಡಿದ್ದು, ಯಾರೋ ಪತ್ರಕರ್ತರು ತುಂಬ ಅದರ ಬಗ್ಗೆ ಕೇಳ್ತಾಯಿದ್ರು, ಅದಕ್ಕೋಸ್ಕರ ಕೇಳ್ತಾ ಇದ್ವಿ, ಕೋವಿಡ್ ಸಮಯದಲ್ಲಿ ಜಾಸ್ತಿ ಜನ ಸತ್ತೋದ್ರಾ ಅಂತ. ಕೋವಿಡ್ ಸಮಯದಲ್ಲಿರ್ಬೋದು, ಅದರ ಹಿಂದಿನ ಸಮಯದಲ್ಲಿರ್ಬೋದು, ಅದರ ಮುಂದಿನ ಸಮಯದಲ್ಲಿ ಈ ವರ್ಷ ಇರ್ಬೋದು, ಸಾವುಗಳಷ್ಟೇ ಇದೆ. ಸಾಯುವ ಕಾರಣ ಬೇರೆ ಬೇರೆ ಇತ್ತು ಅಷ್ಟೇ. ಆ ಸಮಯದಲ್ಲಿ ರೋಡ್ ಆಕ್ಸಿಡೆಂಟ್ ಕಮ್ಮಿ ಇತ್ತು, ಬೇರೆ ಸಾವುಗಳು ಕಮ್ಮಿ ಇತ್ತು, ಉಳಿದ ಕೋವಿಡ್ ಸಾವುಗಳು ಜಾಸ್ತಿ ಆಯಿತು. ಈಗ ಕೋವಿಡ್ ಸಾವು ಕಮ್ಮಿ ಆಗಿದೆ, ಬೇರೆ ಸಾವುಗಳು ಜಾಸ್ತಿ ಆಗಿದೆ, ಅಂದರೆ ಹೃದಯ ಅಪಘಾತ ಇರ್ಬೋದು, ಬೇರೆ ಬೇರೆ. ಸೊ ಅಲ್ಟಿಮೇಟ್ಲಿ ನೇಚರ್ ಬ್ಯಾಲೆನ್ಸಸ್ ಎವ್ರಿಥಿಂಗ್. ಇಟ್ ಓನ್ಲಿ ವಾಟ್ ಮ್ಯಾಟರ್ಸ್ ಈಸ್ ಹೌ ಯು ಟೇಕ್ ಇಟ್. ನಾವು ಯಾವ ರೀತಿಯಲ್ಲಿ ಮಾಡಬೇಕು, ನಾವಾಗಿ ಯಾವುದನ್ನು ಪಡ್ಕೊಳ್ಬಾರ್ದು. ಸೊ ನಾವಾಗಿ ಪಡ್ಕೊಳ್ಳುವಂಥ ರೋಗಗಳಲ್ಲಿ ಒಂದು ದೊಡ್ಡ ಮಟ್ಟದ ರೋಗ ಅಂತ ಹೇಳಿದರೆ ಒಂದು ಮಧುಮೇಹ, ಒಂದು ಅಧಿಕ ರಕ್ತದೊತ್ತಡ. ಸೊ ಇದೆರಡನ್ನು ಈಗ ಭಾರತ ದೇಶದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ. ಕರ್ನಾಟಕ ಸರ್ಕಾರ, ಭಾರತ ದೇಶ ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದೆ. ಎಷ್ಟು ದುಡ್ಡನ್ನು ಈ ಬೇರೆ ರೋಗಗಳಂದರೆ ಮಲೇರಿಯಾ, ಡೆಂಗು, ಉಳಿದ TBಗೆ ಖರ್ಚು ಮಾಡ್ತದೋ ಅದಕ್ಕಿಂತ ಜಾಸ್ತಿ ದುಡ್ಡು ಇವತ್ತು ಹೈಪರ್ ಟೆನ್ಷನ್ ಮತ್ತು ಮಧುಮೇಹಕ್ಕೆ ಖರ್ಚು ಮಾಡಬೇಕಾಗ್ತದೆ. ಹೆಚ್ಚಿನ ಅಂಶ ಇನ್ನು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮದ್ದಿನ ಕಾರ್ಖಾನೆ ಮಾಡಬೇಕಾದಿತ್ತೋ ಏನೋ. ಅಷ್ಟೊಂದು ಜನರಿಗೆ ನೀವು ನಂಬಲಿಕ್ಕಿಲ್ಲ, 26.9% ಗಂಡಸರಿಗೆ, ಅಂದರೆ 100 ಜನರಲ್ಲಿ ಕಾಲು ವಾಸಿ 50%, 25%ಗಿಂತ ಜಾಸ್ತಿ ಜನರಿಗೆ ಇವತ್ತು ಡಯಾಬಿಟಿಸ್ ಇದೆ. 25% ಜಾಸ್ತಿ ಜನರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿದರೆ ನಾವೆಲ್ಲರೂ ಒಬ್ಬರು ಆಗಿರ್ಬೋದು. 30 ವರ್ಷದ ಮೇಲ್ಪಟ್ಟವರಲ್ಲಿ 25%ದಿಂದ ಜಾಸ್ತಿ ಜನರಿಗೆ ಹೈಪರ್ ಟೆನ್ಷನ್ ಇದೆ, 16%ಗಿಂತ ಜಾಸ್ತಿ ಡಯಾಬಿಟಿಸ್ ಇದೆ. ಸೊ 26%ದಷ್ಟು ಅಧಿಕ ರಕ್ತದೊತ್ತಡ, 25%ದಷ್ಟು ಅಧಿಕ ರಕ್ತದೊತ್ತಡ ಆದಾದರೆ 16%ದಷ್ಟು ಮಧುಮೇಹ ರೋಗಗಳು. ಹೆಚ್ಚಿನಂಶ ಮೇಡಮ್ ಮತ್ತೆ ಮಾತಾಡ್ತಾ ಇರುವಂಥ ಬಂಜೆತನಕ್ಕೂ ಒಂದು ದೊಡ್ಡ ಮಟ್ಟದ ಕಾರಣ ಇವತ್ತಿನ ಈ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ. ಯಾಕೆ ಅಧಿಕ ರಕ್ತದೊತ್ತಡ ಅಂತ ಹೇಳಿದರೆ ಅದು ನೇರವಾಗಿರಲಿಕ್ಕಿಲ್ಲ. ಆದರೆ ಇವತ್ತು ಅಧಿಕ ರಕ್ತದೊತ್ತಡ ಆಗಬೇಕಾದ್ರೆ ಮೇನ್ ಕಾರಣ ಸ್ಥೂಲಕಾಯ, ನಮ್ಮ ದಪ್ಪತನ, ಅಥವಾ ನಾವು ನಮ್ಮ ಅತಿ ತೂಕ, ಬೊಜ್ಜುತನ ಅಂತ ಹೇಳ್ತೀವಿ. ಸೊ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ, ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಒಂದು ರೀತಿ ಮಕ್ಕಳಿಗೆ ಅತಿಯಾಗಿ ತಿನ್ನಿಸೋದು, ಬಿಸ್ಕಿಟ್ ಕೊಡೋದು, ಸಿಹಿ ತಿನ್ನಿಸೋದು ಒಂದು ರೀತಿ ಚಟ ಆಗಿ ಹೋಗಿದೆ. ಸೊ ಇದರಿಂದಾಗಿ ಮಕ್ಕಳು ತುಂಬ ಸ್ಥೂಲಕಾಯರಾಗ್ತಾ ಇದ್ದಾರೆ. ಮುಂದಕ್ಕೆ ಅವರು ಬೆಳೆದು ಖಂಡಿತ ಈ ಡಯಾಬಿಟೀಸ್ ಅಥವಾ ಅಧಿಕ ರಕ್ತದೊತ್ತಡದಿಂದ ಬಳಲ್ಬೋದು. ಅದೇ ರೀತಿ ವಿವಿಧ ಕ್ಯಾನ್ಸರ್ ರೋಗಗಳಿಗೂ
ಬೊಜ್ಜುತನ ಒಂದು ಕಾರಣ. ಸೊ ಈ ಎಲ್ಲ ವಿಷಯಗಳನ್ನು ಗಮನಿಸುವಾಗ ಒಂದಷ್ಟು ಮಾಹಿತಿ ನಮಗೆಲ್ಲ ಗೊತ್ತಾಗಬೇಕು. ಏನು ಜಾಗ್ರತೆ ಮಾಡಿದರೆ ನಾವು ಸರಿಯಾಗ್ಬೋದು. ಒಂದಷ್ಟು ಎಷ್ಟು ಉಪ್ಪು ತಿನ್ನಬೇಕು, ಹೆಚ್ಚಿನಂಶ ನಾವು ಭಾರತೀಯರು ತಿನ್ನುವ ಉಪ್ಪು ತಿನ್ನಬೇಕಾದ ಉಪ್ಪಿನ 10 ಪಟ್ಟು ಜಾಸ್ತಿ ತಿಂತಾ ಇದ್ದೀವಿ. 5 ಗ್ರಾಮಿನಷ್ಟು ಉಪ್ಪು ಒಂದು ದಿವಸಕ್ಕೆ ತಿನ್ಬೋದು, ನಾವು 50 ಗ್ರಾಮ್ ತಿಂತೇವೆ. ಒಂದು ಸಾಂಬಾರಲ್ಲಿರುವಷ್ಟು ಉಪ್ಪು ಹೆಚ್ಚಿನ ಅಂಶ ಯಾವುದರಲ್ಲಿ ಇರಲಿಕ್ಕಿಲ್ಲ. ಅದ್ರ ಜೊತೆ ಉಪ್ಪಿನಕಾಯಿ ತಿಂತೀವಿ, ಉಪ್ಪಿನಕಾಯಿ ಜೊತೆ ಚಿಪ್ಸ್ ತಿಂತೀವಿ, ಚಿಪ್ಸ್ ಜೊತೆ ಇನ್ನೊಂದೇನೋ ತಿಂತೀವಿ. ಅಲ್ಟಿಮೇಟ್ಲಿ ದಿವಸಕ್ಕೆ ಮಿನಿಮಮ್ 15 ಗ್ರಾಮ್ ಮಿನಿಮಮ್ ತಿಂತೀವಿ ಉಪ್ಪು. ಉಪ್ಪು ಬಿಟ್ಟು ಎಣ್ಣೆ ಎಷ್ಟು ತಿಂತೀವಿ? ಮೊದಲನ ಕಾಲದಲ್ಲಿ ನಾವೆಲ್ಲ ಚಿಕ್ಕದಿರುವಾಗ ಹೆಚ್ಚಿನ ಅಂಶ ವಾರದಲ್ಲಿ ಒಂದು ದಿವಸ ಎಣ್ಣೆಯಲ್ಲಿ ಕರೆದ ಪದಾರ್ಥ ಮಾಡ್ತಾ ಇದ್ದಾರೋ ಇಲ್ಲವೋ, ಅಥವಾ ತಿಂಗಳಲ್ಲಿ ಅಥವಾ ವರ್ಷಕ್ಕೊಮ್ಮೆ ಒಂದು ದಿವಸ ಎಣ್ಣೆಯಲ್ಲಿ ಕರೆದ ಪದಾರ್ಥ. ಇವತ್ತು ದಿನ ವಡೆ ತಿಂತಾ ಇದ್ದೀವಿ. ಸೊ ಒಂದು ದಿವಸಕ್ಕೆ 28 ml ನಷ್ಟು ಎಣ್ಣೆ ಅಂಶವನ್ನು ತಗೋಬೋದು. ಇದು WHO ಸ್ಟ್ಯಾಂಡರ್ಡ್ 30 ml ಅಂತ ತಗೊಳ್ಳುವ. ಒಂದು ವಡೆ ತಿಂದರೆ ಹೆಚ್ಚಿನ ಅಂಶ ಅದಕ್ಕಿಂತ ಜಾಸ್ತಿ ಬರುತ್ತೆ. ಸೊ ದಿವಸಕ್ಕೆ 3 ವಡೆ ತಿಂದರೆ ನೀವು 3 ಪಟ್ಟು ತಿಂದಂಗಾಯಿತು. ಇನ್ನೊಂದು ಅತೀ ದೊಡ್ಡ ತೊಂದರೆ ಅಂತ ಹೇಳಿದ್ರೆ, ಇವತ್ತು ನಾವು ಮಾಡ್ತಾ ಇರುವ ವಿ ಆರ್ ಈಟಿಂಗ್ ಪಾಯ್ಸನ್, ವೈಟ್ ಪಾಯ್ಸನ್, ರಿಫೈನ್ಡ್ ಶುಗರ್. ಸೊ ರಿಫೈನ್ಡ್ ಶುಗರ್ ಅನ್ನೋದು ನಮ್ಮ ಎಲ್ಲಕ್ಕಿಂತ ದೊಡ್ಡ ತೊಂದರೆ. ನಾವು ಸಕ್ಕರೆ ಬಿಳಿ ವಿಷ ಅಂತ ಹೇಳ್ತೀವಿ, ವೈಟ್ ಪಾಯ್ಸನ್ ಅಂತ. ಸೊ ಸಕ್ಕರೆಯನ್ನು ನಿಯಂತ್ರಿಸಲೇಬೇಕು, ಸಕ್ಕರೆ ಇಂಟೇಕ್ ಕಮ್ಮಿ ಮಾಡಬೇಕು. ಅದು ದುರದೃಷ್ಟವಶಾತ್ ಏನಾಗಿದೆ ಅಂತ ಹೇಳಿದ್ರೆ, ಹುಟ್ಟಿದ ಮಗುವಿಗೆ ಸಕ್ಕರೆ ನೀರು ಕುಡಿಸುವಂಥ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ. ಸೊ ಇಂಥ ಜ್ಞಾನಗಳು ಜನರಿಗೆ ಬಂದಿಲ್ಲ ಅಂತ ಹೇಳಿದರೆ ತುಂಬ ಕಷ್ಟ. ಸೊ ನಾನು ಜಾಸ್ತಿ ಹೊತ್ತು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಈ 3 ವಿಷಯ ಹೇಳಬೇಕಿತ್ತು. ಒಂದು, ಉಪ್ಪು ಎಷ್ಟು ತಿನ್ನಬೇಕು, ಎಣ್ಣೆ ಎಷ್ಟು ತಿನ್ನಬೇಕು, ಹಾಗೂ ಸಕ್ಕರೆ ಎಷ್ಟು ತಿನ್ನಬೇಕು ಅಂತ. 2 ಕಪ್ ಚಹಾ ಕುಡಿದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಬೇಕಾದ ಸಕ್ಕರೆ ಸಿಕ್ಕಿರ್ತಾರೆ. ಅದ್ರ ಜೊತೆ ಕ್ಷೀರ ತಿಂತೀವಿ, ಕ್ಷೀರದ ಜೊತೆ ಮತ್ತೆ ಹಲ್ವಾ ತಿಂತೀವಿ, ಹಲ್ವಾ ಜೊತೆ ಇನ್ನೊಂದು ಏನೋ ತಿಂತೀವಿ, ಮತ್ತು ಪಾಯಸ ತಿಂತೀವಿ. ಆಮೇಲೆ ನನಗೆ ಶುಗರ್ ಬಂತು, ನಾನು ದಪ್ಪ ಆದೆ, ನನಗೆ ಬಂಜತನ ಬರ್ತಾ ಇದೆ ಅನ್ನುವ ಮಾತು ಕೂಡ ಹೇಳ್ತೇವೆ. ಸೊ ನಮ್ಮಲ್ಲೇ ತೊಂದರೆ ಇದೆ. ಒಂದಷ್ಟು ನಮ್ಮ ಹಿಂದಿನ ವ್ಯವಸ್ಥೆಗಳು ಏನಿತ್ತು, 20 ನಿಮಿಷದಷ್ಟು ವ್ಯಾಯಾಮ ಸರ್ಕಾರ ಹೇಳ್ತಾ ಇದೆ. ಹೆಚ್ಚಿನ ಅಂಶ ಹಿಂದಿನವರು 20 ನಿಮಿಷ ಅಲ್ಲ 18 ಗಂಟೆ ವ್ಯಾಯಾಮ ಮಾಡ್ತಾಯಿದ್ರು. ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿ ದುಡಿತಾ ಇದ್ರು. ಅವ್ರು ಎಷ್ಟು ಅಕ್ಕಿ ತಿಂದರೂ ಏನಾಗ್ತಾ ಇರಲಿಲ್ಲ. ನಾವಿವತ್ತು ಮನೆಯಲ್ಲಿ ಕೂತು ಟಿ ವಿ ನೋಡಿಕೊಂಡು ಅಷ್ಟೇ ಅಕ್ಕಿ ತಿಂದರೆ ಖಂಡಿತ ತೊಂದರೆ ಬಂದೇ ಬರುತ್ತೆ. ಸೊ ನಮ್ಮ ತಿನ್ನುವ ಏನು ಆಹಾರ ಪದ್ಧತಿ ಇದೆ ಅದು ಬದಲಾವಣೆ ಆಗಬೇಕು. ನಮ್ಮ ಜೀವನ ಶೈಲಿಗೆ ಅನುಗುಣವಾಗಿ ಬದಲಾವಣೆ ಆಗಬೇಕು. ನಾವು ತಿನ್ನುವುದು ನಮ್ಮ ಕೆಲಸ ಮ್ಯಾಚ್ ಆಗಬೇಕು. ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ನೀವು ಪಾಯಸ ತಿಂದರೆ ಕರಗೋದಿಲ್ಲ. ಬೆಳಿಗ್ಗೆ ಪಾಯಸ ತಿಂದು ಸಂಜೆ ಗಂಟೆ ಕೆಲಸ ಮಾಡಿದರೆ ಪಾಯಸ ಎಲ್ಲ ಕ್ಷೀರ ತಿಂದರೂ ತೊಂದರೆ ಇಲ್ಲ. ಸೊ ನಿಮ್ಮ ಜೀವನ ಶೈಲಿಯನ್ನು ಅನುಸರಿಸಿ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಿ. ಸರ್ಕಾರ ಹೊಸ ಪ್ರೋಗ್ರಾಮ್ ತರ್ತಾ ಇದೆ, ಗೃಹ ಆರೋಗ್ಯ ಅಂತ. ಹೆಚ್ಚಿನ ಅಂಶ ನಮ್ಮ ಮಂಗಳೂರು ಅರ್ಬನಿಗೆ ಲಾಂಚ್ ಆಗಲಿಕ್ಕೆ ಸ್ವಲ್ಪ ದಿವಸ ಹೋಗ್ತದೆ. ನಾವು ಈಗಾಗಲೇ ಗ್ರಾಮೀಣ ಮಟ್ಟದಲ್ಲಿ ಶುರು ಮಾಡಿದ್ದೇವೆ. 30 ವರ್ಷಕ್ಕೆ ಮೇಲ್ಪಟ್ಟವರು ಪ್ರತಿಯೊಬ್ಬರು ಬಂದು ನಿಮ್ಮ ರಕ್ತದೊತ್ತಡವನ್ನು ದಯವಿಟ್ಟು ಟೆಸ್ಟ್ ಮಾಡಿ. ನಮ್ಮಲ್ಲಿ ನಾವು ಬ್ಲಡ್ ಪ್ರೆಷರ್ ಟೆಸ್ಟ್ ಮಾಡೋದು ಯಾವಾಗ? ಒಂದೇ ಡಾಕ್ಟ್ರು ಮೋಸ್ಟ್ಲಿ ಆಪರೇಷನ್ಗೆ ಹಾಕಲಿಕ್ಕೆ ಮೊದಲು ಒಂದು ದಿವಸ ಟೆಸ್ಟ್ಗೆ ಪೀರಿಯಡ್ ಟೆಸ್ಟ್ ಏನು ಮಾಡ್ತಾರೆ ಅವತ್ತು ಗೊತ್ತಾಗ್ತದೆ ಒಂದೇ ಬಿ ಪಿ ಉಂಟಿಗೆ ಅಂತ. ಶುಗರ್ ಉಂಟು ಗೊತ್ತಾಗೋದು ಅದೇ ರೀತಿಯಲ್ಲಿ. ಗಾಯಲ್ಲಿ ಗಾಯ ಆಯಿತು, ಗಾಯವಾಸಿ ಆಗ್ತಾ ಇಲ್ಲ, ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ಶುಗರ್ ಉಪ್ಪೇರು ಯಾರು ಟೆಸ್ಟ್ ಮಲ್ಪು ಅಂತ. ಆದರೆ ಈ ಒಂದು ಮನಸ್ಥಿತಿಯನ್ನು ಇನ್ನು ಮೇಲೆ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರ ಒಂದು ಹೊಸ ಪ್ರೋಗ್ರಾಮ್ ಮಾಡಿದೆ, ಗೃಹ ಆರೋಗ್ಯ ಅಂತ. 30 ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ವರ್ಷಕ್ಕೊಂದು ಸಲ ಆದರೂ ನಿಮ್ಮ ರಕ್ತದೊತ್ತಡ ಮತ್ತು ಮಧುಮೇಹ ಅಂದರೆ ಹೈಪರ್ ಟೆನ್ಷನ್, ಬಿ ಪಿ ಮತ್ತು ಅಂದರೆ ಇವತ್ತು ರಕ್ತದೊತ್ತಡ ಅಂತ ಹೇಳಿದರೆ ಯಾರಿಗೂ ಗೊತ್ತಾಗಲ್ಲ, ಬಿ ಪಿ ಅಂತ ಹೇಳಿದ್ರಪ್ಪ ಗೊತ್ತಾಗತ್ತೆ. ಸೊ ಬಿ ಪಿ ಮತ್ತು ಡಯಾಬಿಟೀಸನ್ನು ಚೆಕ್ ಮಾಡಿ. ನಿಮಗೆ ರೋಗ ಬರುವವರೆಗೆ ಕಾಯಬೇಡಿ. ರೋಗ ಬಂದ ನಂತರ ಚೆಕ್ ಮಾಡಿ ಪ್ರಯೋಜನ ಇಲ್ಲ. ನಾವು ಅದಕ್ಕೆ ಪ್ರೀ ಡಯಾಬಿಟಿಕ್, ಪ್ರೀ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅಂದರೆ ಬರುವುದಕ್ಕೆ ಮೊದಲು ಗೊತ್ತಾದರೆ ಒಂದಷ್ಟು ನಮ್ಮ ಮಾರ್ಪಾಡು ಮಾಡಿದರೆ ಮಾತ್ರೆ ಇಲ್ಲದೆ ಇನ್ನೊಂದು 15 ವರ್ಷ ಮುಂದೆ ಹಾಕ್ಬೋದು. ಅದೇ ಒಂದು ಸಲ ಬಂದ ನಂತರ ಬೇರೆ ಗತಿ ಇಲ್ಲ, ಮಾತ್ರೆ ತಗೊಳ್ಳೇಬೇಕಾಗ್ತದೆ. ಸೊ ಈ 2 ವಿಷಯದ ಬಗ್ಗೆ ಮಾತ್ರ ಹೇಳ್ತೇನೆ. ಈ ಪ್ರೋಗ್ರಾಮಲ್ಲಿ ಇನ್ನೂ ತುಂಬ ಇದೆ. ನಾವು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇರ್ತೇವೆ. ಕ್ಯಾನ್ಸರ್ಗೆ ಬೇಕಾದ ನಮ್ಮಲ್ಲಿ ಏನಾಗ್ತದೆ, ಈ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಳೆ ಅಡಿಕೆ ಹಾಕೋದು ತುಂಬ ಸಾಮಾನ್ಯ. ನಾವು ತಂಬಾಕು ಅನ್ನೋದು ನಮ್ಮ ಹಾಸು ಹೊಕ್ಕಾಗಿದೆ. ನನಗೂ ಗೊತ್ತಿರಲಿಲ್ಲ ತಂಬಾಕು ಇಷ್ಟೊಂದು ದೊಡ್ಡ. ನಮ್ಮ ಅಜ್ಜಿ ಎಸಳು ಪುಗರೆ ಅಂತ ಹೇಳ್ತಾ ಇದ್ರು. ಅದನ್ನು ಕಟ್ ಮಾಡಿ ತಿನ್ನೋವಾಗ ಏನೋ ವಿಶೇಷ, ಅದು ಅದರ ಘಾಟು ವಾಸನೆ, ಕಮಟು ವಾಸನೆ ಕೇಳೋ ಖುಷಿ ಆಗ್ತಾ ಇತ್ತು. ಬಟ್ ದುರದೃಷ್ಟವಶಾತ್ ಇವತ್ತು ನಾನೇ ಅದಕ್ಕೆ ಅಧಿಕಾರಿಯಾಗಿ ಯಾರಾದರೂ ತಿಂದರೆ ಫೈನ್ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಸೊ ಯಾರು ತಂಬಾಕು ಸೇವನೆ ಮಾಡಬೇಡಿ. ನೀವು ಹೊರಗಡೆ ಮಾಡಿದ್ದಾದರೆ ಈಗ ಫೈನ್ ಜಾಸ್ತಿ ಆಗಿದೆ. 1,000 ರೂಪಾಯಿ ನಾವು ಫೈನ್ ಹಾಕ್ತೀವಿ ಸಿಕ್ಕಿಬಿದ್ರೆ, ನೀವು ಸಿಗರೇಟ್ ಎಳಿತಾ ಸಿಕ್ಕಿಬಿದ್ರೆ. ಸೊ ತುಂಬಾ ಕಮ್ಮಿ ಆಗಿದೆ. ಸೊ ಯಾಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ತಂಬಾಕಿನಿಂದ ಸಾಕಷ್ಟು ಕ್ಯಾನ್ಸರ್ ರೋಗ ಬರುತ್ತೆ. ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ಗೆ ಕೂಡ ಒಂದಷ್ಟು ಕಾರಣಗಳಿವೆ. ಸೊ ಈ ಎಲ್ಲವನ್ನು ಗಮನಿಸಿ ಸರ್ಕಾರ ಒಂದು ಪ್ಯಾಕ್ಡ್ ಪ್ರೋಗ್ರಾಮ್ ಮಾಡಿದೆ. ಹೆಚ್ಚಿನ ಅಂಶ ನಾನು ಸರ್ಕಾರದ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ, ನಾನು ಜಸ್ಟ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ದೇನೆ. ಅಸಾಂಕ್ರಾಮಿಕ ಕಾಯಿಲೆಗಳು ಅನ್ನೋದು ಮುಂದಕ್ಕೆ ಎಷ್ಟು ದೊಡ್ಡ ತೊಂದರೆ ಮಾಡ್ಬೋದು ಅಂತ ಹೇಳಿದರೆ, ನಮ್ಮಲ್ಲಿ ಈಗೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಅವನು 20 ವರ್ಷದವನು ಸತ್ತ, 30 ವರ್ಷದವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ, 40 ವರ್ಷದವನು ಮಾತಾಡ್ತಾ ಬಿದ್ದು ಸತ್ತ. ಯಾಕೆ ಸಾಯ್ತಾ ಇದ್ದಾರೆ ಅಂತ ಹೇಳಿದರೆ, ದೆರ್ ಈಸ್ ಅ ರೀಸನ್. ನಾವು ಇದರ ಬಗ್ಗೆ ಕೂಡ ಸಾಕಷ್ಟು 3 ತಿಂಗಳಲ್ಲಿ ಸಾಕಷ್ಟು ಡಾಟಾ ಸಂಗ್ರಹಿಸಿದ್ದೇವೆ. ಸೊ ಯಾವುದೇ ಗಾಬರಿ ಪಡುವಂಥ ವಿಷಯ ಇಲ್ಲ. ಯಾರ್ಯಾರು ಜಾಗ್ರತೆ ಮಾಡಲಿಲ್ಲ ಅವರಿಗೆ ಮಾತ್ರ ತೊಂದರೆ ಆಗಿದೆ. ದಯವಿಟ್ಟು ನಿಮ್ಮ ರಕ್ತದೊತ್ತಡ, ಮಧುಮೇಹ ಮತ್ತು 30 ವರ್ಷ ಮೇಲ್ಪಟ್ಟವರು ನಿಮ್ಮ ವೈದ್ಯರ ಹತ್ರ, ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಬ್ರೆಸ್ಟ್ ಸ್ಕ್ಯಾನ್ ಮತ್ತು ಉಳಿದಂತೆ ಸರ್ವೈಕಲ್ಗೆ ಸಂಬಂಧಪಟ್ಟಂಥ ಪರೀಕ್ಷೆ ಮಾಡಿಸ್ಕೊಳ್ಳಿ. ಹೆಚ್ಚಾಗಿ ಹೇಳಿಕೊಳ್ಳದೆ ನಮಗೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಕೂಡ ನಮ್ಮ ಸುರ್ಪದಿಗೆ ಬರ್ತದೆ, ಅಲ್ಲಿ ಹೋಗೋ ಬೇಜಾರಾಗ್ತದೆ. ನಮ್ಮಲ್ಲಿ ತುಂಬ ಬರುವ ರೋಗಿಗಳು ಕಟ್ಟಕಡೆಯ ಪರಿಸ್ಥಿತಿಯಲ್ಲಿ ಬರ್ತಾರೆ. ಕ್ಯಾನ್ಸರ್ ಇವತ್ತು ಟ್ರೀಟೇಬಲ್, ಅದಕ್ಕೂ ಸರ್ಕಾರ ದುಡ್ಡು ಖರ್ಚು ಮಾಡ್ತಾ ಇದೆ, ಫ್ರೀಯಾಗಿ ಚಿಕಿತ್ಸೆ ಒದಗಿಸ್ತದೆ, ಬರುವಾಗ ಲೇಟ್ ಆಗ್ತಾಯಿದೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಅಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಮಾತಾಡಬೇಕಾದ್ರೆ ಹೆಚ್ಚಿನ ಅಂಶ 2 ದಿವಸ ಬೇಕಾಗ್ಬೋದು, ಅಷ್ಟೊಂದು ಇದೆ ಅದರಲ್ಲಿ. ಆದರೂ ಒಂದು ಇವತ್ತಿನ ಟೇಕ್ ಹೋಮ್ ಮೆಸೇಜ್, ಯಾರಾದರೂ ನಿಮ್ಮ ಫ್ರೆಂಡ್ಸ್ 30 ವರ್ಷ ಮೇಲ್ಪಟ್ಟವ್ರು ಇದ್ದರೆ ಅವ್ರದ್ದೊಂದು BP ಟೆಸ್ಟ್ ಮಾಡಲಿಕ್ಕೆ ಹೇಳಿ, ಅವ್ರದ್ದು ಒಮ್ಮೆ ಶುಗರ್ ಟೆಸ್ಟ್ ಮಾಡಲಿಕ್ಕೆ ಹೇಳಿ. ಹೆಚ್ಚಿನ ಅಂಶ ವರ್ಷಕ್ಕೆ 1 ಸಲ ಇಷ್ಟು ಮಾಡಿದರೆ ಒಂದಷ್ಟು ರೋಗಗಳನ್ನು ನಾವು ತಡೆಗಟ್ಟಬಹುದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತುಂಬ ತಾಳ್ಮೆಯಿಂದ ಕೇಳ್ತಾ ಕೂತಿದ್ದೀರಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಆಲ್. ಯಾಕೆ ಅಂತ ಹೇಳಿದರೆ, ನನ್ನ ಈಗಿನ ಪ್ರೋಗ್ರಾಮ್ ಮೊದಲೆಲ್ಲ ಎಲ್ಲೋದ್ರೂ ನಾನು ಸೊಳ್ಳೆ ಬಗ್ಗೆ ಮಾತಾಡ್ತಾ ಇದ್ದೆ. ಯಾಕಂದರೆ ಆಗ ಮಲೇರಿಯಾ ಡೆಂಗ್ಯೂಗೆ ಅಧಿಕಾರಿ ಆಗಿದ್ದೆ. ಈಗ ಮಲೇರಿಯಾ ಡೆಂಗ್ಯೂ ಸೇರಿದಂತೆ ಇದೆಲ್ಲದಕ್ಕೂ ನನ್ನ ವ್ಯಾಪ್ತಿಯಲ್ಲಿ ಬರುತ್ತೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೇನೆ. ತುಂಬ ನಮ್ಮಲ್ಲಿ ನಾವೆಲ್ಲ ಬುದ್ಧಿವಂತರು ಅಂತ ಹೇಳ್ತೇವೆ, ಆದರೆ ನಮ್ಮಲ್ಲಿ ಬರುವ ರೋಗಿಗಳದ್ದು BP ನೋಡಿದರೆ 200, 250, 140ರಲ್ಲಿ ಬರ್ತಾರೆ. ಯಾರೂ 140, 95ರಲ್ಲಿ ಬರ್ತಾ ಇಲ್ಲ. ಸೊ ಜನ 140, 95ರಲ್ಲಿ ಇರುವಾಗ ವೈದ್ಯರ ಹತ್ರ ಬರಬೇಕು. ಡಯಾಬಿಟೀಸ್ 130 ಹಸಿ ಹೊಟ್ಟೆಯಲ್ಲಿರುವಾಗ ಬರಬೇಕು. ಆಗ ಗೊತ್ತಾದರೆ ಒಂದಷ್ಟು ರೋಗಗಳನ್ನು ದೂರ ಮಾಡ್ಬೋದು, ಕಾಂಪ್ಲಿಕೇಶನ್ಗಳನ್ನು ಕಮ್ಮಿ ಮಾಡ್ಬೋದು ಅನ್ನೋ ಆಸೆಯಲ್ಲಿ ಮಾತ್ರ ಹೇಳಿದ್ದೇನೆ. ಎಲ್ಲ 30 ವರ್ಷ ಮೇಲ್ಪಟ್ಟವರು ಉಚಿತವಾಗಿ ಪರೀಕ್ಷೆ ಇರ್ತದೆ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ. ಸೊ ಪ್ಲೀಸ್ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವ್ ಮಿ ಆಪರ್ಚುನಿಟಿ. ಥ್ಯಾಂಕ್ ಯು ಆಲ್, ಎಸ್ಪೆಷಲಿ ಫಾರ್ ಪುಟ್ಟಣ್ಣ ಪ್ರತಿಷ್ಠಾನ ಸಂಸ್ಥೆ. ಮುನ್ಸೂಚನೆ ಇದೆಲ್ಲ ಅವರು ಹೇಳಿದ್ದಲ್ಲಿ ಈಗ ರೋಗಗಳ ವಿಷಯ ಹೇಳಿರ್ಬೋದು, ಬಾಕಿದ್ದ ಇದಕ್ಕೆಲ್ಲ ಹೇಳಿರ್ಬೋದು. ಯಾಕೆ ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು, ಬ್ಲಡ್ ಪ್ರೆಷರ್ ಇದು ಮಾಡಬೇಕು ಅಂತೆಲ್ಲ ಹೇಳೋದು ಎಲ್ಲ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದಾಗೆ, ಮುಂಜಾಗ್ರತೆಯಾಗಿ ಯಾವೆಲ್ಲ ವ್ಯಕ್ತಿಗಳು ಅವರ ಜೀವನದಲ್ಲಿ ಅನುಸರಿಸಿಕೊಂಡು ಬರಬೇಕು ಅಂತ ಹೇಳುವುದನ್ನು ಸವಿಸ್ತಾರವಾಗಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಹೇಳಿದ್ದಾರೆ. ಇನ್ನು ಸರಿಯಾದ ಅದರ ಚಿಕಿತ್ಸೆ ರೋಗಗಳು ಬಂದ ನಂತರ ಏನು ಮಾಡಬೇಕು ಅಂತ ಹೇಳೋದನ್ನು ಡಾಕ್ಟರ್ ರವೀಶ್, ಹಿರಿಯ ಸ್ತ್ರೀರೋಗ ತಜ್ಞೆ, ನೋವಾ IVF ಇವರು ಹೇಳಲಿಕ್ಕಿದ್ದಾರೆ. ಅದರಿಂದ ಮೊದಲು ಈಗ ಧನ್ಯವಾದಗಳು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ರವರಿಗೆ. ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತೀನಿ. ನೋವಾ ಸಂಸ್ಥೆಯವರು ಈ ಎಲ್ಲ ಕಾರ್ಯಕ್ರಮ ಆಯೋಜಿಸಿದವರು, ಹಾಗಾಗಿ ಅದು ಗೌರವ ನೋವಾ ಸಂಸ್ಥೆ ಕಡೆಯಿಂದ. ಹಾಗೆ ಬಂಟ್ವಾಳ ಯುವ ವೇದಿಕೆ ಇಡೀ ತಂಡ ಸುಕುಮಾರ್ ಅಧ್ಯಕ್ಷರಲ್ಲಿ ಬಂದಿದ್ದಾರೆ. ದಯವಿಟ್ಟು ಅವರು ಬಂದು ನಮ್ಮ ನವೀನ್ ಕುಲಾಲ್ ಅವರಿಂದ ಒಂದು ಗುಲಾಬಿ ಹೂವನ್ನು ಸ್ವೀಕರಿಸಬೇಕು. ಇಡೀ ಬಂಟ್ವಾಳ ಯುವ ವೇದಿಕೆ ಪರವಾಗಿ ಅವರೆಲ್ಲ ತಂಡದವರೇ ಬಂದಿದ್ದಾರೆ, ಅವರಿಗೆಲ್ಲರಿಗೂ ಕೊಡ್ಬೋದು.
ಸುಕುಮಾರ್ ಹಾಗೂ ಯುವ ವೇದಿಕೆ ಬಂಟ್ವಾಳದವರಿಗೆ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲು ಬಯಸ್ತೇವೆ. ಹೋಟೆಲ್ ಡಿಂಕಿ ಡೈನ್ನ ಮಾಲಕರಾದಂಥ ಸುವರ್ಣರವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಹೇಳಬೇಕು ಅಂತೇಳಿ ಕೇಳಿಕೊಳ್ತೇವೆ. ನನ್ನ ಎಡಬಲದಲ್ಲಿರುವಂಥ ಗೌರವಾನ್ವಿತ ವೈದ್ಯರೇ ಹಾಗೂ ನನ್ನ ಆತ್ಮೀಯ ಮಿತ್ರರಾದಂಥ ದಯಾನಂದ ಕತ್ತಲ್ ಸರ್ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧು ಮಿತ್ರರೇ, ಇಲ್ಲಿ ನನ್ನ ಪಾತ್ರ ಏನು ಅಂತ ನಾನು ಆಗದಿಂದ ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕೆಂತೇಳಿದರೆ ಇವತ್ತಿನ ಕಾರ್ಯಕ್ರಮ ವೈದ್ಯರಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಬಂದಂಥವರು ಕೂಡ ವೈದ್ಯರು ಏನು ಹೇಳ್ತಾ ಇದ್ದಾರೆ ಕೇಳುವ ಅಂತ ತುಂಬ ಆಸಕ್ತಿಯಿಂದ ಬಂದವರೆಲ್ಲ ಇದ್ದಾರೆ. ಆದರೂ ಕೂಡ ನೋವಾ ಹಾಗೂ ಕುಲಾಲ ಪ್ರತಿಷ್ಠಾನ, ನಮ್ಮ ಡಿಂಕಿ ಡೈ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ನನ್ನನ್ನು ಕೂಡ ಒಂದು ವೇದಿಕೆಯಲ್ಲಿ ಕೂರಿಸಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಯಾಕೆಂತೇಳಿದರೆ ಕಾರ್ಯಕ್ರಮಗಳು ವಿವಿಧ ರೀತಿಯ ಕಾರ್ಯಕ್ರಮ ಭಾಳಷ್ಟು ಆಗ್ತಾಯಿದೆ. ಆದರೆ ಜನರಿಗೆ ಪ್ರಯೋಜನ ಆಗುವಂಥ ಕಾರ್ಯಕ್ರಮಗಳು ಯಾವುದು ಅಂತ ನೋಡಲಿಕ್ಕೆ ಹೋದಾಗ ಇಂಥ ಒಂದು ಅಪೂರ್ವವಾದಂಥ ಒಂದು ಕಾರ್ಯಕ್ರಮವೇ ಅದು ಜನೋಪಯೋಗಿ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಒಂದು ಶಬ್ದ ಇದೆ, ಬಂಜೆತನ ಅಂತ. ಈ ಬಗ್ಗೆ ಕಾರ್ಯಕ್ರಮ ಮಾಡಿದ್ದನ್ನು ನಾನು ಎಲ್ಲಿ ನೋಡಲಿಲ್ಲ. ವಿಶೇಷವಾಗಿ ಇದಕ್ಕೆ ಸಂಬಂಧಪಟ್ಟವರನ್ನು ಕರೆದು ಅವರಿಗೆ ಸೂಕ್ತವಾದಂಥ ಒಂದು ಸಲಹೆ ಸೂಚನೆ ಕೊಟ್ಟು ಆ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡೋದನ್ನೇ ಇವತ್ತು ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ನನಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಡಾಕ್ಟ್ರು ಬೇಕಾದಷ್ಟು ಹೇಳಿದ್ದಾರೆ. ಒಂದು ಸರಳ ಭಾಷೆಯಲ್ಲಿ ಎಲ್ರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನವೀನ್ ಚಂದ್ರರವರು ಹೇಳಿದ್ದು ನನಗೆ ಕೂಡ ಬಹಳ ಖುಷಿಯಾಯಿತು. ಎಷ್ಟೋ ವಿಷಯಗಳು ನಮಗೆ ತಿಳಿದೇ ಇರುವಂಥದ್ದು ಕೂಡ ತಿಳಿಯುವಂಥ ಒಂದು ಸಂದರ್ಭ ಬಂತು. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇದೆ. ನಮ್ಮ ಆರೋಗ್ಯವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕಾಪಾಡಬೇಕು ಅಂತ ಎಲ್ರಿಗೂ ಮನಸ್ಸಿದೆ. ಆದರೆ ಕೆಲವೊಂದು ಸಲ ಸಣ್ಣ ಸಣ್ಣ ದುರ್ಬುದ್ಧಿಯಿಂದಾಗಿ ಅದು ಮಿತಿಮೀರಿ ಕೂಡ ಹೋಗುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ನನ್ನನ್ನೇ ನಾನು ಹೇಳಬೇಕಂತ ಹೇಳಿದರೆ, ಈಗ ನಾವು ಏನು ಹೃದಯ ಸ್ತಂಭನ, ಹಾರ್ಟ್ ಅಟ್ಯಾಕ್, ಬೇರೆ ಬೇರೆ ಶಬ್ದದಲ್ಲಿ ನಾವು ಏನು ಹೇಳ್ತಾ ಇದ್ದೇವೋ ಇದು ಈಗ ಜಾಸ್ತಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗೇನಿಲ್ಲ, ಹುಟ್ಟಿದವ ಸಾಯಲೇಬೇಕು. ಪುರಾತನವಾಗಿ ಹೇಳೋದಾದರೆ ನನ್ನ ತಂದೆಯನ್ನು ಕೂಡ ನೋಡಿದಂಥ ಒಂದು ಸರಿ ನೆನಪು ಕೂಡ ಇಲ್ಲ. ಅಷ್ಟು ಬಾಲ್ಯದಲ್ಲಿ ನನ್ನ ತಂದೆ ಹೃದಯ ಸ್ತಂಭನದಿಂದ ತೀರಿ ಹೋಗಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಆಗಲೂ ಇತ್ತು, ಈಗಲೂ ಉಂಟು. ಕಾರಣಗಳು ಮಾತ್ರ ಸ್ವಲ್ಪ ಬೇರೆ ಬೇರೆ ಇರ್ಬೋದು. ಆಗ ಒಂದು ತೀರಿ ಹೋದರೆ ಹೃದಯ ಸ್ತಂಭನ ಆದರೆ ಆಗ ಹೇಳ್ತಿದ್ರು, ನಮ್ಮ ತುಳುವಿನಲ್ಲಿ ಹೇಳ್ತಿದ್ರು, ಅವು ಕುಲೆಪೆಟ್ಟುಬಾಂಡಿಗೆ ಅಂತ. ಅಂದರೆ ಯಾವ ರೀತಿ ಈಗ ನೋಡಿ, ಈಗ ಬದಲಾಗಿದೆ. ಈಗ ಕಾಮನ್ ಆಗಿ ಬಿಟ್ಟಿದೆ ಹಾರ್ಟ್ ಅಟ್ಯಾಕ್ ಅಂದ್ಬಿಟ್ಟು. ಸೊ ಇದು ಮೊದಲು ಇತ್ತು, ಈಗಲೂ ಉಂಟು. ಸಾಯೋದು ಅದನ್ನೇ ನಾವು ಹೇಳೋದು, ಹುಟ್ಟಿದವ ಸಾಯಲೇಬೇಕು, ಒಂದಲ್ಲ ಒಂದು ದಿವಸ ಬೇರೆ ಬೇರೆ ಕಾರಣಗಳಿಂದ ಸಾಯಬೇಕು. ಈಗ ನಮ್ಮ ಡಾಕ್ಟ್ರ್ ಹೇಳಿದರು, ಉಪ್ಪು 5 ಗ್ರಾಮ್ ತಿನ್ನಿ, ಎಣ್ಣೆ 28 ml ತಗೊಳ್ಳಿ, ಸಕ್ಕರೆ ತೆಕ್ಕೊಳ್ಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ರುಚಿಗೆ ಬೇಕಾಗಿ ನಾವು ತಿನ್ನಲೇಬೇಕಾಗ್ತದೆ, ತೆಕ್ಕೊಳ್ಳಿ ಅಂತ. ಅದೇ ಸಕ್ಕರೆಯಲ್ಲಿ ಏನಿದೆ ಅಂತ, ಸಲ್ಫರ್ನಂಥ ಒಂದು ರಾಸಾಯನಿಕ ವಸ್ತು, ಅದನ್ನು ಬಿಳುಚಿ ಮಾಡಲಿಕ್ಕೆ ಯೂಸ್ ಮಾಡೋದ್ರಿಂದಾಗಿ ಅದು ಸಕ್ಕರೆ ನಮಗೆ ಬೇಡ. ಸಕ್ಕರೆ ಮಾಡುವುದು ನಾವು ಕಬ್ಬಿನಿಂದ, ಅದು ಬೆಲ್ಲ ಮತ್ತು ಸಕ್ಕರೆ. ಹಾಗಾದರೆ ಮೂಲ ಯಾವುದು ಅಂತ, ಕಬ್ಬು. ಹಾಗಾದರೆ ಕೊನೆಗೆ ನಾವು ತಿಂತಾ ಇರುವಂಥದ್ದು ಯಾಕೆ ಹಾಗೆ ಆಯಿತು? ಅದೇ ಸಿಹಿ ನಮಗೆ ಬೆಲ್ಲದಲ್ಲಿ ಉಂಟು, ಕಬ್ಬಿನಲ್ಲಿ ಉಂಟು, ಎಲ್ಲ ಕಡೆಯಲ್ಲಿ ಉಂಟು. ಬಟ್ ನಾವು ಸಕ್ಕರೆ ಯಾಕೆ ಯೂಸ್ ಮಾಡ್ತೇವೆ, ಸಕ್ಕರೆ ನಮಗೆ ಯಾಕೆ ಬೇಕು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಅದನ್ನು ಬದಲಿಸಲಿಕ್ಕೆ ಆಗ್ತದಾ ಅಂತೇಳಿದರೆ, ನಮಗೆ ಹ್ಯಾಬಿಟ್ ಆಗಿದೆ. ಈ ಹ್ಯಾಬಿಟ್ನಿಂದ, ಬೇರೆ ಬೇರೆ ಹ್ಯಾಬಿಟ್ನಿಂದ ಕಾಯಿಲೆಗಳನ್ನು ನಾವು ಆಹ್ವಾನ ಮಾಡ್ತಾ ಇದ್ದೇವೆ ಅಂತ. ನಾನೊಬ್ಬ ಹೋಟೆಲ್ ಉದ್ಯಮಿಯಾಗಿ ಹೇಳಲಿಕ್ಕೆ ಇಷ್ಟೇ ಬಯತಿದ್ದೇನೆ. ಇವತ್ತಿನ ಮಾರ್ಕೆಟ್ನಲ್ಲಿರುವಂಥ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಿ, ಎಲ್ಲವೂ ಕೂಡ ಕಲಬೆರಕೆಯಿಂದ ತುಂಬಿ ಹೋಗಿದೆ. ತುಂಬ ನೋವಾಗ್ತಾ ಇದೆ. ಅಂಥ ವಸ್ತುಗಳನ್ನು ತಂದು ನಾವಿಲ್ಲಿ ಉತ್ಪನ್ನಗಳನ್ನು ಮಾಡಬೇಕಾಗ್ತದೆ.
ಎಲ್ರಿಗೂ ಗೊತ್ತು ನಾವು ಯಾವ ಒಂದು ಎಣ್ಣೆಯನ್ನು ನಾವು ಉಪಯೋಗಿಸ್ತಾ ಇದ್ದೇವೋ ಅದು ಎಲ್ಲವೂ ಕಲಬೆರಕೆ. ಮಾರ್ಕೆಟ್ನಿಂದ ಯಾವುದೇನು ತನ್ನಿ, ಯಾವುದೇ ಬ್ರ್ಯಾಂಡ್ ಇರಲಿ, ಅದನ್ನು ನಾವು ಕಾರ್ಡನ್ನು ಸ್ವೀಕಾರ ಮಾಡ್ತೇವೆ. ಹೆಸರಿಗೆ ಒಂದು ಬ್ರ್ಯಾಂಡ್ ಅಂತ ಕೊಡ್ತೇವೆ. ಆ ಬ್ರ್ಯಾಂಡ್ನವರಿಗೆ ಕೂಡ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಕಡಿಮೆ ದರದಲ್ಲಿ ಇನ್ನೊಂದು ಬ್ರ್ಯಾಂಡ್ನವರು ಮಾಡಿದಾಗ ಇವರು ಕೂಡ ಅದನ್ನು ಕಲಬೆರಕೆ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗಳು ಬಂದಿದೆ ಅಂತ ಹೇಳ್ಬೋದು. ನಾನು ತುಂಬ ಸಲ ಮೀಟಿಂಗ್ನಲ್ಲಿ ಹೇಳಿದ್ದೇನೆ, ಜಿಲ್ಲಾಡಳಿತ ಕೂಡ ತಿಳಿಸಿದ್ದೇನೆ, ದಯವಿಟ್ಟು ನಮ್ಮ ಮಂಗಳೂರಿಗೆ ಒಂದು ಉತ್ತಮವಾದಂಥ ಸುಸಜ್ಜಿತವಾದಂಥ ಒಂದು ಲ್ಯಾಬೊರೇಟರಿ ಬೇಕು ಅಂತ. ಇಂಥ ಕಲಬೆರಕೆ ವಸ್ತುಗಳನ್ನು ಬಂದಾಗ ಅಂಥ ಲ್ಯಾಬೊರೇಟರಿಗಳನ್ನು ಅದನ್ನು ಟೆಸ್ಟ್ ಮಾಡಿ ಮತ್ತೆ ಸಾರ್ವಜನಿಕ ತಿಳಿವಾಗಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸುವಂಥದ್ದು ನಮ್ಮ ಕರ್ತವ್ಯ. ಈಗ ಮೈಸೂರಿನಲ್ಲಿ ಇದೆ CFTRI ಅಂತ, ಅಲ್ಲಿ ಒಂದು ಉತ್ತಮವಾದಂಥ ಸುಸಜ್ಜಿತವಾದಂಥ ಒಂದು ಲ್ಯಾಬೊರೇಟರಿ ಇದೆ. ಮಂಗಳೂರಿನಲ್ಲಿ ಅದು ಬೇಕು. ನಮ್ಮ ಜಿಲ್ಲಾಡಳಿತ ಇತ್ತ ಕಡೆ ಒಂದು ಸ್ವಲ್ಪ ಗಮನ ಹರಿಸಬೇಕು. ಮಾರ್ಕೆಟ್ನಲ್ಲಿ ಸಿಗುವಂಥ ಎಲ್ಲ ವಸ್ತುಗಳು ಕೂಡ ಇವತ್ತು ಕಲಬೆರಕೆ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ನಮ್ಮಂಥ ಹೋಟೆಲ್ಗರಿಗೆ ತುಂಬ ಸಮಸ್ಯೆ ಆಗಿದೆ. ನಾವು ಆ ವಸ್ತುಗಳನ್ನು ತೆಗೆದುಕೊಂಡು ನಮ್ಮದು ಲ್ಯಾಬ್ಗೆ ಹೋದರೆ ನಮ್ಮದು ಕಲಬೆರಕೆ ಅಂತ ಬರ್ತದೆ. ಯಾಕೆಂತ ಹೇಳಿದರೆ ನಾವು ಉಪಯೋಗಿಸಿದಂಥ ಎಲ್ಲ ವಸ್ತುಗಳು, ಮಾರ್ಕೆಟಲ್ಲಿರುವ ವಸ್ತುಗಳು ಅದು ಕಲಬೆರಕೆಯಲ್ಲಿದೆ. ಉದಾಹರಣೆಗೆ ನಾವು ದಿನ ಯೂಸ್ ಮಾಡುವಂಥದ್ದು ಒಂದು ಬೆಣ್ಣೆ ಇರ್ಬೋದು. ಈ ಬೆಣ್ಣೆಯಲ್ಲಿ ಕೂಡ ಹಾಗೆ 10 kg ಬೆಣ್ಣೆಯಲ್ಲಿ 8 kg ಬೆಣ್ಣೆ ಇರ್ತದೆ, 2 kg ಬಟಾಟೆ ಇರ್ತದೆ. ಅದು ಇದಕ್ಕೆ ತೊಂದರೆ ಇಲ್ಲ, ಬಟಾಟೆ ಕೂಡ ನಾವು ತಿನ್ನುವಂಥದ್ದೇ. ಸಮಸ್ಯೆಯಲ್ಲಿ ಅಂತ ಹೇಳಿದರೆ ಅದೇ ಬಟಾಟೆಯ ಬದಲಿಗೆ ಇನ್ನೊಂದು ವಸ್ತುಗಳು ಬಂದರೆ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಎಲ್ರಿಗೂ ಗೊತ್ತಿದೆ. ಈಗಿರುವಂಥ ಕಲರ್ಗಳು ಬೇಕಾದಷ್ಟು, ಅದು ಫ್ರೂಟ್ ಗ್ರೇಡ್ ಕಲರ್ ಅಂತ ಮಾತ್ರ ಲೇಬಲ್ನಲ್ಲಿದೆ, ಅದು ನಿಜವಾಗಿ ಫ್ರೂಟ್ ಗ್ರೇಡ್ ಕಲರ್ ಅಲ್ಲ. ಯಾರು ತಯಾರು ಮಾಡ್ತಾ ಇದ್ದಾರೋ ಅವರು ಬಹಿರಂಗವಾಗಿ ತುಂಬ ಏನು ಭಯ ಇಲ್ಲದೆ ಮಾಡ್ತಾರೆ, ಮಾರ್ಕೆಟ್ನಲ್ಲಿದ್ದಾರೆ. ಅದನ್ನು ಟೆಸ್ಟ್ ಮಾಡಬೇಕಾದದ್ದು ಯಾರು? ಅದನ್ನು ಮಾಡ್ತಾ ಇಲ್ಲ. ಇದರ ಬಗ್ಗೆ ನಾವು ಚಿಂತನೆಗಳನ್ನು ಮಾಡಬೇಕಾಗ್ತದೆ. ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯ ಆದ್ದರಿಂದಾಗಿ ಈ ಪ್ರಸ್ತಾವವನ್ನು ನಾನು ಇಲ್ಲಿ ತೆಗಿತಾ ಇದ್ದೇನೆ. ಮುಖ್ಯವಾಗಿ ನನ್ನ ಜೊತೆಗಿರುವಂತಹ ಡಾಕ್ಟ್ರು ತುಂಬ ಹೋರಾಟಗಾರರು. ಬಾಲ್ಯದಿಂದಲೂ ಕೂಡ ಅವರ ರಕ್ತದಲ್ಲೇ ಈ ಹೋರಾಟ ಎಂಬುದು ಸೇರಿ ಹೋಗಿದೆ. ಯಾಕೆಂತೇಳಿ ಎಷ್ಟೋ ವರ್ಷದಿಂದ ಅವರ ಜೊತೆಗಿದ್ದುಕೊಂಡು ಅವರ ನೇರ ಸಂಪರ್ಕವನ್ನು ಪಡೆದು ಅವರ ಜೊತೆಗಿರುವುದರಿಂದಾಗಿ ಅವರ ವಿಷಯದಲ್ಲಿ ನನಗೆ ಗೊತ್ತಿದೆ. ಇವತ್ತು ಅವರು ವೃತ್ತಿಯಲ್ಲಿ ಡಾಕ್ಟರ್ ಆದರೂ ಕೂಡ ಸಮಾಜಕ್ಕೆ ಬೇಕಾದಂಥ ಎಂತೆಂಥ ಕೆಲಸಗಳನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಎಂಬುದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ. ನಾಡು ನುಡಿ ಜಲ ನೆಲ ಎಲ್ಲದರ ಬಗ್ಗೆ ಕೂಡ ಬಹಳಷ್ಟು ಚಿಂತನೆಯನ್ನು ಮಾಡುತ್ತಿರುವಂಥ ಓರ್ವ ವ್ಯಕ್ತಿ ಅಂತ ಹೇಳಿದರೆ ಅದು ನಮ್ಮ ಡಾಕ್ಟರ್ ಕುಲಾಲ್. ನಾನು ಎಲ್ಲಿ ಕೂಡ ಇದನ್ನು ಸಮರ್ಥನೆ ಮಾಡಲಿಕ್ಕೆ ಇದ್ದೇನೆ. ಈ ಚಿಂತನೆಗಳು ಎಲ್ಲರ ಹತ್ರ ಬರಬೇಕು. ಸಮಾಜಕ್ಕೆ ಬೇಕಾದಂಥ ಒಂದು ಏನಾದರೂ ಒಂದು ಕರ್ತವ್ಯಗಳನ್ನು ಮಾಡಬೇಕು. ನಾವು ಸಾಯುವ ಮೊದಲು ಈ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಎಂಬ ಒಂದು ಛಲದಿಂದ ಇದ್ದಾರೆ. ಅದಕ್ಕೆ ಬೇಕಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು 3ನೇ ಅತಿ ಪ್ರತಿಷ್ಠಿತವಾದಂಥ ಒಂದು ಸನ್ಮಾನ, ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇತ್ತೀಚೆಗೆ. ಇದು ನಮಗೆಲ್ಲರಿಗೂ ಹೆಮ್ಮೆ ಕೊಡುವಂಥ ವಿಷಯ. ಅದು ಎಲ್ರಿಗೂ ಸಿಗುವಂಥದ್ದಲ್ಲ. ಯಾರು ತನ್ನ ಪ್ರಾಮಾಣಿಕವಾದಂಥ ಒಂದು ದುಡಿಮೆಯನ್ನು ಇದಕ್ಕೆ ಒಂದು ಅರ್ಪಿಸ್ತಾ ಇದ್ದಾರೋ ಅವರಿಗೆ ಯೋಗ್ಯವಾದಂಥ ಸನ್ಮಾನ ನಮ್ಮ ನಾಗರಿಕರ ಪರವಾಗಿ ಸಿಗಬೇಕು. ಅದೇ ನಾವೆಲ್ಲರೂ ಬಯಸ್ತಾ ಇರೋದು. ಇವತ್ತು ಅದೇ ಒಂದು ಒಳ್ಳೆಯ ಕೆಲಸ ಆಗಿದೆ ಎಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳು ಕೂಡ ಅವರ ರಕ್ತದಲ್ಲಿ ಏನು ಹೋರಾಟ ಎಂಬುದು ಇದೆಯೋ ಈ ಒಂದು ಕಲಬೆರಕೆ ಇರುವಂಥ ವಸ್ತುಗಳನ್ನು ನಾವು ಕಡಾಖಂಡಿತವಾಗಿ ಇಲ್ಲಿ ನಿಷೇಧಿಸ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಅದು ನೋಡಲಿಕ್ಕೆ ಸಿಗಬಾರ್ದು ಎಂಬ ಒಂದು ಛಲವನ್ನು ಅವರು ತೊಡಲಿ. ನಾವೆಲ್ಲ ಅವರ ಜೊತೆಗಿದ್ದೇವೆ. ಇದಕ್ಕೆ ಬೇಕಾದ ಒಂದು ಸಂಘಟನೆಯನ್ನು ಮಾಡಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇದು ಡಾಕ್ಟ್ರಾಗಿ ಅವರೊಂದು ಕೆಲಸವನ್ನು ಮಾಡ್ಬೋದು. ಎಲ್ಲದರ ಬಗ್ಗೆ ಒಂದು ಅವರಿಗೆ ನಾಲೆಜ್ ಇದೆ. ಯಾಕೆಂತೇಳಿ ನಾಲೆಜ್ ಇರುವ ವ್ಯಕ್ತಿಯನ್ನು ಅದು ಯಾರಾದರೂ ಹೋಗಿ ಹೇಳಿದರೂ ಕೂಡ, ಜಿಲ್ಲಾಡಳಿತ ಗಮನಕ್ಕೆ ತಂದರೂ ಕೂಡ ಅದನ್ನು ಒಪ್ತಾ ಇಲ್ಲ. ಇಂಥ ಡಾಕ್ಟರ್ ಅಂತ ಆದವರು ಅವರು ಈ ಕೆಲಸವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಈ ಒಂದು ಸಂಘಟನೆ ನಾವು ಮಾಡಬೇಕು. ಅವರು ಭಾಳಷ್ಟು ಬೇರೆ ಬೇರೆ ಸಂಘಟನೆ ಮಾಡಿದ್ದಾರೆ. ಇದರ ಜೊತೆಗೆ ಇದನ್ನು ಕೂಡ ಒಂದು ಸೇರಿಸಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಸಮಾಜಕ್ಕೆ ಇದರಿಂದ ಒಳ್ಳೆಯ ಒಂದು ಲಾಭ ಆಗಲಿ. ಈ ಒಂದು ಕಲಬೆರಕೆಯ ಒಂದು ಈ ಪಿಡುಗು ಈ ಜಿಲ್ಲೆಯಿಂದ ಹೊರಟೋಗಲಿ. ಇಲ್ಲಿಂದಲೇ ಪ್ರಾರಂಭವಾಗಿ ಮುಂದಿನ ದಿನಗಳಲ್ಲಿ ಇಡೀ ದೇಶಕ್ಕೆ ಅದು ಹರಡಲಿ. ಅಂತಹ ಒಂದು ಕಲಬೆರಕೆ ಇರುವಂಥ ವಸ್ತುಗಳು ನಮ್ಮ ಮಾರ್ಕೆಟ್ನಲ್ಲಿ ಇರದಂತೆ ಮಾಡಬೇಕು ಎಂಬ ಒಂದು ಛಲವನ್ನು ತೊಡಲಿ ಅಂತ ಮತ್ತೊಮ್ಮೆ ಅವರನ್ನು ನಾನು ಬೇಡಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಾನು ಇದರಲ್ಲಿ ಹೆಚ್ಚು ಮಾತಾಡುವಂಥ ವಿಷಯ ಇಲ್ಲ. ಯಾಕೆಂತ ಹೇಳಿದರೆ ಡಾಕ್ಟರ್ ಶ್ರೀ ಇನ್ನು ಕೂಡ ಇದ್ದಾರೆ ಮಾತಾಡಲಿಕ್ಕೆ, ಅವರು ಮಾತಾಡ್ತಾರೆ. ಆದುಕೊಂಡು ಅವಕಾಶ ಇಲ್ಲಿ ಸಿಕ್ಕಿದೆ. ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವ ಒಂದು ದೃಷ್ಟಿಯಿಂದ ನಾನು ಇಷ್ಟು ಹೊತ್ತು ಮಾತಾಡಿದ್ದೇನೆ.
ಈ ಒಂದು ಇದರಲ್ಲಿ ನನ್ನ ಮಾತಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತಿಗೆ ಇಲ್ಲಿಗೆ ನನ್ನ ಮುಕ್ತಾಯ ಮಾಡಲಿಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ. ಮಹಿಳಾ ಮಂಡಳಿಯವರು ಯುವ ಘಟಕ ಮಾಡುವಾಗ ನಮಗೆ ಮಹಿಳಾ ನೆನಪಾಯಿತು. ಈಗ ನನ್ನ ಹೆಂಡತಿ ಮತ್ತು ನಮ್ಮ ಎಲ್ಲ ಕುಟುಂಬದವರು, ಬಬಿತಕ್ಕ ಅವರೆಲ್ಲ ಕುಟುಂಬದವರು ಬಂದಿದ್ದಾರೆ. ಅವರೆಲ್ಲರೂ ಬಂದು ಮೇಡಮ್ ಕೈಯಿಂದ ಒಂದು ರೋಸ್ ತಗೊಂಡು ಹೋಗ್ಬೇಕಂತ ಕೇಳ್ಕೊಳ್ತಿದ್ದೇವೆ. ಈಗ ಸದ್ಯದಲ್ಲೇ ನಮ್ಮ ಜೊತೆ ನಮ್ಮ ವಿಜಯಣ್ಣ ಬಂದಿದ್ದಾರೆ, ವಿನಯ ಕೃಷಿ ಬಳಗ. ನಾವು ಇಡೀ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಕೃಷಿ ಸಮ್ಮೇಳನ ಮಾಡಿದ್ದು ನಮ್ಮದು ವಿನಯ ಕೃಷಿ ಬಳಗ. ವಿಜಯಣ್ಣ ವಿಜಯ್ ಕುಮಾರ್ ಶೆಟ್ಟಿ ಬರಬೇಕು, ಅವರೆಲ್ಲರೂ ಬಂದು ರೋಸ್ ತಗೊಂಡು ಹೋಗಬೇಕು. ಬೇಗ ಬೇಗ, ಟೈಮ್ ಎಷ್ಟಾಗ್ತದೆ, ಎಲ್ಲರೂ ಬರಬೇಕು. ಮಹಿಳಾ ಮಾರ್ಗದವರು ಮತ್ತು ಮಹಿಳೆಯರೆಲ್ಲರೂ ಬನ್ನಿ ಪ್ಲೀಸ್, ದಯವಿಟ್ಟು ತಗೊಂಡು ಹೋಗಬೇಕು. ನಿಂತ್ಕೊಳ್ಳಿ ಉಂತ್ಲೆ ಇದು ವಿನಯ ಕೃಷಿ ಬಳಗ, ದ ಬಿಗ್ಗೆಸ್ಟ್ ಆರ್ಗನೈಸೇಷನ್. ವಿಜಯಣ್ಣ ಡಾಕ್ಟರ್ ನವೀನ್ ಕುಲಾಲ್ ಅವರ ಕ್ಲಾಸ್ಮೇಟ್ ವಿಜಯ್ ಕಾಲೇಜಲ್ಲಿ. ಓಕೆ, ಹಾಗಾಗಿ ತುಂಬ ಜನ ಈಗಾಗಲೇ ಬರ್ತಾ ಇದ್ದಾರೆ. ಯಾಕಂದರೆ ಇವತ್ತು ನಿನ್ನೆ ಮೊಸರು ಕುಡಿಕೆ ಆಗಿದ್ದರಿಂದ 1 ಗಂಟೆ 2 ಗಂಟೆವರೆಗೆ ಕಾರ್ಯಕ್ರಮ ಇತ್ತು. ಎಲ್ಲರೂ ಈಗ ಬರ್ತಾ ಇದ್ದಾರೆ. ಹಾಗೆ ನನ್ನ ಮಿತ್ರ ಆದರ್ಶ ಬರ್ತಾ ಇದ್ದಾರೆ, ನಮ್ಮ ರಾಜ್ಯ BJP ಅಧ್ಯಕ್ಷರ ಆಪ್ತ, ನನ್ನ ಒಡನಾಡಿ ಮಿತ್ರ ಬರ್ತಾ ಇದ್ದಾರೆ. ಇವರೆಲ್ಲರನ್ನ ಸ್ವಾಗತಿಸ್ತಿದ್ದೇವೆ. ಸ್ವರ್ಣರವರು ಬಹಳ ಚಂದವಾಗಿ ಮಾತನಾಡಿದರು. ಅವರ ಹತ್ರ ಇಷ್ಟು ಸ್ಟಾಕ್ ಉಂಟು ಅಂತ ಹೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು. ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಒಂದು ಕಾರ್ಯಕ್ರಮಗಳೇ ಕೂಡ ಒಂದು ಯೋಗ್ಯ ವ್ಯಕ್ತಿಯವರು ಅಂತ ಹೇಳುವಂಥದ್ದು ಕಾಣ್ತದೆ. ಉದ್ಯಮಿಗಳಲ್ಲಿ, ಹೋಟೆಲ್ ಉದ್ಯಮಿಗಳಲ್ಲಿ ಇಷ್ಟು ನಿರರ್ಗಳವಾಗಿ, ಇಷ್ಟು ಚಂದವಾಗಿ ಒಂದು ಮಾತನಾಡಿದವರು ಅಂತ ಹೇಳಿದರೆ ನನಗೆ ಭಾಳ ಸಂತೋಷ ಆಗ್ತದೆ. ಅವರನ್ನು ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳು ಸರ್. ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಮ್ಮ ದಯಾನಂದ ಕತ್ತಲ್ ಸರ್ ಅವರು ಮಾತನಾಡಲಿಕ್ಕೆ ಎದ್ದು ನಿಂತರು ಅಂತ ಹೇಳಿ, ಆದರೆ ಸಾಧಾರಣ ಹೆಚ್ಚಿನವರ ಬಂಜೆತನ ನಿವಾರಣೆಗೆ ಮುನ್ಸೂಚನೆಗಳನ್ನು ಅವರೇ ಕೊಡಲಿಕ್ಕೆ ಯೋಗ್ಯರು ಅಂತ ಕಾಣ್ತೇವೆ. ಮೇಡಮ್, ನೀವು ಕಲೀಲಿಕ್ಕೆ ಸುಮಾರು ಉಂಟು ಅವರ ಕೈಯಿಂದ. ಅವರೀಗ ಹೇಳುವ ಇದನ್ನೆಲ್ಲ ನೀವು ನಿಮ್ಮ ಪೇಷಂಟ್ಸ್ಗಳಿಗೆ ಅಡ್ವೈಸ್ ಮಾಡಬೇಕಾಗ್ತದೆ. 50% ಮಕ್ಕಳು ಅದರಲ್ಲಿ ಆಧಾರ ಅಂತೇಳಿ ನನ್ನ ಒಂದು ಭಾವನೆ. ಅಂಥವರು ನಮಗೆ ಇವತ್ತು ಒಂದು ಮುಖ್ಯ ಅತಿಥಿಗಳಾಗಿ ಬಂದದ್ದು ಭಾಳ ಸಂತೋಷವನ್ನು ಕೊಟ್ಟಿದೆ. ಸರ್, ದಯಾನಂದ ಸರ್, ನೀವು ನಿಮ್ಮ ಬಂಜೆತನ ನಿವಾರಣೆಗೆ ಮುನ್ಸೂಚನೆಗಳನ್ನು ಕೊಡಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಉಳಿದಂಥ ಟ್ರೀಟ್ಮೆಂಟನ್ನು ನಮ್ಮ ಮೇಡಮ್ ಸವಿಸ್ತಾರವಾಗಿ ಹೇಳಲಿಕ್ಕಿದ್ದಾರೆ. ಕಾಲೇ ವರ್ಷಂತು ಪರ್ಜನ್ಯೆ ಪೃಥ್ವಿ ಸಸ್ಯಶ್ಯಾಮಲೆ ದೇಶೋಯಂ ಕ್ಷೋಭರಹಿತೋ ಸಜ್ಜನೋ ಸಂತು ನಿರ್ಭಯ ಅಂತೇಳಿ. ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಬೇಕು, ರೋಗ ರುಜಿನಾದಿಗಳಿಲ್ಲದೆ ನಾವೆಲ್ಲರೂ ಬದುಕಬೇಕು. ಹೀಗೆ ಬದುಕಬೇಕಂತಿದ್ದರೆ ಪ್ರಕೃತಿ ಸಸ್ಯಶ್ಯಾಮಲೆ ಆಗಿರಬೇಕು. ಭಾರಿ ಖುಷಿಯಾಪನಿದಾದ ಕೆಂಡ ಪುಟ್ಟಣ್ಣನ ಪುದರಡೆ ಎಂಕಲ್ನ ಅಣ್ಣಯ್ಯೆ ಕುಲಾಲ್ರೆ ಭಾರಿ ನಿರಂತರವಾದ ಸಮಾಜಮುಖಿ ಚಟುವಟಿಕೆ ಅತ್ತ ಒಂಜಿ ಹೋರಾಟದ ಉಪಾದಿಡೆ ಕಜ್ಜೋಬೇನೊಂದಿಲ್ಲೇನು ಅರೆಗೆ ಸಮಸ್ತ ಬಂಧುಳ್ನವ ತಿರ್ದು ಯಾನು 6 ಮಲ್ತನಂಚಿತ್ತನ ಕೆಲಸಗೂ ಹಿತ್ತಲ ಗಿಡ ಮದ್ದಲ್ಲ ಬಣದ ಅರೆನ ಗುರುತಿಸವನಕಲು ಭಾರಿ ಕಮ್ಮಿ ಆಂಡ ಇನಿ ರಾಷ್ಟ್ರುಡೆ ಮೆಚ್ಚಿನಂಚಿತ್ತಿನ ಮಲ್ಲ ಒಂಜಿ ಪುರಸ್ಕಾರರಿಗೆ ತಿಕ್ಕತಂಡ ಬಂದಾಗ ನಮ್ಮ ಮಾತಿರಲ್ಲ ಹೆಮ್ಮೆ ಪಡೆಯೋಡು ಅಣ್ಣಯ್ಯ ಕುಲ್ಲಾಲ್ರಿ ಇರಿಗೆ ಎಂಗೆಲ್ಲ ಸಮಸ್ತ ತುಳುವೇರ್ನ ಬರೀರ್ದು ಬತ್ತಿರ್ದು ಯಾನಿರಿಗೆ ಕೃತಜ್ಞತೆಯನ್ನು ಸಂದಾವೆ. ನಮಕ್ ಒಂಜಿ ಸಂಗತಿ ನೆನೆಪುದಿಯೋಡು ವೇದಿಕೆಡಿತ್ತಿನಂಚಿತ್ತನ ಮಾತ ಗಣ್ಯರಿಗಲ ಸೇರ್ದಿನಂಚಿತ್ತನ ಮಾತ ಬಂಧುಳೆಗಲ ಸುಲ್ಮೇಲು ಒಂಜಿ ಸಂಗತಿ ನೆನೆಪುದಿಯೋಡು ಶಾಸ್ತ್ರ ಪಂಡ್ಪುಡು ಒಂಜಿ ಕಡೆ ದಾದಂದು ಕೆಂಡ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ನಮ್ಮ ಬೊಕ್ಕರಿಡ ನಟ್ಟೆರ ಸಿಕ್ಕಿರವಲ್ಲಿಗೆ ಭಿಕ್ಷೆ ಎತ್ತಿ ಬದುಕಬಾರ್ದಂತೆ, ನಾವು ಇನ್ನೊಬ್ಬ ಕೇಳುವಾಗೆ ಆಗಬಾರ್ದು. ಮರಣ ಪಟಕ್ಕ ಆಗಬೇಕು ನಮ್ಮದು. ಯಾವುದೇ ಕಾರಣಕ್ಕೂ ನಾವು ಒರಂಕೆರಲ್ಲಿ ಬಣಪೇರು ಅಂಚ ಮರಣ ಆವಡೊಂದು ಬಣಪೇರು ಈ ರೀತಿ ಆವಡೊಂದು ಬಣಪೇರು ಇತ್ತೆ ಹೃದಯಘಾತ ತೂನಗ ಕೆಲವು ಜನ ಬಣಪಿನಗೇನ್ವಾ ಪಟ್ಟ ಸಾಹಿತ್ಯ ಮಾರ ಅಂತ ಪಟ್ಟ ಸಾಹಿತ್ಯ ಏರಗಳ ರಗಳಿಂತ. ಆದರೆ ಒಂದನ್ನು ಯೋಚಿಸಬೇಕು,
ಒಂದನ್ನು ಯೋಚಿಸಬೇಕೇನು ಅಂತ ಹೇಳಿದರೆ, ಇವತ್ತು ಭಗವಂತ ಕೊಟ್ಟಂಥ ಈ ಶರೀರವನ್ನು ಯಾವುದೇ ಕಾರಣಕ್ಕೂ ಅದು ರೋಗದ ಗೂಡನ್ನಾಗಿಸದೆ ಅದನ್ನು ಒಂದು ಸ್ವಾಸ್ಥ್ಯವಾದಂಥ ಶರೀರವನ್ನು ಉಳಿಸಿ ಅದರಷ್ಟಕ್ಕೆ ಅದು ಅಂತ್ಯಗೊಳ್ಳುವುದಕ್ಕೆ ನಾವು ಸಹಕರಿಸಬೇಕು. ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ನೋವಾ IVF ಫರ್ಟಿಲಿಟಿ ಮಂಗಳೂರು ಮತ್ತು ಪುಟ್ಟಣ್ಣ ಕುಳಾಲ್ ಪ್ರತಿಷ್ಠಾನ ಮಂಗಳೂರು ಮತ್ತು ಹೋಟೆಲ್ ಡಿಂಕಿಡೈನ್ ಆಯೋಜಿಸ್ತಾ ಇದೆ. ಬಂಧುಗಳೇ, ನಾನು ನೇರ ಒಂದು ವಿಷಯವನ್ನು ಹೇಳಿ ನನ್ನ ಮಾತಿನಿಂದ ವಿರಮಿಸ್ತೇನೆ. ಇವತ್ತು ವೈದ್ಯರ ದಿನಾಚರಣೆ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ವೈದ್ಯರು ಕಾಲಕಾಲಕ್ಕೆ ನಮಗೆ ಸರಿಯಾದಂಥ ಮಾರ್ಗದರ್ಶನವನ್ನು ನೀಡುವುದರಿಂದ ನಮ್ಮ ಬದುಕು ಭದ್ರತೆ ಆಗ್ತದೆ, ರೋಗಮುಕ್ತವಾಗಿ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ವೈದ್ಯರ ಮಧ್ಯೆ ನನಗೇನು ಕೆಲಸ ಅಂತ ನಮ್ಮ ಹೋಟೆಲ್ನವರು ಕೇಳಿದರು. ಅವರಿಗೇನು ಕೆಲಸ? ನಾನು ನನಗೇನು ಕೆಲಸ ಅಂತ ಕೂತ್ಕೊಂಡಲ್ಲಿ ಯೋಚನೆ ಆಯಿತು. ಯೋಚಿಸಿದೆ, ನಾನು ಕೂಡ ವೈದ್ಯನೇ ಅಂತೇಳಿ. ಇವರು ಎಲ್ಲ ಡಿಗ್ರಿ ಇದ್ದ ವೈದ್ಯರಾದರೆ ನಾನು ಡಿಗ್ರಿ ಇಲ್ಲದ ವೈದ್ಯ, ನಾನು ಮನೋವೈದ್ಯ. ಹೇಗೆಂತ ಹೇಳಿದರೆ, ನಾನೊಬ್ಬ ದೈವಾರಾಧಕ, ದೈವನರ್ತಕ. ನಮ್ಮ ದೈವಾರಾಧನೆ ದೈಹಿಕ ಮತ್ತು ಮಾನಸಿಕ ವ್ಯಾಧಿಗೆ ಮದ್ದು ಮೂಲಿಕೆಗಳನ್ನು ಕಂಡುಕೊಂಡಂಥ ವ್ಯವಸ್ಥೆ ತುಳುನಾಡಿನ ದೈವಾರಾಧನೆ. ನಮ್ಮ ದೈವಾರಾಧನೆಯಲ್ಲಿ ಯಾವತ್ತೂ ನಾವು ಎಚ್ಚರಿಸಲಿಕ್ಕಿದೆ ಅಮ್ಮ. ಏನು ಅಂತ ಹೇಳಿದರೆ, ನಾನು ಕನ್ನಡದಲ್ಲಿ ನಿಮಗೋಸ್ಕರ ಮಾತಾಡ್ತಿದ್ದೇನೆ. ಏನು ಅಂತ ಹೇಳಿದರೆ, ಇವತ್ತು ಬಂಜೆತನದ ಬಗ್ಗೆ ಹೇಳ್ತಾ ಇದ್ದೇವೆ. ನಾವು ಎಲ್ಲಿ ಬಂಜೆತನ ಆಗುವುದಕ್ಕೆ ಆರೋಗ್ಯದ ಬಗ್ಗೆ ನವೀನನ್ನ ಬಹಳ ಅದ್ಭುತವಾಗಿ ಹೇಳಿದರು. ನಿಜವಾಗಿ ಅದು ಸತ್ಯ. ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಬಹಳ ಕಷ್ಟ ಆಗ್ತದೆ ಅಂದರೆ ವಾಸ್ತವ ಸತ್ಯ. ಸತ್ಯ ಯಾವತ್ತೂ ಕಹಿಯೇ, ಪಾಳೆಕೆತ್ತೆ ಕಷಾಯದ ಹಾಗೆ, ಅದು ಕಹಿ, ಕುಡಿಲಿಕ್ಕೆ ಕಷ್ಟ. ಆದರೆ ಒಂದು ಯೋಚನೆ ಮಾಡಿ, ಇದನ್ನು ಮಾಧ್ಯಮದ ಮುಖೇನ ನಾವು ಪ್ರಸಾರ ಮಾಡಬೇಕು. ನಾನು ಆಟಿ ತಿಂಗಳಿನ ಕಾರ್ಯಕ್ರಮದಲ್ಲೂ ಹೇಳಿದ್ದೇನೆ, ನಾನು ಈ ಬಂಜೆತನಕ್ಕೆ ಮತ್ತು ಸಂತಾನಹೀನತೆಗೆ ಒಂದು ಕಾರಣ ಯಾವುದು ಅಂತ ಹೇಳಿದರೆ, ನಾನು ಕೊಡುವ ಕಾರಣ ಅದು ಯಾವುದು ಅಂತ ಕೇಳಿದರೆ ಏನು, ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೇಳ್ತೇನೆ. ಮದುವೆ ಆದ ತಕ್ಷಣ ನಮಗೆ ಸಂತಾನ ಆಗುವುದಕ್ಕೆ ನಾವೇ ಬ್ರೇಕ್ ಆಗ್ತೇವೆ. ನಾನು ಹೇಳೋದು ಇದು ಅಕ್ಷಮ್ಯ ಅಪರಾಧ ಅಂತೇಳಿ. ಗಂಡು ಹೆಣ್ಣಿನ ಸಂಯೋಗದಿಂದ ಆಗುವಂಥ ಒಂದು ಜನನ ಕ್ರಿಯೆಯನ್ನು ಅದು ಜೀವ ಯಜ್ಞ ಅಂತ ಕ್ರಾಂತದರ್ಶಿಗಳು ಹೇಳ್ತಾರೆ. ಅದೊಂದು ಕೇವಲ ಲೈಂಗಿಕ ಕ್ರಿಯೆ ಅಂತ ಕ್ಷುಲ್ಲಕವಾಗಿ ನೋಡುವಂಥದ್ದಲ್ಲ, ಅದು ಸಂತಾನ ಹೇತುಕಾರಕವಾದಂಥದ್ದು ಯಜ್ಞ. ಈ ಯಜ್ಞದಲ್ಲಿ ನಾವು ಎಲ್ಲಿ ತಪ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಈಗಿನ ಪೀಳಿಗೆ ಅದು ಏನು ಮಾಡ್ತಾ ಇದೆ, ಮದುವೆ ಆದ ತಕ್ಷಣ ನಾವು ಒಂದಷ್ಟು ಸಮಯ ಸುಖವಾಗಿರಬೇಕು, ಒಂದಷ್ಟು ದಿವಸ ಏನು ಸಂತಾನ ಆಗುವುದಂತಿರುವಾಗ ಬಂಧನ ಅಂತ ತಿಳ್ಕೊಳ್ತಾರೆ. ಇದರಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಇವರು ಫ್ಯಾಮಿಲಿ ಪ್ಲ್ಯಾನಿಂಗ್ ಅನ್ನುವಂಥ ಕೆಟ್ಟ ಒಂದು ಚಟವನ್ನು ಅನುಸರಿಸ್ತಾ ಇದ್ದಾರೆ. ಇದು ಸರಳವಾಗಿ ಹೇಳ್ತೇನೆ, ಉದ್ದಕ್ಕೆ ಹೇಳುವುದಿಲ್ಲ. ಇದು ಯಾಕೆ ತಪ್ಪು ಅಂತ ಹೇಳಿದರೆ, ನಾನು ಸರಳ ದೈವ ಭಾಷೆಯಲ್ಲಿ ಹೇಳಿಕ್ಕಿದೆ. ಅದು ಯಾಕೆ ತಪ್ಪು ಅಂತ ಹೇಳಿದರೆ, ಹಸಿದಾಗ ಉಂಡರೆ ಮಾತ್ರ ಅದು ಆರೋಗ್ಯಕ್ಕೆ ಕ್ಷೇಮ, ಉಣ್ಬೇಕಲ್ಲ ಅಂತ ಉಂಡ್ರೆ ಅದು ಆರೋಗ್ಯಕ್ಕೆ ಅದು ಮಾರಕ. ಉಣ್ಬೇಕಲ್ಲ ಅಂತ ಉಣ್ಣುವುದಕ್ಕೂ ಹಸಿದಾಗ ಉಣ್ಣುವುದಕ್ಕಿರುವಂಥ ವ್ಯತ್ಯಾಸ. ಆವಾಗ ನಮಗೆ ಉತ್ಪತ್ತಿಯಾಗುವಂಥ ಆ ಸಂತಾನದಲ್ಲಿ ಸತ್ಸಂತಾನ ಅಂತ ಹೇಳಲಿಕ್ಕಿಲ್ಲ. ಸಂತಾನ ಅಂತ ಹೇಳಿದ್ರೆ ಒಳ್ಳೆಯದಂತ ಅರ್ಥ. ಆ ಸಂತಾನ ಆರೋಗ್ಯಪೂರ್ಣ ಸಂತಾನ ಆಗಿರ್ತದೆ, ಪರಿಪೂರ್ಣ ಸಂತಾನ ಆಗಿರ್ತದೆ. ನಾನು ಈ ಮಾಧ್ಯಮದ ಮುಖೇನ, ವೈದ್ಯರ ದಿನಾಚರಣೆ ಮುಖೇನ ನಾನು ಒಂದು ವಿನಂತಿಸುವುದು, ಸಮಾಜದಲ್ಲಿ ಈ ಫ್ಯಾಮಿಲಿ ಪ್ಲಾನಿಂಗ್ ಮಾಡುವಂಥ ಈ ಕೆಟ್ಟ ಚಟದಿಂದ ನಮ್ಮ ಸಮಾಜ ಹಿಂದೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು, ದೈನಂದಿನ ವ್ಯಾಯಾಮಗಳು, ನಾವು ಇದರಲ್ಲಿ ತಪ್ತಾ ಇದ್ದೇವೆ. ಬಹಳ ಸುಂದರವಾಗಿ ಹೇಳಿದ್ದಾರೆ. ಯಾವಾಗ ನಾವು ಹೇಳಬೇಕೋ ಅದನ್ನು ಪ್ರಕೃತಿ ಸೂಚಿಸ್ತದೆ ಅಂತೇಳಿ, ಯಾವಾಗ ಯಾವುದನ್ನು ತಿನ್ನಬೇಕು ಅದನ್ನು ಪ್ರಕೃತಿ ಸೂಚಿಸ್ತದೆ. ನಮ್ಮ ತುಳುನಾಡಿನಲ್ಲಿ ಮಾತಿದೆ, ಭೂಮಿಯಪ್ಪೆ ಪಚ್ಚೆ ತೆಗೆಲದ ಐಸರದ ದುತ್ತೈ ತೊಡಿಪುವಲು ಹಾಲು ಬೋಡಾಪಿನ ಬಡ್ತು ಫಲವತಿ ಆಪಲು ನಮ್ಮ ಒಂಜಿಗೆ ಅನ್ನದ ಬಂಜಿಗೆ ಬೋಡಾಪಿನ ತೆನಸಿನ ಆಯಾಯ ಋತುಮಾನಗ ಅನುಸಾರವಾದ ಹಾಲಿನಂಗೆ ಕೊರ್ಪಲ್ ಅವಿನ ಆಪುಡು ತುಡುತ್ತಿ ನೋಡು. ನಮ ಆ ಅಣ್ಣೆ ಪಂಡ್ಲೆಕನೆ ಸ್ವರ್ಣ ಸುಂದರ ಸ್ವರ್ಣದಂಚಿತ್ತಿನ ಪಾತ್ರ ಪಂಡ್ಯರು ಸ್ವರ್ಣದಂತ ಮಾತು ಹೇಳಿದರು. ಪ್ರಕೃತಿ ಸುಕೃತಿ
ವಿಕೃತಿ ಅಂತ 3 ಇದೆ. ಕಬ್ಬು ಅನ್ನುವಂಥದ್ದು ಪ್ರಕೃತಿ, ಅದರಲ್ಲಿ ಬೆಲ್ಲ ಮಾಡುವಂಥದ್ದು, ರಸ ತೆಗೆಯುವಂಥದ್ದು ಸುಕೃತಿ, ಅದನ್ನು ಕೆಮಿಕಲ್ ಹಾಕಿ ಸಕ್ಕರೆ ಮಾಡಿ ಅದನ್ನು ಉಪಯೋಗಿಸುವಂಥದ್ದು ಅದು ವಿಕೃತಿ. ವಿಕೃತಿ ಹಿಂದೆ ಬಂದು ನಾವು ಸುಕೃತಿಯೆಡೆಗೆ ಹೆಜ್ಜೆ ಇಡಬೇಕು. ಪ್ರಕೃತಿಯನ್ನು ನಾವು ಅನುಸರಿಸಿದಾಗ ಮಾತ್ರ ಸಮಾಜದಲ್ಲಿ ಇರುವಂತಹ ಯಾವುದು ಅಸಾಂಕ್ರಾಮಿಕ ರೋಗಗಳೇನಿದ್ದಾವೆ ಅದರಿಂದ ನಾವು ಮುಕ್ತರಾಗುವುದಕ್ಕೆ ಸಾಧ್ಯ. ಸರಿ ಯೋಚಿಸಿ, ಪ್ರಾತಃ ಕಾಲಕ್ಕೆ ಕೋಳಿ ಕೊಕ್ಕೊ ಕೊಕ್ಕೊ ಅಂತ ಕೂಗ್ತದೆ, ಗೋವು ಅಂಬಾ ಅಂತ ಕರೆಯುತ್ತದೆ, ಹಕ್ಕಿಗಳು ಚಿಲಿಪಿಲಿ ನಿನಾದದಿಂದ ಹಾರಾಡ್ತದೆ. ಆದರೆ ನಾವು ರಗ್ಗಿನೊಳಗೆ ಗೊರಕೆ ಹೊಡೆಯುತ್ತೇವೆ. ಸಂಧ್ಯಾ ಕಾಲ ಅಂತ ಹೇಳಿದರೆ ಏನು ಅಂತ ನಮಗೆ ಅರ್ಥವೇ ಗೊತ್ತಿಲ್ಲ. ಇಡ ಮತ್ತು ಪಿಂಗಳ ಸೂರ್ಯನಾಡಿ ಚಂದ್ರನಾಡಿಗಳಲ್ಲಿ ಏಕಕಾಲದಲ್ಲಿ ಶ್ವಾಸೋಚ್ಛ್ವಾಸ ಮಾಡುವ ಸಮಯವನ್ನೇ ಸಂಧ್ಯಾ ಕಾಲ ಅಂತ ಹೇಳುವಂಥದ್ದು. ಬಾಕಿ ಹೊತ್ತಲ್ಲಿ ಒಂದು ಮೂಗಲ್ಲಿ ಮಾತ್ರ ಶ್ವಾಸೋಚ್ಛ್ವಾಸ ಮಾಡುವಂಥದ್ದು. ಒಂದು ಸ್ವಲ್ಪ ಬಲಮುಗಲ್ಲಿ ನಂತರ ಎಡಮುಗಲ್ಲಿ ಮಾಡಿದರೆ ದಿವಸದ 5 ಹೊತ್ತಿನಲ್ಲಿ ನಾವು 2 ಹೊಳ್ಳೆಗಳಲ್ಲಿ ಏಕಕಾಲದಲ್ಲಿ ನಾವು ಶ್ವಾಸೋಚ್ಛ್ವಾಸವನ್ನು ಮಾಡುತ್ತೇವೆ. ಅದರಲ್ಲಿ ಬ್ರಾಹ್ಮಿ ಮುಹೂರ್ತ ಮತ್ತು ಸಾಯಂ ಸಂಧ್ಯಾ ಕಾಲ ಇದು ಬಹಳ ಪ್ರಾಮುಖ್ಯ ಆಗಿರುತ್ತದೆ. ಈ ಹೊತ್ತಿನಲ್ಲಿ ನಾವು ತಪ್ತಾ ಇದ್ದೇವೆ, ಕೂತುಕೊಂಡು ಆಹಾರವನ್ನು ಸ್ವೀಕರಿಸುವುದರಲ್ಲಿ ತಪ್ತಾ ಇದ್ದೇವೆ. ನಮಗೆ ಹೇಳ್ತಾರೆ ನುಡಿಗಟ್ಟಲ್ಲಿ, ಉದಯಾಸ್ತಮಾನ ಕಾಲದಿ ನಿದ್ರಿಪನ, ಹೊಸ್ತಿಲರೊಳೊಣಕೆಗಳ ಮೇಲೆ ಕುಳ್ಳಿರ್ಪನ, ನಿಂದು ನೀರು ಗುಡಿವನ, ಹೊತ್ತಾರೆ ಮಲಗುವನ, ಹೊಸ್ತಿಲಲ್ಲಿ ಕೂರುವನ, ನಖವ ಕಚ್ಚುವನ, 2 ಹಸ್ತದಿ ತಲೆ ಕೆರೆದುಕೊಂಬುವನ, ಶನಿ ಬೆಂಬಿತ್ತದೆ ಬಿಡೋದು. ಅಂದರೆ ಶನಿಯ ಪ್ರಭಾವ ಅದು ರೋಗಗಳು, ಇದು ನಮ್ಮನ್ನು ಬೆಂಬಿತ್ತದೆ ಬಿಡೋದು, ನಮ್ಮಿಂದ ಸಂಪತ್ತು ನಾಶ ಆಗ್ತದೆ. ಆದ್ದರಿಂದ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ನನಗೆ ಮತ್ತು ಡಿಂಕಿಡೈನಿಗೆ ಮತ್ತು ನಮ್ಮ ಕುಲಾಲ್ರಿಗೆ, ನವೀನ್ ಸಾರಿಗೆ ಏನೋ ಒಂದು ಬಾಂಧವ್ಯ. ನಾನು ನಿಮ್ಮ ಎದುರು ತುಂಬ ಚಿಕ್ಕವ, ಕಡಿಮೆ ಕಲಿತವ ಅಂತ ಹೇಳಿದರೆ ನಾನು ಮಾತ್ರ. ಆದರೆ ನನ್ನ ಮೇಲೆ ನೀವಿಟ್ಟಿರುವಂಥ ಪ್ರೀತಿ ಬಹು ದೊಡ್ಡದು. ಸ್ವರ್ಣನ ಇವರಿಗೆ ಹೇಳಿದಾಗ ಯಾವುದೇ ಕಾರ್ಯಕ್ರಮ ಆದರೆ ಅದು ಎಡ್ಡೆ ಕಾರ್ಯಕ್ರಮ ಅಂತ ನಾವು ಮೂಲ ಮಲ್ಪಗ. ಈ ಡಿಂಕಿಡೈನ ಅನ್ನುವಂಥದ್ದು ಒಳ್ಳೆಯ ಕಾರ್ಯಕ್ರಮ ನಡೆಯುವಂತಹ ಒಂದು ಕ್ಷೇತ್ರ. ಇದು ಯಜ್ಞಭೂಮಿ, ಒಂದು ಒಳ್ಳೆಯ ಭೂಮಿ ಇದು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಇವತ್ತು ನನ್ನ ತಮ್ಮನ ಮನೆ ಒಕ್ಕಲು ನಾನು ಅಲ್ಲಿ ನಿಂತು ನಿರ್ದೇಶನ ಮಾಡಬೇಕು. ಸ್ವರ್ಣಣ್ಣ ಮತ್ತು ಪುಟ್ಟಣ್ಣ ಇಬ್ಬರು ಸೇರಿ ಕಟ್ಟಿ ಹಾಕಿದರು. ನಾನು ಅಲ್ಲಿ ಹೋಗಬೇಕು, ನನ್ನ ಹೆಂಡತಿ ಡ್ರೆಸ್ ಮಾಡಿ ಕೂತ್ಕೊಂಡಿದ್ದೀನಿ. 3-4 ಫೋನ್ ಬಂತು. ಆದರೆ ಇವರ ಮಧ್ಯೆ, ದೊಡ್ಡವರ ಮಧ್ಯೆ ಎದ್ದು ಹೋಗೋದು ಹೇಗೆ? ಈ ಪರಿಸ್ಥಿತಿಯಲ್ಲಿ ಸರಿಯಾಗಿ ಈಗ ಅಲ್ಲಿ ಪೂಜೆ ಆರಂಭ ಆಗ್ತದೆ. ಆದರೂ ಕೂಡ ನಿಂತದ್ದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ನನ್ನ ಮಾತುಗಳಿಗೂ ಕಿವಿಯಾಣಿಸಿ ನನ್ನನ್ನು ಬಹಳ ಪ್ರೀತಿಯಿಂದ ಕರೆದದಕ್ಕೆ ಮತ್ತೊಮ್ಮೆ ಈ ಒಂದು ನೋವಾ ಸಂಸ್ಥೆಗೆ ಮತ್ತು ಎಲ್ಲ ಸಂಸ್ಥೆಗೆ ಧನ್ಯವಾದವನ್ನು ಕೊಡ್ತೇನೆ. ಅದರೊಂದಿಗೆ ನಾನಂತೂ ತಿದ್ದುಕೊಂಡಿದ್ದೇನೆ. ನನ್ನ ಮನೆಯಲ್ಲಿ ಯಾವ ರೀತಿ ತಿದ್ದುಕೊಂಡಿದ್ದೇನೆ ಅಂತ ಹೇಳಿದರೆ, ನನ್ನ ದೈವಗಳಿಗೆ ಹಾಲು ಕೊಡುವಾಗ ಸಕ್ಕರೆಯನ್ನು ಹಾಕ್ತಾ ಇಲ್ಲ, ನಾವು ಜೇನುತುಪ್ಪವನ್ನು ಹಾಕ್ತಾ ಇದ್ದೇವೆ. 5 ಪವಿತ್ರ ಸ್ವತ್ತಿನಲ್ಲಿ ಜೇನುತುಪ್ಪ ಪವಿತ್ರ, ಅದಕ್ಕೆ ವಮನ ಅಂತ ಹೆಸರು ಶಾಸ್ತ್ರದಲ್ಲಿ. ಅದನ್ನು ಹಾಕ್ತಾ ಇದ್ದೇನೆ. ನೀವುಗಳು ಕೂಡ ಈ ವಿಷದಿಂದ ಹೊರಬಂದು ನಾವು ಅಮೃತದತ್ತ ಹೆಜ್ಜೆ ಇಡೋಣ ಅಂತ ಹೇಳ್ಕೊಳ್ತಾ, ಇನ್ನು ಮುಂದೆ ನಮ್ಮ ಅಮ್ಮ ಹೇಳುವಂಥ ಮಾತುಗಳಿಗೆ ಕಿವಿ ಆಣಿಸೋಣ. ಯಾಕಂತ ಹೇಳಿದ್ರೆ ಒಂದನ್ನು ಮರ್ತೆ. ನಮ್ಮ ENT ಡಾಕ್ಟರ್ ನವಿಶಾ ಲತೀಫ್ ಅಂತ ಇದ್ದಾರೆ, ಅವರಲ್ಲಿಗೆ ಹೋಗುವಂಥ ಅವಕಾಶ ಸಿಕ್ತು. ಸೀಸನಲ್ಲಿ ತುಂಬ ಮಾತಾಡಲಿಕ್ಕೆ, ನಾನು ಮತ್ತು ಇವರು ಮಾತಾಡೋದು ಜಾಸ್ತಿ, ಒಬ್ಬೇಡ ಗಂಟ್ಲ ಅಂತ ಅದೇ. ಅದಕ್ಕೆ ಅವರು ಹೇಳಿದರು, ಭಾರಿ ಸರಳ, ಎಲ್ಲ ಮಧ್ಯೆಲ್ಲ ಹೇಳಿದರು, ನೀವು ಆ ಓ ಮಾ ಅಂತೇಳಿ. ನನಗೆ ಶಾಕ್ ಆಯಿತು ಅಂತೇಳಿ ಅದನ್ನು ಕೇಳುವಾಗ. ಯಾವುದು ಓಂಕಾರ ಬೀಜಾಕ್ಷರದ ವಿಸ್ತೃತ ಅರ್ಥವೋ, ಅಕಾರ ಉಕಾರ ಮಕಾರ ಸೇರಿ ಓಂಕಾರವೋ, ಅದನ್ನೇ ENT ಡಾಕ್ಟ್ರು ನಮಗೆ ಸಲಹೆ ಕೊಡ್ತಾರೆ. ENT ಡಾಕ್ಟ್ರು ಸಲಹೆ ಕೊಡ್ತಾರೆ ಥ್ರೋಟ್ ಇನ್ಸ್ಪೆಕ್ಷನನ್ನು ನಿವಾರಿಸುವುದಕ್ಕೆ. ಇದು ಸಾಧ್ಯ ನೋಡಿ, ಇದನ್ನು ನೋಡಿ ನೀವು ರೋಮಹರ್ಷ ಆಯಿತು ಅಂತೇಳಿ. ಯಾವುದನ್ನು ನಾವು ಮಾಡಬೇಕು ಅಂತ ಹೇಳಿದಾರೋ ಅದನ್ನು ಮಾಡ್ತಾ ಇಲ್ವೋ, ಇಷ್ಟೇ ಇರುವಂಥದ್ದು. ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಜೀವನದಲ್ಲಿ. ಆ ಪ್ರಾಚೀನರು ಕಟ್ಟಿಕೊಟ್ಟಂಥ ಪರಂಪರೆಗಳನ್ನು ಮೆಟ್ಟಿ ನಿಂತದ್ರಿಂದ ನಾವು ರೋಗಗ್ರಸ್ತರಾಗಿದ್ದೇವೆ. ರೋಗಗ್ರಸ್ತ ಸಮಾಜಕ್ಕೆ ನಾವು ಹೇತುಕಾರಕರಾಗಿದ್ದೇವೆ. ಆದ್ದರಿಂದ ಪ್ರಾಚೀನರು ಇತ್ತಂತಹ ಒಂದು, ಅದು ವೈದ್ಯ ಮಾಧ್ಯಮ ಆಗಿರ್ಬೋದು, ಅದು ಬದುಕಿನ ಮಾಧ್ಯಮ ಆಗಿರ್ಬೋದು, ಎಲ್ಲವನ್ನು ಅನುಸರಿಸೋಣ ಅಂತ ಹೇಳ್ಕೊಳುತ್ತಾ ನನ್ನ ಮಾತಿಗೆ ಬೊಟ್ಟೊಡು ತುಳುವ ತೆಂಬರೆನು, ನಟ್ಟುವೆ ತುಳುವಪ್ಪೆ ಯಾನಿರನು, ಜಡಪತಿನಗಳನ್ನು ಕುರುಕುದಲಕ್ಕಲ,
ನಂಜಿ ನರಕಟ ತೊರ್ತುಗಿಡಪುಲ ಕಂಟ್ಯನು ದಾಪುನ ಕಂಟಕ ಕರಿಪುಲ ಒಟ್ಟುಗು ಬದುಕುನ ಗೇನೈ ಕೊರ್ಲ ಪಣಪನ ಸಂದಿದೊಟ್ಟಿಗೆ ಮುಗಿತಲದ ಚುಕ್ಕಿದೀಪೆ ಸೊಲ್ಮೆ. ಆ, ನಮ್ಮ ಮಿತ್ರ ಆದರ್ಶ್ ಮತ್ತು ತಂಡ ಉಡುಪಿಯಿಂದ ಬಂದಿದ್ದಾರೆ. ದಯವಿಟ್ಟು ಆದರ್ಶ್ ಬರಬೇಕು. ಅವರು ಮೇಡಮಿಗೆ ಪುಟ್ಟಣ್ಣ ಕುಲಾಲ್ ಅವರು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಒಬ್ಬ ಆತ್ಮೀಯ ಒಡನಾಡಿ ಮಿತ್ರ ಬೆಂಗಳೂರಿಂದ ಬಂದಿದ್ದಾರೆ. ಅವರು ಮೇಡಮಿಗೆ ತಮ್ಮ ಹಸ್ತದಿಂದ ಆ ಮೊಮೆಂಟವನ್ನು ಕೊಡಬೇಕು. ಆದರ್ಶ್ ರಾಜ್ಯ BJP ಅಧ್ಯಕ್ಷರಾದ ವಿಜೇಂದ್ರ ಅವರ ಆಪ್ತ ಕಾರ್ಯದರ್ಶಿ, ಬಟ್ ನನ್ನ ಒಡನಾಡಿ, ನನ್ನ ಊರಿನ ಹುಡುಗ, ABPಯಲ್ಲಿ ಕೆಲಸ ಮಾಡಿ. ದಯವಿಟ್ಟು ಬರಬೇಕು. ಮೊಮೆಂಟವನ್ನು ಮೇಡಮಿಗೆ ಹಸ್ತಾಂತರ ಮಾಡಬೇಕು. ಅವರು ಕೋಟದಿಂದ ಬಂದಿದ್ದಾರೆ. ನಮ್ಮ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದವರು ಮೇಡಮಿಗೆ ಹಸ್ತಾಂತರ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಅವ್ರು ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತ ನನ್ನನ್ನು ಮೀಟ್ ಆಗ್ಲಿಕ್ಕೆ ಬಂದಿದ್ದರು. ಅವರು 10 ಜನ ಹುಡುಗರು ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ಒಂದು ನಮ್ಮ ನವೀನ್ ಕುಲಾಲ್ರಿಂದ ನೀವೊಂದು ರೋಸನ್ನು ಪಡ್ಕೊಳ್ಬೇಕು. ಡಾಕ್ಟರ್ ನವೀನ್ ಕುಲಾಲ್ರಿಂದ ಸಮಾಜಮುಖಿ ಕೆಲಸ ಮಾಡೋ ದೊಡ್ಡ ತಂಡ ಇದೆ ಅವ್ರ ಜೊತೆ. ಅವರು ಈಗ ರಾಜಕೀಯದವ್ರ ಜೊತೆ ಇದ್ದಾರೆ, ಮೊದಲು ಸಾಮಾಜಿಕ ಹೋರಾಟದಲ್ಲಿದ್ದವರು. ವಂದನೆಗಳು ಸರ್. ಮತ್ತು ನಮ್ಮ ಕತ್ತಲ ಸಾರ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮೇಡಮ್, ಈ ಟೋಲ್ಡ್ ನಾಟ್ ಅಬೌಟ್ ದ ಫ್ಯಾಮಿಲಿ ಪ್ಲ್ಯಾನಿಂಗ್, ಪೋಸ್ಟ್ಪೋನ್ಮೆಂಟ್ ಆಫ್ ದ ಇಶ್ಯೂಸ್. ಕುಟುಂಬ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಲ್ಲ. ಅಂದರೆ ಮದುವೆ ಆದ ತಕ್ಷಣ 4 ವರ್ಷ ಮಕ್ಕಳಾಗೋದನ್ನು ಮುಂದೂಡುವುದು ತಪ್ಪು ಅಂತ ಅವ್ರು ಹೇಳಿದ್ದು. ದಟ್ ಈಸ್ ದ ಫ್ಯಾಮಿಲಿ ಪ್ಲ್ಯಾನ್. ಗೌರ್ಮೆಂಟ್ ಕಾನೂನಿಗೆ ಎಗ್ನಿಸ್ಟ್ ಮಾತಾಡಿದ್ದಲ್ಲ ಅವ್ರು ಸ್ಪೋಕನ್ ಇನ್ ಡಿಫ್ರೆಂಟ್ ವೇ. ಅದು ಪೋಸ್ಟ್ಪೋನ್ ಮಾಡಬಾರ್ದು. ಯಾಕಂದರೆ ಮದುವೆ ಆಗುವಾಗಲೇ 35 ವರ್ಷ ಆಗ್ತದೆ. ಮತ್ತು 4 ವರ್ಷ ಮಕ್ಕಳು ಬೇಡ ಅಂತ ಹೇಳಿದರೆ ಕುಟುಂಬ ಹಾಳಾಗ್ತದೆ, ಇನ್ಫರ್ಟಿಲಿಟಿ ಬರ್ತಾರೆ ಅನ್ನೋದು ಅವರ ಒಡನಾಡಿದ ಚಿಂತನೆ. ಫ್ಯಾಮಿಲಿ ಪ್ಲ್ಯಾನಿಂಗ್ ಎಗ್ನಿಸ್ಟ್ ಆಗಿ ಅವ್ರು ಮಾತಾಡಿದ್ದಲ್ಲ. ಈಸ್ ಅಬೌಟ್ ಟು ಟೆಲ್ ಏನು ಹೇಳಬೇಕಂತ ಅಂದರೆ ಮದುವೆ ಆದ ತಕ್ಷಣ ಮಕ್ಕಳಾಗಬೇಕು, ಅದನ್ನು ಪೋಸ್ಟ್ಪೋನ್ ಮಾಡಬಾರ್ದು ಅನ್ನೋ ಒಂದು ಚಿಂತನೆ. ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ರಿ. ವಂದನೆಗಳು. ಸರಿಯಾದ ರೀತಿಯಲ್ಲಿ ನನಗೆ ಆಂಗ್ಲ ಗೊತ್ತಿಲ್ಲ. ನನ್ನ ತಪ್ಪನ್ನು ಮಾಧ್ಯಮದ ಮುಖೇನ ನಾನು ಹೇಳುವಂಥದ್ದಿಷ್ಟೇ. ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೇಳಿದರೆ ಅರ್ಥ ಇವರು ಅಣ್ಣಯ್ಯವರು ಹೇಳಿದ ಹಾಗೆ ಮದುವೆ ಆದ ತಕ್ಷಣ ಸಂತಾನ ಆಗಬೇಕು, ಅದನ್ನು ಮುಂದೂಡುವುದು ತಪ್ಪು ಅನ್ನೋದು ಹೊರತಾಗಿ 1 ಬೇಕು 2 ಸಾಕು ಅನ್ನೋಂಥ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ನಾನು ವಿರೋಧಿಸಿದಲ್ಲ. ನಮಸ್ಕಾರ. ಸರಿಯಾದ ರೀತಿಯಲ್ಲಿ ನನಗೆ ಆಂಗ್ಲ ಗೊತ್ತಿಲ್ಲ. ನನ್ನ ತಪ್ಪನ್ನು ಮಾಧ್ಯಮದ ಮುಖೇನ ನಾನು ಹೇಳುವಂಥದ್ದಿಷ್ಟೇ. ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೇಳಿದರೆ ಅರ್ಥ ಇವರು ಅಣ್ಣಯ್ಯವರು ಹೇಳಿದ ಹಾಗೆ ಮದುವೆ ಆದ ತಕ್ಷಣ ಸಂತಾನ ಆಗಬೇಕು, ಅದನ್ನು ಮುಂದೂಡುವುದು ತಪ್ಪು ಅನ್ನೋದು ಹೊರತಾಗಿ 1 ಬೇಕು 2 ಸಾಕು ಅನ್ನೋಂಥ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ನಾನು ವಿರೋಧಿಸಿದಲ್ಲ. ನಮಸ್ಕಾರ. ದಯಾನಂದ ಕತ್ತಲ್ ಸರ್ ಭಾರಿ ಪೊರ್ಲುಟೆ ಬಾತೀರಿ ಅಂಡ ಒಂಜಿ ವಿಷಯದಾನೆ ಬಂಟ ಆರು ಮಕ್ಕಳು ಮುಲ್ಪ ಕುಳ್ಳುನಕ್ಲು ಮಾತ ವಿದ್ಯಾವಂತರು ಎಂದು ಬಂಡೇರಿ. ಮಕ್ಕಳು ಮಾತ ಯೂನಿವರ್ಸಿಟಿದ ಡಿಗ್ರಿ ತೆತ್ತಂತೂ ವಿದ್ಯಾವಂತರು ಅತ್ತಂತೆ ಆಕಳೇನ ಆ ಎಂಕ್ಲ ಜೀವನಗೂ ಬಡಾತು ಒಂಜೊಂಜಿ ಡಿಗ್ರಿ ಬಡಂತು ಯೂನಿವರ್ಸಿಟಿ ಹಿಡಿದು ಬಿದಾಯಿ ಬರ್ತದ ಅತ್ತಂತೆ ನಿಜವಾದ ತೋಂಟ ಈರೆ ಆತು ವಿದ್ವತ್ ಎಂಕ್ಲಟ ಇಜ್ಜಿಂದ ನನ್ನ ಅಭಿಪ್ರಾಯ. ಈರೆನ ಒಂಜಿ ಪಾತೆರ್ನ ಒಂಜಿ ಸೆಂಟೆನ್ಸ್ ಇಟ್ಟು ಎಂಕ್ ರಿಪೀಟ್ ಮಾಡ್ಬೇರೆ ನಡ್ದು ಆಪುಜಿ ದಯಾನಂದ ಕತ್ತಲ್ ಸರ್ ಏನು ನಾನು ದಾನೆ ಈರೊಂಜಿ ವಿದ್ಯಾವಂತರೆಂದು ಪಣ್ಪಾರಂದು ಎಂಕ್ ಗೊತ್ತಾಪುಜಿ. ಯೂನಿವರ್ಸಿಟಿದ ಡಿಗ್ರಿ ತೆತ್ತದಾಗಲು ವಿದ್ಯಾವಂತರು ಹತ್ತು ಈರಂಚಿತ ನಕಲು ಸಮಾಜದ ವಿದ್ಯಾವಂತರೆಂದು ಪಂಡೊಳ್ತು ಏನು ಎಂಕ್ ಭಾರಿ ಖುಷಿ ಆಂಡು ಈರಿನ ಭಾಷಣಗೆ ಒಳ್ಪಲ ನಾನು ತಪ್ಪಂತೆ ಬರ್ಪೆ ಅಂದು ಪಂಡೊಂತು ಈರೆಂಕಳ ಕೊರ್ಪುನಂಚಿಂತನ ಒಂಜಿ ಶಾಲೆಯನ್ನು ಸ್ವೀಕರಿಸ ಮಾಡ್ಕೊಡೊಂದು ಪಂಡತು ಕೇಳೋಣೆ. ಮಂಜುನಾಥ್. ಧನ್ಯವಾದಗಳು ಸರ್. ಹಿರಿಯ ಪ್ರಸಿದ್ಧ ಶ್ರೀರೋಗ ತಜ್ಞರು, ನೋವಾ IUFನ ಬೆಳವಣಿಗೆಗೆ ಕಾರಣೀಕರ್ತರು. ಅಂಥವರ ನುಡಿ ಮುತ್ತುಗಳನ್ನು ನಾವು ಈಗ ಕೇಳಲಿಕ್ಕಿದ್ದೇವೆ. ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ದಾಸ್ ರವರವರು ನಮ್ಮ ಸಭೆಗೆ ಮತ್ತು ಹಾಗೂ ಅವರು ಬಂದಿದ್ದಾರೆ. ಅವರು ಡಾಕ್ಟರ್ ನವೀನ್ ಕುಲಾಲ್ರಿಂದ ಒಂದು ಹೂಪುಷ್ಪವನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ. And the charitable trust, you are doing extremely good work, sir. Congratulations. And to the organizing Hotel Dinky Dine, ಅವರು ಹೋಗಿದ್ದಾರೆ ಅಂತ mostly. Okay. So, and of course other guests, Dr. Naveen Chandra sir and Dr. Praveen sir. Mr. Dayanand ಅವರು ಹೋಗಿದ್ದಾರೆ. Ramona ಕಾಣ್ತಾ ಇಲ್ಲ. I think she has left. So congratulations from our side, from Nova IVF. So Nova IVF actually one fertility clinic ಇದೆ. Fertility clinic ಅಂದರೆ IVF ಕ್ಲಿನಿಕ್ ಮಾತ್ರ ಅಲ್ಲ, ಇಟ್ಸ್ ಅ ಫರ್ಟಿಲಿಟಿ ಕ್ಲಿನಿಕ್. ಸೊ ಯಾವ ದಂಪತಿಗಳಿಗೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ತಾ ಉಂಟು ಆ ಥರದ್ದು ಕಪಲ್ಸ್ಗೆ ಮಾತ್ರ ನಾವು ನೋಡೋದು. ಇಟ್ ಈಸ್ ನಾಟ್ ಲೈಕ್ ಅ ಜನರಲ್
ಗೈನಕಾಲಜಿ ಕ್ಲಿನಿಕ್. ಜನರಲ್ ಗೈನಕಾಲಜಿ ಕ್ಲಿನಿಕಲ್ಲಿ ನಾವೆಲ್ಲ ಕೆಲಸ ಲೈಕ್ ಎಲ್ಲ ಥಿಂಗ್ಸ್ ಮಾಡ್ತೇವೆ. ಡೆಲಿವರಿ, ಸಿಸೇರಿಯನ್, ಮತ್ತು ಹಿಸ್ಟೆಕ್ಟಮಿ, ಗರ್ಭಕೋಶದ್ದು ಆಪರೇಷನ್. ಇಲ್ಲಿ ಈ ಫರ್ಟಿಲಿಟಿ ಕ್ಲಿನಿಕ್ನಲ್ಲಿ ನಾವು ಜಸ್ಟ್ ಫರ್ಟಿಲಿಟಿ ಬಗ್ಗೆ ಲೈಕ್ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರಿಗೆ ಕನ್ಸೀವ್ ಆಗಲಿಲ್ಲ ಅವ್ರಿಗೆ ಮಾತ್ರ ನಾವು ಕನ್ಸಲ್ಟ್ ಮಾಡೋದು. ಇವಾಗ ಮ್ಯಾಂಗ್ಳೂರಲ್ಲಿ ನಮಗೆ ಇಲ್ಲಿ ಬಂದು ಒಂದು 5 years ಆಗಿದೆ ಆಲ್ಮೋಸ್ಟ್. ವಿ ಸ್ಟಾರ್ಟೆಡ್ ಇನ್ 2020-21. ಸೊ ಆಲ್ಮೋಸ್ಟ್ 5 years ಆಗಿದೆ. ವಿ ಹ್ಯಾವ್ ಸೀನ್ ಲಾಟ್ ಆಫ್ ಪೇಷಂಟ್ಸ್. ಓಕೆ, ಮೇನ್ ಥಿಂಗ್ ಇಸ್ ಈಗ ಪೇಷಂಟ್ಸ್ ಇಲ್ಲಿ ಬಂದು ಕೂತ್ಕೊಂಡು ದೇ ವಿಲ್ ಡಿಸ್ಕಸ್ ಟ್ರೀಟ್ಮೆಂಟ್ಸ್ ಬಗ್ಗೆ ಎಲ್ಲ. ಮತ್ತು ಅವರು ಲಾಸ್ಟಲ್ಲಿ ಇದು ಹೇಳ್ತಾರೆ, ನಮ್ಮ ಮೇಡಮ್ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಮಗೆ ಯಾರು ಇದ್ರ ಬಗ್ಗೆ ಏನೂ ಹೇಳಲಿಲ್ಲ ಇಷ್ಟುವರೆಗೆ, ಬೇಗ ಗೊತ್ತಿದ್ದರೆ ನಾವು ಬೇಗ ಬರ್ಬೋದಿತ್ತು ಫಾರ್ ದ ಟ್ರೀಟ್ಮೆಂಟ್. ಆ್ಯಂಡ್ ಆ್ಯಸ್ ಸರ್ ಹ್ಯಾಸ್ ಟೋಲ್ಡ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೈಮ್ ಈಸ್ ಮನಿ. ಅವರು ಫಸ್ಟ್ ಹೇಳಿದರು ಟೈಮ್ ಈಸ್ ಮನಿ. ಸೊ ಲೈಕ್ ಸರ್ ಸೆಡ್, ಲೈಕ್ ಡಾಕ್ಟರ್ ನವೀನ್ ಚಂದ್ರ ಮೆನ್ಷನ್ಡ್, ಈವನ್ ಡಯಾಬಿಟೀಸ್ ಆಗಲಿ, ಬಿ ಪಿ ಆಗಲಿ, ವಾಟ್ ಎವರ್ ಕ್ಯಾನ್ಸರ್ ಆಗಲಿ, ಬೇಗ ಡಿಟೆಕ್ಟ್ ಆದರೆ, ಬೇಗ ನಮಗೆ ಗೊತ್ತಿದ್ದರೆ ಅದ್ರದ್ದು ಸೊಲ್ಯೂಷನ್, ಪರಿಹಾರ ಈಸಿ ಇರ್ತದೆ. ಅದು ಸಾಲ್ವ್ ಮಾಡಲಿಕ್ಕೆ ಸಹ ನಾವು ಇವಾಗ ಥಿಂಕ್ ಮಾಡ್ತೇವೆ, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ತುಂಬ ಕಾಸ್ಟ್ಲಿ ಇರ್ಬೋದು, ಒಂದ್ಸಲಿ ನಾವು ಕ್ಲಿನಿಕ್ಗೆ ಹೋದರೆ ಸಾವಿರ ವೇಸ್ಟ್ ಆಗ್ತದೆ. ನಾವು ಬೇಗ ಟ್ರೀಟ್ಮೆಂಟ್, ಬೇಗ ಪ್ರಾಬ್ಲಮ್ ಡಿಟೆಕ್ಟ್ ಮಾಡಿದರೆ ಅದ್ರದ್ದು ಸೊಲ್ಯೂಷನ್ ನಮಗೆ ಈಸಿಲಿ ಸಿಗ್ತದೆ. ಎಲ್ಲ ಪೇಷಂಟ್ಸ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ಗೆ ಎಲ್ಲ ಪೇಷಂಟ್ಸ್ಗೆ IVF ಬೇಕಾಗೋದಿಲ್ಲ. ಕೆಲವು ಪೇಷಂಟ್ಸ್ ಈವನ್ ವಿತ್ ಸಿಂಪಲ್ ಟ್ಯಾಬ್ಲೆಟ್ಸ್ ಅವರಿಗೆ ಕನ್ಸೀವ್ ಆಗ್ತದೆ. ಸೊ ಇಟ್ ಈಸ್ ನಾಟ್ ಲೈಕ್ ಎವ್ರಿ ಪೇಷಂಟ್ ಯಾರೋ ನಮ್ಮ ಕ್ಲಿನಿಕ್ ಒಳಗೆ ಡೋರ್ ಒಳಗೆ ಬಂದರೆ ಅವ್ರಿಗೆ ಕಟ್ಟಿ ನಾವು IVF ಹೇಳ್ತೇವೆ ಅಂತ ಆ ಥರ ಏನಿಲ್ಲ. ಫಸ್ಟ್ ಸ್ಟೆಪ್ ಇಸ್ ಸಿಂಪಲ್. ಫಸ್ಟ್ ಆ್ಯಕ್ಚುಲಿ ಪೇಷಂಟ್ಸ್ಗೆ ಯಾವ ಡಾಕ್ಟರ್ ಯಾವ ಇಂಥದ್ದು ಟೆಸ್ಟ್ ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತುಂಬ ಹೆದರಿಕೆ ಇರ್ತದೆ. ಫಸ್ಟ್ ಇಸ್ ಸಿಂಪಲ್ ಟೆಸ್ಟ್, ವೈಫ್ಗೆ ಒಂದು ಚಿಕ್ಕ ಸ್ಕ್ಯಾನಿಂಗ್. ಆ ಸ್ಕ್ಯಾನಿಂಗಲ್ಲಿ ಜಸ್ಟ್ ನಾವು ಗರ್ಭಾಶಯ ನೋಡ್ತೇವೆ, ಅಂಡಾಶಯದಲ್ಲಿ ಎಷ್ಟು ಮೊಟ್ಟೆಗಳಿದೆ ಅದು ನಾವು ಕೌಂಟ್ ಮಾಡಿ ನೋಡ್ತೇವೆ. ಸೊ ಈವನ್ ಇವಾಗ ಈ ಕಾಲಿಗೆ ನಮಗೆ ಚಿಕ್ಕ ವಯಸ್ಸು ಹುಡುಗಿಯವರಿಗೆ ಸಹ ಈವನ್ ಎಗ್ ಕೌಂಟ್ ಕಮ್ಮಿ ಇರ್ತದೆ ಕೆಲವೊಮ್ಮೆ, ಬಟ್ ಅವರಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ದೇ ಆರ್ ನಾರ್ಮಲ್. ಈವನ್ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತದೆ, ದೇ ಆರ್ ಕ್ಯಾರಿಂಗ್ ಔಟ್ ನಾರ್ಮಲ್ ವರ್ಕ್, ಅವರಿಗೆ ವೀಕ್ನೆಸ್ ಏನು ಇರೋದಿಲ್ಲ. ಇದು ಭಾರಿ ಸ್ಕ್ಯಾನಿಂಗ್ ಬ್ಲಡ್ ಟೆಸ್ಟಲ್ಲಿ ಮಾತ್ರ ನಮಗೆ ಇದು ಐಡಿಯಾ ಸಿಗ್ತದೆ, ನಂಬರ್ 1. ನಂಬರ್ 2, ಹಸ್ಬೆಂಡ್ಸ್ಗೆ ಸ್ಪರ್ಮ್ ಕೌಂಟ್ ಮಾಡಿದರೆ ಮಾತ್ರ ಕೌಂಟಿಂಗ್ ಹೇಗೆ ಉಂಟು, ವೀರ್ಯಾಣುದು ಕೌಂಟಿಂಗ್ ಹೇಗೆ ಇದೆ, ಮೋಟಿಲಿಟಿ, ಚಂಡಶೀಲ ಹೇಗೆ ಇದೆ ಅದೆಲ್ಲ ನಮಗೆ ಆವಾಗ ಗೊತ್ತಾಗ್ತದೆ. ಪೇಷಂಟ್ಸ್ಗೆ ಏನು ಸಿಂಪ್ಟಮ್ಸ್ ಇರಲ್ಲ, ದೇ ವಿಲ್ ಥಿಂಕ್ ಎವ್ರಿಥಿಂಗ್ ಇಸ್ ನಾರ್ಮಲ್. ನಾವು ನಾರ್ಮಲ್ ಆಗಿ ಆಫೀಸ್ಗೆ ಹೋಗ್ತಾ ಇದ್ದೇವೆ, ಮನೆಯಲ್ಲಿ ಬಂದು ಈ ತಿಂಗಳು ಟ್ರೈ ಮಾಡುವ, ನೆಗೆಟಿವ್ ಆಯಿತು, ಓಕೆ ನೆಕ್ಸ್ಟ್ ತಿಂಗಳು ಟ್ರೈ ಮಾಡುವ, ಸ್ವಲ್ಪ ಈಚೆ ಇದು ಟ್ರೈ ಮಾಡುವ, ಹಾಗೆ ಈ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಟ್ರೈ ಮಾಡಿ ನೋಡ್ತಾ ಇರುವಾಗ ಹೀಗೆ ಟೈಮ್ ಸ್ಪೆಂಡ್ ಆಗುವಾಗ ಇದೆಲ್ಲ ಲೇಡೀಸು ಎಗ್ ಕೌಂಟ್ ಡೌನ್ ಆಗ್ತದೆ, ಎಗ್ ಕ್ವಾಲಿಟಿ ಡೌನ್ ಆಗ್ತದೆ, ಸ್ಪರ್ಮ್ ಕೌಂಟ್ಸ್ ಡೌನ್ ಆಗ್ತದೆ. ಸೊ ಇದೀ ಥಿಂಗ್ ನಾವು ಬೇಗ ಡಿಟೆಕ್ಟ್ ಮಾಡಿದರೆ ವಿ ಕ್ಯಾನ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಅರ್ಲಿ. ಆ್ಯಂಡ್ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಕನ್ಸೀವ್ಡ್ ಜಸ್ಟ್ ವಿತ್ ಮೆಡಿಸಿನ್ಸ್, ಜಸ್ಟ್ ವಿತ್ ಇಂಜೆಕ್ಷನ್, ಚಿಕ್ಕ ಸ್ಕ್ಯಾನಿಂಗ್. ಮೇನ್ ಪ್ರಾಬ್ಲಮ್ ಇಸ್ ಅವರಿಗೆ ಬರಲಿಕ್ಕೇ ಹೆದರಿಕೆ ಆಗ್ತದೆ ಟು ಗೋ ಟು ದ ಇನ್ಫರ್ಟಿಲಿಟಿ ಸೆಂಟರ್. ಇವಾಗ ಸಪೋಸ್ ಡಯಾಬಿಟೀಸ್ ಆಗಲಿ, ಶುಗರ್ ಆಗಲಿ, BP ಆಗಲಿ, ನಾವು ಯಾವಾಗಲೂ ಹೇಳ್ತೇವೆ ನೀವು ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು. ಯಾಕೆ? ಸ್ಪೆಷಲಿಸ್ಟ್ ಹತ್ರ ಹೋದರೆ ಅವರು ಅದ್ರ ಸ್ಪೆಷಲೈಸೇಷನ್ ಆಗಿ ಅದೇ ಒಂದೇ ತಿಂಗಳಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅವರು ನಿಮಗೆ ಬೇಗ ಟ್ರೀಟ್ಮೆಂಟ್ ಕೊಡ್ತಾರೆ. ಸಿಮಿಲರ್ಲಿ ಫಾರ್ ಇನ್ಫರ್ಟಿಲಿಟಿ ಆಲ್ಸೋ, ಈವನ್ ಅವ್ರ ಫರ್ಟಿಲಿಟಿ ಒಪಿನಿಯನ್ ಕೇಳಿದರೆ ಅವರಿಗೆ ಒಂದು ಕ್ಲಿಯರ್ ಆಗಿ ತಿಳಿಸಿ ನಾವು ಒಂದು ಐಡಿಯಾ ಕೊಡ್ತೇವೆ. ವಾಟ್ ಈಸ್ ಹ್ಯಾಪನಿಂಗ್, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್, ನೀವು ಏನು ಮಾಡಬೇಕು, ಯಾವ ಟೈಮ್ವರೆಗೆ ನೀವು ನಾರ್ಮಲ್ ಆಗಿ ಟ್ರೈ ಮಾಡ್ಬೋದು, ನಾರ್ಮಲ್ ಆಗಿ ಆಗಲಿಲ್ಲ ಅದೇ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು ಮಾಡ್ಬೋದು, ಇದೆಲ್ಲ ನಾವು ಅವರಿಗೆ ಹೇಳಿಕೊಡ್ತೇವೆ. ಮತ್ತು ನೋವಾ IVF ಅಲ್ಲಿ ನಮಗೆ ಒಂದು ಟೀಮ್ ಇದೆ, ಜಸ್ಟ್ ನಾನು ಬರೀ ಮಾತ್ರ ಇಲ್ಲ, ವಿ ಹ್ಯಾವ್ ಅ ಟೀಮ್ ಆಫ್ ಸ್ಟಾಫ್ ನರ್ಸಸ್. ಈ ಥರದ್ದು ಪೇಷಂಟ್ಸ್ಗೆ ತುಂಬ ಡಿಪ್ರೆಷನ್ ಥರ, ಅವರು ಒಂದು ಥರ ಫ್ರಸ್ಟ್ರೇಷನ್ ಆಗಿ ಇರ್ತದೆ, ಆಲ್ಮೋಸ್ಟ್ ಈಕ್ವಲ್ ಟು ಕ್ಯಾನ್ಸರ್ ಪೇಷಂಟ್ ಥರ ಒಂದು ಫ್ರಸ್ಟ್ರೇಷನ್ ಥರ ಇರ್ತದೆ. ಸೊ ಅವರಿಗೆ ಒಂದು ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೂಡ ಇದೆ, ಸೈಕಲಾಜಿಕಲ್ ಕೌನ್ಸಿಲರ್ ಇದೆ. ಫೈನಾನ್ಸಸ್ ಬಗ್ಗೆ ಪೇಷಂಟ್ಸ್ ಕೇಳ್ತಾರೆ, ತುಂಬ ಕಾಸ್ಟ್ಲಿ ಆಗ್ಬೋದು, ಅದರದ್ದು ಕಾಸ್ಟ್ ಬ್ರೇಕಪ್ ಕೂಡ ಇದೆ. ಸೊ ಆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್, ಬಟ್ ಓನ್ಲಿ ಥಿಂಗ್ ಇಸ್ ನಾವು ಅದು ಯೂಟಿಲೈಸ್ ಮಾಡಬೇಕು. ಆ ಫೆಸಿಲಿಟಿ ಯೂಟಿಲೈಸ್ ಮಾಡಿ ಕನ್ಸಲ್ಟೇಷನ್ಗೆ ಬರಬೇಕು, ಟೈಮ್ಲಿ ಕನ್ಸಲ್ಟೇಷನ್. ಮತ್ತು ಡಾಕ್ಟರ್ ಒಮ್ಮೆ ಈ ಮಂತ್ ನಮ್ಮ ಡಾಕ್ಟರ್ ಹೆಸರು, ಡಾಕ್ಟರ್ದು ಮುಖ ನೋಡಿ ಇದೇ ಮಂತ್ ನಮಗೆ ಪ್ರೆಗ್ನೆನ್ಸಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಆಲ್ ನೇಚರ್ದು ಕೆಲಸ. ಸೊ ಅವರು 2-3 ಟೈಮ್ಸ್ ಬರಬೇಕು ಟ್ರೀಟ್ಮೆಂಟ್ಗೆ. ಹಾಗೆ ನಾವು ಅಡ್ವೈಸ್ ಮಾಡಿ ಕೊಟ್ಟರೆ ಅವ್ರು ಫಾಲೋ ಮಾಡಿದರೆ ತುಂಬ ಪೇಷಂಟ್ಸ್ ಕನ್ಸೀವ್ ಆಗಿದ್ದಾರೆ. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಸ್ಪ್ರೆಡ್ ಇನ್ಫಾರ್ಮೇಷನ್ ಅಬೌಟ್ ಆರ್ ರಿಸರ್ಚ್. ಆ್ಯಂಡ್ ಐ ಹ್ಯಾಂಡ್ ಓವರ್ ಟು ಮಂಜುನಾಥ್. ಎಲ್ಲರಿಗೂ ವಂದಿಸುತ್ತಾ, ಮಂಜುನಾಥ್, ನೋವಾ IVF ಫರ್ಟಿಲಿಟಿ ಮಾರ್ಕೆಟಿಂಗ್ ಟೀಮಿಂದ ಮಾತಾಡ್ತಿದ್ದೇನೆ. ಫಸ್ಟಾಗಿ ಡಾಕ್ಟರ್ ಅಣ್ಣೆ ಕುಲಾಲಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಒಂದು ಕ್ಯಾಂಪ್ ಮಾಡಬೇಕು ಸರ್, ಈ ರೀತಿ ಒಂದು ಪ್ಲ್ಯಾನ್ ಇದೆ, ನಮ್ಮದೊಂದು ಶಿಬಿರ ನಾವು ಸಾರ್ವಜನಿಕಗೋಸ್ಕರವಾಗಿ ಮಾಡಬೇಕಂತ ಹೇಳಿದಾಗ ಸರಿಯಾದ ಒಂದು ಮಾಹಿತಿ ಕೊಟ್ಟು
ಸರಿಯಾದ ಗೈಡೆನ್ಸ್ ಕೊಟ್ಟು ನಮ್ಮನ್ನ ಇಲ್ಲಿ ತನಕ ಇಲ್ಲಿವರೆಗೆ ಬಂದು ನಿಲ್ಲಿಸಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಹಾಗೆಯೇ ನಮ್ಮ ಜೊತೆ ತುಂಬ ಸಂಘ ಸಂಸ್ಥೆಗಳು ಇನ್ವಾಲ್ವ್ ಆಗಿದ್ದಾರೆ. ಲೇಡೀಸ್ ಕ್ಲಬ್ನವರಿದ್ದಾರೆ, ಹಾಗೆ ಅನಿಲ್ ದಾಸ್ ಸರ್ ಇದ್ದಾರೆ, ಮತ್ತು ಕುಲಾಲ್ ಸಂಘದವರಿದ್ದಾರೆ. ಅವರೆಲ್ಲರಿಗೂ ಕೂಡ ನೋವಾ ಕಡೆಯಿಂದ ತುಂಬ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಮತ್ತು ಮೇಡಮ್ ಹೇಳಿದಾಗೆ ನಾವೊಂದು ಕ್ಯಾಂಪ್ ಅರೇಂಜ್ ಮಾಡಿದಾಗ ನಮ್ಮ ಕಡೆಯಿಂದನೂ ನಾವು ಸರಿಯಾದ ಸೆಟ್ ಮಾಡಿದ ತಕ್ಷಣ ಮೇಡಮ್ ಹತ್ರ ಹೋಗ್ತೇವೆ. ಮೇಡಮ್ ಆ ದಿನ ಡೇ ಸ್ಕೆಡ್ಯೂಲ್ ನೋಡ್ತೇವೆ. ಸಂಡೇ ದಿನ ಫ್ರೀ ಇರ್ತಾರೆ ಅಥವಾ ಅವ್ರದ್ದು ಪರ್ಸ್ನಲ್ ವರ್ಕ್ ಇದೆ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಮತ್ತೆ ನಾವು ಕ್ಯಾಂಪನ್ನು ಡೇ ಫಿಕ್ಸ್ ಮಾಡೋದು. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ಮೇಡಮ್ ಹೇಳಿದಾಗೆ ನಾವು 5 ವರ್ಷ ಆಯಿತು ನೋವಾ ಮಂಗಳೂರಲ್ಲಿ ಸ್ಟಾರ್ಟ್ ಆಗಿ. ಟೋಟಲ್ ಆಗಿ ಆಲ್ ಓವರ್ ಇಂಡಿಯಾ 102 ಸೆಂಟರ್ಗಳಿದೆ. 102 ಸೆಂಟರ್ಗಳಲ್ಲಿಯೂ ಹಿರಿಯ ವೈದ್ಯರಂತ ಮೇಡಮ್ ಥರನೇ ತುಂಬ ಫೆಲೋಶಿಪ್ ಆದವರೇ ಕಾರ್ಯನಿರ್ವಹಿಸ್ತಿದ್ದಾರೆ. ಅಲ್ಲೂ ಕರ್ನಾಟಕದಲ್ಲಿ ಬೆಂಗಳೂರು ಹೊರತುಪಡಿಸಿ ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಹಾಗೆಯೇ ಗುಲ್ಬರ್ಗ, ಇವಾಗ ಗೋವಾ ಕೂಡ ಮತ್ತು ಕೊಲ್ಲಾಪುರದಲ್ಲಿ ಕೂಡ ಪ್ಲ್ಯಾನ್ ಆಗ್ತಾಯಿದೆ ಸೆಂಟರ್ ಆಗುವಂಥದ್ದು. ಮತ್ತು ನಮ್ಮ ಸೆಂಟರಿಗೆ ಬಂದಾಗೆ ಈಗ ಏನಾಗ್ತಿದೆ ಅಂತ ಹೇಳಿದರೆ IVF ಸೆಂಟರಿಗೆ ಹೋಗೋದಂತ ತುಂಬ ಖರ್ಚಾಗ್ತದೆ. ಅವ್ರಿಗೆ ಡಾಕ್ಟ್ರ್ ಏನು ಹೇಳ್ತಾರೋ, ಹೇಗೆ ಸಜೆಸ್ಟ್ ಮಾಡ್ತಾರೋ ಅಂಥದ್ದು ಏನಿಲ್ಲ. ಫಸ್ಟ್ ಏನಾಗ್ತದೆ ಅಂತ ಅವ್ರದ್ದು ಸ್ವಲ್ಪ ಡಿಪ್ರೆಷನ್ ಆಗಿರುತ್ತೆ. ಯಾಕಂತ ಹೇಳಿದರೆ ಮದುವೆಯಾಗಿ ತುಂಬ ವರ್ಷ ಆದ್ರೂ ಮಕ್ಕಳಾಗಲಿಲ್ಲ. IVF ಸೆಂಟರಿಗೆಲ್ಲ ಹೋದರೆ ಏನು ಹೇಳ್ತಾರೋ, ಎಂಥ ಚಿಕಿತ್ಸೆ ಬಗ್ಗೆ ಹೇಳ್ತಾರೋ, ಅದು ತುಂಬ ಅವರಿಗೆ ಗೊಂದಲಗಳಿರ್ತದೆ. ಅಂಥದ್ದು ಏನೂ ಆಗೋದಿಲ್ಲ. ಫಸ್ಟ್ ಅವ್ರಿಗೆ ಬಂದಾಗ ಸರಿಯಾದ ಕೌನ್ಸ್ಲಿಂಗ್ ಆಗ್ತದೆ, ಮತ್ತು ಕನ್ಸಲ್ಟೇಷನ್ ಆಗ್ತದೆ. ಸ್ಕ್ಯಾನ್ ರಿಪೋರ್ಟ್ ಮತ್ತು ಸಿಮ್ ಅನಾಲಿಸಿಸ್ ರಿಪೋರ್ಟ್ ನೋಡಿ ಆದ ತಕ್ಷಣ ಡಾಕ್ಟರ್ ಅವರಿಗೆ ಸರಿಯಾದ ರೀತಿಯಾಗಿ ಅವರಿಗೆ ಮನವರಿಕೆ ಆಗುವ ಅವರಿಗೆ ಕನ್ಸಲ್ಟೇಷನ್ ಮಾಡ್ತಾರೆ. ಅದು ಮುಖ್ಯ. ಖಾಲಿ ಬಂದರು ಅವ್ರು ನಮಗೇನು ಹೇಳಿದರು, ನಮಗೇನು ಗೊತ್ತಾಗಲಿಲ್ಲ, ಆ ರೀತಿ ನಮ್ಮ ನೋವಾ IVF ಸೆಂಟರಲ್ಲಿ ಆ ರೀತಿ ಆಗೋದಿಲ್ಲ. ಸರಿಯಾದವರಿಗೆ ಮನವರಿಕೆ ಆಗುವ ಹಾಗೆ ಡಾಕ್ಟರ್ನವ್ರು ಹೇಳ್ತಾರೆ. ಮತ್ತು ಈಗ ಸ್ಟಾರ್ಟಿಂಗಲ್ಲಿ ಅವರಿಗೆ ಟ್ಯಾಬ್ಲೆಟ್ಸ್ ಇರೋದು, ಚಿಕ್ಕ ಪ್ರಾಬ್ಲಮ್ಗಳಿಗೆ ಮೇಡಮ್ ಚಿಕ್ಕದರಲ್ಲೇ ಸಜೆಸ್ಟ್ ಮಾಡ್ತಾರೆ. ಇನ್ ಕೇಸ್ IVF ಅವ್ರಿಗೆ ನೀಡಿದರೆ ಮಾತ್ರ ಅವರದ್ದು ಪಾಲಿಕಲ್ ಸ್ಟಡಿ ಅಂತ ಹೇಳಿದರೆ ಅವ್ರದ್ದು ಮೊಟ್ಟೆಗಳೆಷ್ಟಿದೆ, ಅಂಡಾಶಯ, ಗರ್ಭಾಶಯ, ಗರ್ಭನಾಳ ಮತ್ತು ಗರ್ಭಕೋಶ ಸ್ಥಿತಿಗತಿಗಳ ಹೇಗಿದೆ, ಅದ್ರ ಮೇರೆಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ನಿಮಗೆ IVF ಬೇಕು. ಹಾಗೆಯೇ ಅವರ ಗಂಡನದ್ದು ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ ಅಥವಾ ಮೊಟೆಲಿಟಿ ಕಮ್ಮಿ ಇದೆ ಅಂಥ ಸಿಚುವೇಶನ್ ಇದ್ದರೆ ಮಾತ್ರ IVFಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಬೇಕಾಬಿಟ್ಟಿಯಾಗಿ ಎಲ್ಲಿಯೂ ಕೂಡ ನೀವು ಬನ್ನಿ IVF ಮಾಡಿ ಹೋಗಿ ಅನ್ನೋದಂತ ಹೇಳುವುದಿಲ್ಲ. ಯಾಕಂತ ಹೇಳಿದರೆ IVF ಚಿಕಿತ್ಸೆ ಅಂತ ಹೇಳಿದರೆ 1-2 ಸಾವಿರ ರೂಪಾಯಿದಲ್ಲ, ಆಲ್ಮೋಸ್ಟ್ 1.5 ಲಕ್ಷದಿಂದ 2.5 ಲಕ್ಷದ ರೂಪಾಯಿವರೆಗೂ ಆಗ್ತದೆ. ಸೊ ನೋವಾ IVF ಫರ್ಟಿಲಿಟಿಯಲ್ಲಿ ನಮ್ಮದು ಬೇಸ್ ಟ್ರೀಟ್ಮೆಂಟ್ 1.5 ಲಕ್ಷದಿಂದ ಮಾತ್ರ ಸ್ಟಾರ್ಟ್ ಆಗೋದು. ಮತ್ತು ಅವ್ರದ್ದೆಲ್ಲ ಬಾಡಿ ರೆಸ್ಪಾನ್ಸ್ ಮೇಲೆ ಮೇಡಮ್ ಸಜೆಸ್ಟ್ ಮಾಡ್ತಾರೆ. ಇಲ್ಲಿ ತುಂಬ ಸಂಘ ಸಂಸ್ಥೆಗಳು ಬಂದಿದ್ದಾರೆ. ತಾಕಿ ಫಲಾನುಭವಿಗಳು ಕಮ್ಮಿ ಬಂದಿರ್ಬೋದು, ತೊಂದರೆ ಇಲ್ಲ. ಬಂದವರಿಗೆ ಈ ಮಂತ್ ಏನಿದೆ ನಾವು ವೈದ್ಯರ ದಿನಾಚರಣೆ ಹಾಗೂ ಸ್ವಾತಂತ್ರ್ಯ ದಿನ ಅಂಗವಾಗಿ ಬಂಜೆತನ ಏನು ಎತ್ತ ದಂಪತಿಗಳಿಗೆ ಕಿವಿಮಾತು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಇನ್ನು ಮುಂದೆ ಇವತ್ತಿಂದ ಅಂದರೆ ಇನ್ನೂ 1 ತಿಂಗಳವರೆಗೂ ತನಕ ಚಾಲನೆ ನಾವು ಇಡ್ತೇವೆ. ಮತ್ತು ಯಾರೇ ನಿಮ್ಮ ಕಡೆ ಫಲಾನುಭವಿಗಳಿದ್ದಾರೆ, ಅವರಿಗಿಂತ ಸಮಸ್ಯೆ ಇದೆ ಅಂತ ನೀವು ಕಳಿಸ್ಕೊಡ್ಬೋದು. ಇಲ್ಲಿ ಕೊಡುವ ನಾವು ಸ್ಪೆಷಲಿಟಿ ಏನು ನಾವು ಉಚಿತ ಅಂತ ಹೇಳಿದ್ದೇವೆ. ಮೊದಲ ಫ್ರೀ ಕನ್ಸಲ್ಟೇಷನ್, ಮೊದಲ ಸಮಾಲೋಚನೆ ನಮ್ಮ ಸೆಂಟರಲ್ಲಿ ನಾವು ಫ್ರೀಯಾಗಿ ಮಾಡ್ತೇವೆ. ಅದರಲ್ಲಿ ಸ್ಕ್ಯಾನ್ ಬರ್ತದೆ, ಕನ್ಸಲ್ಟೇಷನ್ ಬರ್ತಾರೆ, ಮತ್ತು ವೀರ್ಯ ವಿಶ್ಲೇಷಣೆ ಕೂಡ ಬರ್ತದೆ. ಅಂದಾಜು 3 ಸಾವಿರ ರೂಪಾಯಿ ತನಕ ನಾವು ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಮಾಡ್ತೀವಿ. ಇನ್ ಕೇಸ್ ಕೆಲವರು ಬರಲಿಕ್ಕಾಗಲಿಲ್ಲ, ಹಬ್ಬ ಇದೆ, ಕೃಷ್ಣಾಷ್ಟಮಿ ಇದೆ, ಜನ್ಮಾಷ್ಟಮಿ ಇದೆ ಅಂತ ಯಾರು ಇದ್ದರೆ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಪರಿಚಯದ ಯಾರು ಇದ್ದರೆ ನೀವು ಕಳಿಸಿಕೊಡ್ಬೋದು. ಇನ್ನು 1 ತಿಂಗಳವರೆಗೂ ಕೂಡ ನಾವು ನಮ್ಮ ಆಫೀಸರ್ ಅಪ್ರೂವಲ್ ತಗೊಂಡು ನಾವು ಅದನ್ನು ಇಡ್ತೇವೆ. ನಮ್ಮ ಮಂಜುನಾಥ್ ಹೇಳಿದ ಹಾಗೆ ಈ IVFಗೆ ಬಂದ ತಕ್ಷಣ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ತಾರಂತಲ್ಲ, ದಯವಿಟ್ಟು ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ. ಎಷ್ಟೋ ಜನರಿಗೆ ಗೊತ್ತಿಲ್ಲ. ನವೀನ್ ಕುಲಾಲ್ ಅವರು ಹೇಳಿದ ಹಾಗೆ ಎಷ್ಟೋ ಜನರಿಗೆ ಈ ಫರ್ಟಿಲಿಟಿ ಅಂದರೆ ಏನು, ಮಕ್ಕಳು ಹೇಗೆ, ಯಾವ ಟೈಮಲ್ಲಿ ಮಕ್ಕಳು ಆಗ್ತಾರೆ, ಇದನ್ನೆಲ್ಲ ಗೊತ್ತೇ ಇಲ್ಲದೆಯವರು ಇರ್ತಾರೆ. ಹಾಗಾಗಿ ಅವರಿಗೆ ಜಾಗೃತಿ ಕೊಡುವ ಕಾರ್ಯಕ್ರಮ ಇದು. ನೋವಾ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಇದು ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್. ನಿಮ್ಮ IVF ಸೆಂಟ್ರಿಗೆ ಹೋದ ತಕ್ಷಣ 1.5 ಲಕ್ಷ ಕಟ್ಟಿ ಇನ್ಫರ್ಟಿಲಿಟಿ ಟೆಸ್ಟ್ ಟ್ಯೂಬ್ ಬೇಬಿಯನ್ನು ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಕರೆದದ್ದಲ್ಲ. ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅದನ್ನ ಹೇಳಿ ಮತ್ತೆ 50% ಕಾಸಸ್ ಬಿಕಾಸ್ ಆಫ್ ಡಯಾಬಿಟೀಸ್ ಆ್ಯಂಡ್ ಹೈಪರ್ಟೆನ್ಷನ್, BP ಮತ್ತು ಸಕ್ಕರೆ ಕಾಯಿಲೆ ಇರೋದ್ರಿಂದಲೇ ಇದಾಗೋದು. ಇದು ಯಾವಾಗ ಬರ್ತದೆ? 40-45 ವರ್ಷ ಆದಾಗ ಇದೆಲ್ಲ ಬರ್ತದೆ. ಅದ್ರ ಒಳಗಡೆ
ಅರ್ಲಿ ಏಜಲ್ಲಿ ಫ್ಯಾಮಿಲಿ ಮಾಡಿಕೊಂಡ್ರೆ ಒಳ್ಳೆಯದನ್ನು ಹೇಳಲಿಕ್ಕೆ ಇದು ಮಾಡಿದ ಈ ಕಾರ್ಯಕ್ರಮ. ಮತ್ತು ಈ ಕಾರ್ಯಕ್ರಮವನ್ನು ನಾವು ಯೂಶ್ವಲಿ ಪ್ರತಿ ವರ್ಷ ಒಂದು 500ರಿಂದ 1000 ಜನ ಸೇರಿಸಿ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ವಠಾರದಲ್ಲಿ ಮಾಡ್ತಿದ್ವಿ. ಅಲ್ಲಿ ಒಂದು 20 ಸಂಘಟನೆಯವರು ಸೇರಿ ಮಾಡ್ತಿದ್ರು. ಈ ವರ್ಷ ಮಳೆ ನಮಗೆ ತೊಂದರೆ ಕೊಟ್ಟಿದ್ದರಿಂದ ಅಲ್ಲಿ ಶೀಟ್ ಹಾಕಿ ಸುಮಾರು 50-60 ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅಷ್ಟಮಿ ಗೊಂದಲ ಇತ್ತು, ಇವತ್ತು ನಾಳೆ ಬರೋ ತಿಂಗಳು ಈ ತಿಂಗಳು ಅಂತ ಗೊಂದಲ ಇತ್ತು. ಇದೆಲ್ಲ ಕಾರ್ಯಕ್ರಮದಂಗೆ ಈ ಕಾರ್ಯಕ್ರಮವನ್ನು ಡಿಂಕಿ ಡೈನಲ್ಲಿ ಇಟ್ಕೊಂಡಿದ್ದು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಮೇಡಮ್. ಶಿ ಹಸ್ ಗಿವನ್ ಇನಿಷಿಯೇಷನ್ 1 month ಲಾಂಗ್, 1 ತಿಂಗಳು ಫುಲ್ ಈ ಕಾರ್ಯಕ್ರಮ ಇರುತ್ತೆ. ನೀವೆಲ್ಲ ಫ್ರೀಯಾಗಿ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಖಾಲಿ ಕನ್ಸಲ್ಟೇಷನ್ ಅಲ್ಲ, ಸ್ಕ್ಯಾನಿಂಗು, ಎಕ್ಸ್ರೇ ಎಲ್ಲ ಬ್ಲಡ್ ಟೆಸ್ಟನ್ನು ಅವ್ರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದನ್ನು ಯಾವ ಫರ್ಟಿಲಿಟಿ ಸೆಂಟರ್ ಅವರು ಕೊಡೋದಿಲ್ಲ. ಒಂದು ಕನ್ಸಲ್ಟೇಷನ್ಗೆ 5,000 to 10,000 rupees ಚಾರ್ಜ್ ಮಾಡ್ತಾರೆ. ಬಟ್ ದೇ ಆರ್ ಡೂಯಿಂಗ್. ಸೊ ಇದು ನಾವು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ನಿಮಗೆ ಆಭಾರಿಯಾಗಿದ್ದೇವೆ. ನಮ್ಮ ಜೊತೆ ಬಂದವರಿಗೆಲ್ಲ ನವೀನ್ ಕುಲಾಲ್ರವರು, ಪ್ರವೀಣ್ ಆಚಾರ್ಯವರು, ಡಿಂಕಿ ಡೈನ ಸ್ವರ್ಣ ಸುಂದರ್ ಅವರು, ಮತ್ತು ಮಂಜುನಾಥ್ ಮತ್ತು ಯಾರು ಹರ್ಷ ನಂಗೆ ಯಾವತ್ತು ಹರ್ಷ ನಗಾಡ್ತಾ ಇರ್ತಾರೆ. ಹರ್ಷ, ಇವರೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ವೋಟ್ ಆಫ್ ಥ್ಯಾಂಕ್ಸನ್ನು ನೀವು ಮಾಡ್ತೀರಿ. ಮತ್ತು ಅದಕ್ಕೂ ಮೊದಲು ಜಿ ಕೆ ಭಟ್ರು ಭಟ್ರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅವರು MC ಮಾಡಿ ಕಾರ್ಯಕ್ರಮ, ಅವ್ರು ಗೆಸ್ಟ್ ಆದವರು MC ಮಾಡಲಿಕ್ಕಿಲ್ಲ. ಬಟ್ ನಾವು MC ಮಾಡಲಿಕ್ಕೆ ಇವರಿಗೆ ಹಾಕ್ಕೊಟ್ಟಿದ್ದೇವೆ. ಅಂದರೆ ಮಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅಧ್ಯಕ್ಷ ಆದವರೇ MC ಮಾಡಬೇಕು, ಕಾರ್ಯಕ್ರಮ ನಿರ್ವಹಣೆ ಅವರೇ ಮಾಡಬೇಕು. ನಾವೀಗ MCಯನ್ನು ಬೇರೆಯವ್ರು ಕರ್ಕೊಬರ್ತಿದ್ದೇವೆ. ಬಟ್ ಇಲ್ಲಿ ನಾವು ಅದನ್ನು ಇಟ್ ಈಸ್ ರಾಂಗ್ ಅಂತ ತೋರಿಸಿಕೊಟ್ಟಿದೆ. ಯಾಕಂದರೆ ಕಾರ್ಯಕ್ರಮದಲ್ಲಿ ಇರುವವರೇ ಒಬ್ಬರು MC ಮಾಡಬೇಕು. ಅವರಿಗೆ ವಿಷಯ ಗೊತ್ತಿರ್ತದೆ. ಇನ್ನೊಬ್ಬರು ಕರ್ಕೊಂಡು ಬಂದರೆ ಅವ್ರಿಗೆ ಯಾರು ಏನು ಎತ್ತ ಸಂಬಂಧ ವಿಷಯ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಒಂದು ವಿನೂತನ ಮಾದರಿ ಮಾಡಿದ್ದು, ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದವರೇ ಒಬ್ಬರು MC ಮಾಡಬೇಕು. ಆವಾಗ ಇಟ್ ಈಸ್ ಗಾಟ್ ಎ ಮೋರ್ ವ್ಯಾಲ್ಯೂ ಅಂತ ಹೇಳ್ಕೊಂಡು MC ಕಾನ್ಸೆಪ್ಟ್ ಬಂದಿದ್ದೆ ಹಾಗೆ. ಯಾರನ್ನೋ ಅಧ್ಯಕ್ಷರನ್ನು ಕರ್ಕೊಂಡು ಬರೋದು, ಅವ್ರಿಗೆ ಗಂಧಗಾಳಿ ವಿಚಾರದ ಬಗ್ಗೆ ಗೊತ್ತಿರೋದಿಲ್ಲ, ಇನ್ನೊಬ್ಬ ಮಾತಾಡೋದು, ಹಾಗಾಗಬಾರ್ದು ಅಂತ ಜಿ ಕೆ ಭಟ್ರನ್ನ ಮಾಡಿದ್ದು. ಅವ್ರನ್ನ ಕಡೆಗಣಿಸಿದ್ದಲ್ಲ, ಅವರು ಒಪ್ಕೊಂಡಿದ್ದಕ್ಕೆ ಮಾಡಿದ್ದಕ್ಕೆ ನಿಮ್ಗೆ ಆಭಾರಿಯಾಗಿದ್ದೇವೆ ಸರ್. ನಾವು ಥ್ಯಾಂಕ್ ಯು. ವಂದನಾರ್ಪಣೆ ಮಾಡೋ ಮೊದಲು ವಿನೂತನ ಕಾರ್ಯಕ್ರಮ ಇಷ್ಟು ಚೆಂದವಾಗಿ ನೆರವೇರ್ತದೆ ಅಂತೇಳಿ ನಾನು ಕೂಡ ಗ್ರಹಿಸಲಿಲ್ಲ. ನನಗೆ ಇನ್ನು ಭಾಷಣಗಾರರಾಗೋದಕ್ಕಿಂತ MC ಮಾಡುವುದೇ ಒಳ್ಳೆಯದು ಅಂತೇಳಿ ಇವತ್ತಿನ ಇದರಲ್ಲಿ ಕಾಣ್ತಾ ಉಂಟು. ಹಾಗಾಗಿ ಈಗ ವಂದನಾರ್ಪಣೆ ನಾನು ಒಪ್ಪಿದ ಕಾರಣ ಮಂಜುನಾಥರವರಿಗೆ ಕೊಡಬೇಕಾಗುತ್ತೆ. ಇಲ್ಲದ್ರೆ ವಂದನಾರ್ಪಣೆ ಕೂಡ ನನಗೆ ಭಾಳ ಸಂತೋಷವನ್ನು ತರುವಂಥ ಒಂದು ಭಾಗ. ಹಾಗಾಗಿ ಇನ್ನು ಇಷ್ಟು ಒಳ್ಳೆಯದಾಗಿ ಈಗ ಮೇಡಮ್ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಂತ ಗ್ರಹಿಸಿದೆ ನಾನು. ಆದರೆ ಅವರು ಚಿಕ್ಕದಾಗಿ ಚೊಕ್ಕದಾಗಿ ಬಂಜತನ ಅಂದರೆ ಅದರ ನಿವಾರಣೆ ಇದರ ಸೂಚನೆಗಳನ್ನು ಕೊಟ್ಟು ಭಾಳ ಚೆಂದವಾಗಿ ಮಾತಾಡ್ತೇವೆ. ಇನ್ನು ನಮ್ಮ ಪೈಕಿ ಅವರು ಇದರಿಂದ ಹೆಚ್ಚಿನ ತಿಳಿದುಕೊಳ್ಬೇಕು ಅಂತೇಳಿ ಆದರೆ ನೋವಾ IVF ಸೆಂಟರ್ ಗಣೇಶ್ ಮೆಡಿಕಲ್ನ ಮೇಲೆ 1st ಫ್ಲೋರಿಗೆ ಹೋಗಿ ಅವರನ್ನೇ ಖುದ್ದಾಗಿ ಭೇಟಿಯಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬೇಕು ಅಂತೇಳಿ ಕೇಳ್ತಾ, ನಿಮಗೆ ನಮ್ಮ ಮಂಜುನಾಥರವರು ಎಲ್ಲರಿಗೂ ಬೇರೆ ಬೇರೆಯಾಗಿ ಧನ್ಯವಾದಗಳನ್ನು ಹೇಳಲಿಕ್ಕಿದ್ದಾರೆ. ಸೊ ಮಂಜುನಾಥರು, ಥ್ಯಾಂಕ್ ಯು ಸರ್. ಈ ವಂದನೆ ಸಮರ್ಪಣೆ. ನೋವಾ IVF ಫರ್ಟಿಲಿಟಿ ಮಂಗಳೂರು, ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ರಿಜಿಸ್ಟರ್ ಮಂಗಳೂರು ಮತ್ತು ಹೋಟೆಲ್ ಡಿಂಕಿ ಡೈನ್ ಇವರ ಸಹಯೋಗದಲ್ಲಿ ಇವತ್ತಿನ ದಿನ ನಾವು ವೈದ್ಯರ ದಿನಾಚರಣೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಆರೋಗ್ಯ ಜನ ಜಾಗೃತಿ ಮತ್ತು ಉಚಿತ ಬಂಜೆತನದ ಬಗ್ಗೆ ಮಾಹಿತಿ ತಪಾಸಣಾ ಶಿಬಿರ, ಬಂಜೆತನ ಏನು ಎತ್ತ ದಂಪತಿಗಳಿಗೆ ಕಿವಿಮಾತು, ಇದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದ ಉದ್ಘಾಟಕರಾದ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಸರ್ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು. ಕುಲಾಲ್ ಸರ್ ಹತ್ರ ಹೋಗಿ ನಾವು ಹೋದೆ, ಸರ್ ಇಂಥ ಪ್ರೋಗ್ರಾಮ್ ಇದೆ, ನಮಗೆ ನೀವು ಉದ್ಘಾಟಕರಾಗಿ ಬರಬೇಕಂತ ಏನು ಹೇಳಿದೆ, ಅವರು ಒಪ್ಪಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಎರಡನೇದಾಗಿ ಹಾಗೆ ನಮ್ಮವರೇ ಆದ ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಅಧ್ಯಕ್ಷರು ಕುಟುಂಬ ವೈದ್ಯರ ಸಂಘ ಮಂಗಳೂರು ಮತ್ತು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಮಂಗಳೂರು. ಇವರಂತೂ ನಮ್ಮ ತುಂಬ ಗೈಡ್ ಮಾಡ್ತಾರೆ, ಮೆಂಟರ್ ಇದ್ದಾಗೆ. ತುಂಬ ಥ್ಯಾಂಕ್ ಯು ಸರ್. ಇವರು ಕೂಡ ನೋವಾ IVF ಫರ್ಟಿಲಿಟಿಯಿಂದ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ GK ಭಟ್ ಸಂಕಬತ್ತಿಲು, ಅಧ್ಯಕ್ಷರು ಭಾರತೀಯ ವೈದ್ಯರ ಸಂಘ ಮಂಗಳೂರು. ನಾನು ನಿನ್ನೆ ಹೋಗಿ ಇವ್ರ ಹತ್ರ ಕಾರ್ಯಕ್ರಮ ಪಟ್ಟಿ ಮಾಡಿದ್ದು, ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇತ್ತು. ಇವರು ಕೂಡ ನಂಗೆ ಸಮಯ ಕೊಟ್ಟು ಸಾಯಂಕಾಲದಲ್ಲಿ ತುಂಬ ಧನ್ಯವಾದ ಸರ್. ನೋವಾ IVF ಫರ್ಟಿಲಿಟಿ ಮಂಗಳೂರಿಂದ ಧನ್ಯವಾದಗಳು. ಹಾಗೆಯೇ ಈ ಜಾಗ, ಈ ಒಂದು ಸ್ಪೇಸ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ ಸ್ವರ್ಣ ಸುಂದರ್ ಮಾಲಕರು ಡಿಂಕಿ ಡೈನ್ ಹೋಟೆಲ್, ಇವರಿಗೂ ಕೂಡ ನಾವು ನೋವಾ IVF ಫರ್ಟಿಲಿಟಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತು ಹಾಗೆಯೇ ನಮ್ಮ ಡಾಕ್ಟರ್ ನೋವಾ IVF ಫರ್ಟಿಲಿಟಿ ಮೇನ್ ಕನ್ಸಲ್ಟೆಂಟ್ ಡಾಕ್ಟರ್ ಶಬೀಜ್ ಮೇಮ್ಗೂ ಕೂಡ
ನಮ್ಮೆಲ್ಲರ ಪರವಾಗಿ ನಾವು ಬಂದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತು ನಮ್ಮೊಂದಿಗೆ ಸಹಕಾರಗೊಳಿಸಿದ ಕುಟುಂಬ ವೈದ್ಯರ ಸಂಘಟನೆ ಮಂಗಳೂರು, ಶಿವ ಫ್ರೆಂಡ್ಸ್ ಕ್ಲಬ್ ಕೊಡಕ್ಕಲ್ ಪಡೀಲ್, ನವಕೀರ್ತಿ ಯುವಕ ಮಂಡಳ ವೀರನಗರ ಪಡೀಲ್, ಕನ್ನಡಕಟ್ಟೆ ಮಂಗಳೂರು, ಕುಲಾಲ್ ಕುಮಾರ ಯುವ ವೇದಿಕೆ ಮತ್ತು ಮಹಿಳಾ ಒಕ್ಕೂಟ, ಇವರು ಕೂಡ ನೋವಾ ಐವ್ಯ ಫರ್ಟಿಲಿಟಿ ಮಂಗಳೂರು ಇವರಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಹಾಗೆಯೇ ನಮ್ಮ ನೋವಾ ಐವ್ಯ ಫರ್ಟಿಲಿಟಿ ಅಡ್ರೆಸ್ ಪಂಪೇಲ್ ಸರ್ಕಲ್ನ ಗಣೇಶ್ ಮೆಡಿಕಲ್ ಮೇಲೆ ಫಸ್ಟ್ ಫ್ಲೋರಲ್ಲಿದೆ. ಟೋಟಲ್ ಆಗಿ ಒಂದು 5,000 ಸ್ಕ್ವೇರ್ ಫೂಟಲ್ಲಿದೆ. ಫುಲ್ ಫ್ಲೆಡ್ಜ್ ಸೆಂಟರ್ ಇದೆ, ಪ್ರತಿಯೊಂದು ಇದೆ. ಎಲ್ಲ ರೀತಿಯ ಸ್ಪೆಷಲಿಟೀಸ್ ಕೂಡ ಅಲ್ಲಿ ಸಿಗ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, तव शुभ नामे जागे, तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे